ರಾಜ್ಯಗಳು ಮತ್ತು ಅಲ್ಪಸಂಖ್ಯಾತರು ಅವರ ಹಕ್ಕುಗಳೇನು ಮತ್ತು ಸ್ವತಂತ್ರ ಭಾರತದ ಸಂವಿಧಾನದಲ್ಲಿ ಅವನ್ನು ಅಡಕಗೊಳಿಸುವುದು ಹೇಗೆ? ಅಖಿಲ ಭಾರತ ಪರಿಶಿಷ್ಟ ಜಾತಿಗಳ ಒಕ್ಕೂಟದ ಪರವಾಗಿ ಪರಿಶಿಷ್ಟ ಜಾತಿಗಳ ರಕ್ಷಣೆ ಕೋರಿ ರಾಜ್ಯಾಂಗ ರಚನಾ ಸಭೆಗೆ ಅರ್ಪಿಸಿದ ಮನವಿ. ಪ್ರಕಟಣೆ 1947. ರಾಜ್ಯಗಳು ಮತ್ತು ಅಲ್ಪಸಂಖ್ಯಾತರು ಮುನ್ನುಡಿ. ಭಾವಿ ಭಾರತದ ಸಂವಿಧಾನವನ್ನು ರೂಪಿಸುವ ಕೆಲಸವನ್ನು ಸಂವಿಧಾನ ಸಭೆಗೆ ವಹಿಸುವುದು ನಿಶ್ಚಿತವಾದ ಕೂಡಲೇ ಅಖಿಲ ಭಾರತ ಅನುಸೂಚಿತ ಜಾತಿಗಳ ಒಕ್ಕೂಟದ ಕಾರ್ಯಕಾರಿ ಸಮಿತಿಯು ಅನುಸೂಚಿತ ಜಾತಿಗಳ ಹಿತಾಸಕ್ತಿಗಳ ರಕ್ಷಣೆಯ ಬಗ್ಗೆ ಒಕ್ಕೂಟದ ಪರವಾಗಿ ಸಂವಿಧಾನ ಸಭೆಗೆ ಮಂಡಿಸಲು ಮನವಿ ಪತ್ರವೊಂದನ್ನು ಸಿದ್ಧಪಡಿಸಲು ನನ್ನನ್ನು ಕೇಳಿಕೊಂಡಿತು. ನಾನು ಬಹಳ ಸಂತೋಷದಿಂದಲೇ ಈ ಕೆಲಸವನ್ನು ಕೈಗೆತ್ತಿಕೊಂಡೆ. ನನ್ನ ಪರಿಶ್ರಮದ ಫಲಿತಗಳು ಈ ಕಿರುಪುಸ್ತಿಕೆಯಲ್ಲಿ ಅಡಕವಾಗಿದೆ. ಈ ಮನವಿ ಪತ್ರವು ಮೂಲಭೂತ ಹಕ್ಕುಗಳು, ಅಲ್ಪಸಂಖ್ಯಾತರ ಹಕ್ಕುಗಳು ಮತ್ತು ಅನುಸೂಚಿತ ಜಾತಿಗಳಿಗಾಗಿ ಇರಬೇಕಾದ ಹಕ್ಕುಗಳು ಮತ್ತು ರಕ್ಷಣೆಗಳನ್ನು ವ್ಯಾಖ್ಯಾನಿಸುತ್ತದೆ. ಅನುಸೂಚಿತ ಜಾತಿಗಳು ಅಲ್ಪಸಂಖ್ಯಾತರಲ್ಲವೆಂಬ ದೃಷ್ಟಿಯನ್ನು ಹೊಂದಿರುವವರು ಈ ವಿಷಯದಲ್ಲಿ ನಾನು ಅಧಿಕೃತ ಮಿತಿಗಳನ್ನು ಮೀರಿ ಹೋಗಿದ್ದೇನೆಂದು ಅನುಸೂಚಿತ ಜಾತಿಗಳು ಅಲ್ಪಸಂಖ್ಯಾತರಲ್ಲವೆಂಬುದು ಬಲಿಷ್ಠ ಮತ್ತು ಮೇಲ್ಜಾತಿ ಬಹುಸಂಖ್ಯಾತ ಹಿಂದೂಗಳು ತೆಗೆದಿರುವ ಹೊಸವರಸೆ. ಇದನ್ನು ಅನುಸೂಚಿತ ಜಾತಿಯ ಜನರು ಅಂಗೀಕರಿಸಬೇಕೆಂದು ಅವರು ಬಯಸುತ್ತಾರೆ. ಬಹುಸಂಖ್ಯಾತರ ವಕ್ತಾರರು ಬಹುಸಂಖ್ಯಾತ ಪದದ ಅರ್ಥ ಮತ್ತು ವ್ಯಾಪ್ತಿಯನ್ನು ವ್ಯಾಖ್ಯಾನಿಸಲು ಆಸ್ಥೆ ತೋರಿಲ್ಲ. ನಿರ್ಮಲ ಮತ್ತು ಮುಕ್ತಮನಸ್ಸಿನ ಯಾರೇ ಆಗಲಿ ಇದನ್ನು ಒಂದು ಸಾಮಾನ್ಯ ಪ್ರಸ್ತಾಪವೆಂದು ತಿಳಿದು ಇದಕ್ಕೆ ಎರಡು ರೀತಿಯಲ್ಲಿ ಅರ್ಥವಿವರಣೆ ಕೊಡಬಹುದು. ನಾನಂತೂ ಅದನ್ನು ಹೀಗೆ ತಿಳಿಯುತ್ತೇನೆ. ಅನುಸೂಚಿತ ಜಾತಿಗಳು ಬರೀ ಅಲ್ಪಸಂಖ್ಯಾತರಲ್ಲ, ಅನುಸೂಚಿತ ಜಾತಿಗಳು ಅಲ್ಪಸಂಖ್ಯಾತರಿಗಿಂತ ಹೆಚ್ಚು ಎಂದು ನಾನು ವ್ಯಾಖ್ಯಾನಿಸುತ್ತೇನೆ. ನಾಗರಿಕರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ನೀಡುವಂಥ ಯಾವುದೇ ರಕ್ಷಣೆ ಅನುಸೂಚಿತ ಜಾತಿಯ ಜನರಿಗೆ ಸಾಲದು. ಅಂದರೆ ಅವರ ಸಾಮಾಜಿಕ, ಆರ್ಥಿಕ ಎಂದರೆ ಇತರ ನಾಗರಿಕರು ಹಾಗೂ ಇತರ ಅಲ್ಪಸಂಖ್ಯಾತರು ಪಡೆಯುವ ಸವಲತ್ತುಗಳ ಜೊತೆಗೆ ಅನುಸೂಚಿತ ಜನರಿಗೆ ಬಹುಸಂಖ್ಯಾತರ ದಬ್ಬಾಳಿಕೆ ಮತ್ತು ಅವರು ತೋರುವ ತಾರತಮ್ಯದ ವಿರುದ್ಧ ವಿಶೇಷ ರಕ್ಷಣೆಗಳು ಅಗತ್ಯವಾಗಿವೆ. ಇನ್ನೊಂದು ಅರ್ಥವಿವರಣೆ ಹೀಗಿದೆ: ಅನುಸೂಚಿತ ಜನರು ಅಲ್ಪಸಂಖ್ಯಾತರಿಗಿಂತ ಭಿನ್ನವಾಗಿದ್ದಾರೆ. ಆ ಕಾರಣದಿಂದ ಅವರು ಅಲ್ಪಸಂಖ್ಯಾತರು ಕೇಳಬಹುದಾದಂಥ ಸಂರಕ್ಷಣೆಗೆ ಅರ್ಹರಲ್ಲ. ಈ ವಿವರಣೆ ಎಷ್ಟು ಅಸಂಬದ್ಧ ಎಂದರೆ ಯಾವ ವಿವೇಕಿಯೂ ಸೊಪ್ಪು ಹಾಕಬೇಕಾದ್ದಿಲ್ಲ. ಅದನ್ನು ಉಪೇಕ್ಷಿಸಿದರೆ ಅನುಸೂಚಿತ ಜಾತಿ ಜನರನ್ನು ಮನ್ನಿಸಬೇಕು. ಅನುಸೂಚಿತ ಜಾತಿಗಳು ಅಲ್ಪಸಂಖ್ಯಾತರಲ್ಲ ಎಂಬ ನನ್ನ ವಾದವನ್ನು ಒಪ್ಪುವವರೆಲ್ಲ ನಾಗರಿಕರ ಎಲ್ಲ ಮೂಲಭೂತ ಹಕ್ಕುಗಳು ಅಲ್ಪಸಂಖ್ಯಾತರಿಗೆ ರಕ್ಷಣೆಗೆ ನೀಡುವ ಎಲ್ಲ ಅವಕಾಶಗಳಲ್ಲದೆ ವಿಶೇಷ ಸಂರಕ್ಷಣಾ ಸವಲತ್ತುಗಳನ್ನು ಅವರಿಗೆ ನೀಡಬೇಕೆಂಬ ನನ್ನ ಬೇಡಿಕೆಯನ್ನು ಒಪ್ಪುತ್ತಾರೆಂಬ ಭರವಸೆ ನನಗಿದೆ. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು ಭಾಷಣಗಳು ಸಂಪುಟ -1. ಈ ಮನವಿ ಪತ್ರವನ್ನು ಸಂವಿಧಾನ ಸಭೆಗೆ ಒಪ್ಪಿಸಬೇಕೆಂದು ಉದ್ದೇಶಿಸಲಾಗಿತ್ತು. ಸಾರ್ವಜನಿಕರಿಗೆ ತಿಳಿಸಬೇಕೆಂಬ ಉದ್ದೇಶವಿರಲಿಲ್ಲ. ಆದರೆ ಇದರ ಬೆರಳಚ್ಚು ಪ್ರತಿಯನ್ನು ಓದುವ ಅವಕಾಶವನ್ನು ಹೊಂದಿದ್ದ ನನ್ನ ಸವರ್ಣೀಯ ಹಿಂದೂ ಗೆಳೆಯರು ಅದಕ್ಕೆ ಇನ್ನೂ ಹೆಚ್ಚಿನ ಪ್ರಚಾರವನ್ನು ಕೊಡಲು ನನಗೆ ಒತ್ತಾಯ ಮಾಡಿದ್ದಾರೆ. ಇದು ಸಂವಿಧಾನ ಸಭೆಯ ಸದಸ್ಯರ ಉಪಯೋಗಕ್ಕೆಂದೇ ತಯಾರಿಸಿದ್ದರೂ ಅದನ್ನು ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ಮಾಡುವುದು ಸಭ್ಯತೆಯ ಯಾವುದೇ ಉಲ್ಲಂಘನೆಯಾಗುವುದಿಲ್ಲವೆಂದು ಭಾವಿಸಿದ್ದೇನೆ. ಆದ್ದರಿಂದ ಅವರ ಇಚ್ಛೆಯನ್ನು ಪೂರೈಸಲು ನಾನು ಒಪ್ಪಿದ್ದೇನೆ. ಸಾಮಾನ್ಯ ಭಾಷೆಯಲ್ಲಿ ನನ್ನ ಅಭಿಪ್ರಾಯಗಳನ್ನು ನಿರೂಪಿಸುವುದಕ್ಕೆ ಬದಲು ಸಂವಿಧಾನದ ಅನುಚ್ಛೇದಗಳ ರೂಪದಲ್ಲಿ ಮನವಿ ಪತ್ರದ ಕರಡನ್ನು ತಯಾರಿಸಿದ್ದೇನೆ. ಮುಷ್ಟಿ ಮತ್ತು ಖಚಿತತೆಯನ್ನು ನೀಡುವುದಕ್ಕಾಗಿ ಈ ವಿಧಾನವು ಹೆಚ್ಚು ಸಹಾಯಕವೆಂದು ನಾನು ನಂಬಿದ್ದೇನೆ. ಅನುಸೂಚಿತ ಜಾತಿಗಳ ಒಕ್ಕೂಟವು ಕಾರ್ಯಕಾರಿ ಸಮಿತಿಯ ಪ್ರಯೋಜನಕ್ಕಾಗಿ ನಾನು ಕೆಲವು ವಿವರಣೆ ಮತ್ತು ಇತರ ಅಂಕಿಅಂಶಗಳ ಸಾಮಗ್ರಿಯನ್ನು ಸಿದ್ಧಪಡಿಸಿದ್ದೆ. ಸಾಮಾನ್ಯ ಓದುಗನಿಗೆ ಈ ಟಿಪ್ಪಣಿಗಳು ಮತ್ತು ಅಂಕಿಅಂಶಗಳು ಉಪಯೋಗವಾಗುವ ಸಂಭವವಿದೆ ಎಂದು ಮುದ್ರಿಸಲಾಗಿದೆ. ಸಂವಿಧಾನ ಸಭೆಯು ಎದುರಿಸಬೇಕಾದ ಹಲವಾರು ಸಮಸ್ಯೆಗಳಿವೆ. ಎಲ್ಲರಿಗೂ ತಿಳಿದಿರುವಂತೆ ಅವುಗಳಲ್ಲಿ 2 ಅತ್ಯಂತ ಕಠಿಣವಾಗಿದೆ. 1. ಅಲ್ಪಸಂಖ್ಯಾತರ ಸಮಸ್ಯೆ. 2. ದೇಶಿ ರಾಜ್ಯಗಳಿಗೆ ಸಂಬಂಧಿಸಿದ್ದು. ದೇಶಿ ರಾಜ್ಯಗಳ ಸಮಸ್ಯೆಯನ್ನು ನಾನು ಆಳವಾಗಿ ಅಧ್ಯಯನ ಮಾಡಿದ್ದೇನೆ. ಆ ವಿಷಯದ ಬಗ್ಗೆ ನನ್ನವೇ ಆದ ನಿರ್ದಿಷ್ಟ ಮತ್ತು ಸ್ಪಷ್ಟವಾದ ಅಭಿಪ್ರಾಯಗಳಿವೆ. ಸಂವಿಧಾನ ಸಭೆಯು ಆ ರಾಜ್ಯಗಳ ಸಮಿತಿಗೆ ನನ್ನನ್ನು ಚುನಾಯಿಸುತ್ತದೆ ಎಂದು ಆಶಿಸಿದ್ದೆ. ಆದರೆ ಆ ಕೆಲಸದಲ್ಲಿ ಇತರರು ಹೆಚ್ಚು ಸಮರ್ಥರೆಂದು ಭಾವಿಸಿ ಅವರನ್ನು ಚುನಾಯಿಸಲಾಗಿದೆ. ಅದಕ್ಕೆ ಇನ್ನೊಂದು ಕಾರಣವಿದ್ದರೂ ಇರಬಹುದು. ಏನೆಂದರೆ ನಾನು ಯಾವ ಆಶ್ರಯಕ್ಕೂ ಪಾತ್ರನಲ್ಲದ್ದರಿಂದ ಅನಪೇಕ್ಷಿತನೆಂದು ಅವರು ನನ್ನನ್ನು ಬಿಟ್ಟಿರಬಹುದು. ಅದರಿಂದ ನನಗೆ ದುಃಖವಾಗಿಲ್ಲ. ಆ ಸಮಿತಿಯ ಸಮಾಲೋಚನೆಗಾಗಿ ನನ್ನ ಅಭಿಪ್ರಾಯಗಳನ್ನು ಮಂಡಿಸುವುದಕ್ಕಾಗಿ ಉತ್ಸುಕನಾಗಿದ್ದೆ. ನನ್ನನ್ನು ಅದರಿಂದ ಬಿಟ್ಟ ಕಾರಣಕ್ಕೆ ನನಗೇನೂ ದುಃಖವಿಲ್ಲ. ಆದರೆ ಸಮಿತಿಯ ಪರಿಶೀಲನೆಗೂ ನನ್ನ ಅಭಿಪ್ರಾಯಗಳನ್ನು ಮಂಡಿಸಲು ಅವಕಾಶವೊಂದು ಕಳೆದುಹೋದ ಕಾರಣ ವಿಷಾದವಾಗಿದೆ. ಆದ್ದರಿಂದ ಅದಕ್ಕಿಂತ ಒಳ್ಳೆಯದದ್ದನ್ನು ಮಾಡಲು ಯೋಚಿಸಿದ್ದೇನೆ. ಅದೇನೆಂದರೆ ನಾಗರಿಕರ, ಅಲ್ಪಸಂಖ್ಯಾತ ಮತ್ತು ಅನುಸೂಚಿತ ಜಾತಿಗಳ ಹಕ್ಕುಗಳೊಂದಿಗೆ ಆ ವಿಚಾರಗಳನ್ನು ಈ ಸಣ್ಣ ಪುಸ್ತಕದಲ್ಲಿ ಸೇರಿಸಿದ್ದೇನೆ. ಇದರಿಂದ ಹೆಚ್ಚು ಜನರು ಅವುಗಳು ಏನು ಎಂಬುದನ್ನು ತಿಳಿಯಲು ಅನುಕೂಲವಾಗುತ್ತದೆ. ಅವುಗಳ ಮಹತ್ವವನ್ನು ಅವರು ಅಳೆಯಬಹುದು ಮತ್ತು ಅವರು ಸೂಕ್ತವೆಂದು ಭಾವಿಸಿದವುಗಳನ್ನು ಉಪಯೋಗ ಮಾಡಿಕೊಳ್ಳಬಹುದು. ಬಿ. ಆರ್. ಅಂಬೇಡ್ಕರ್. ಮಾರ್ಚ್ 15, 1947. ರಾಜಗೃಹ, ದಾದ್, ಮುಂಬೈ -14. ಭಾರತದ ಸಂಯುಕ್ತ ರಾಜ್ಯಗಳ ಸಂವಿಧಾನ. ಉದ್ದೇಶಿತ ಪ್ರಸ್ತಾವನೆ. ವಿವರಣೆಗೆ ಪುಟ 16 ನೋಡಿ. ಬ್ರಿಟಿಷ್ ಭಾರತದ ಬೇರೆ ಬೇರೆ ಆಡಳಿತ ಘಟಕಗಳಾದ ಪ್ರಾಂತ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ದೇಶಿ ರಾಜ್ಯಗಳಲ್ಲಿ ವಾಸಿಸುವ ನಾವು ಈ ಪ್ರದೇಶಗಳ ಒಂದು ಅಖಂಡ ಒಕ್ಕೂಟ ರಚಿಸುವ ದೃಷ್ಟಿಯಿಂದ ಪ್ರಾಂತ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಇನ್ನು ಮುಂದೆ ರಾಜ್ಯಗಳೆಂದು ಹೆಸರಿಸಬೇಕಾದ ಮತ್ತು ದೇಶಿ ರಾಜ್ಯಗಳು ಭಾರತದ ಸಂಯುಕ್ತ ರಾಜ್ಯಗಳು ಎಂಬ ಅಂಕಿತನಾಮದ ಮೇರೆಗೆ ಶಾಸಕಾಂಗ, ಕಾರ್ಯಾಂಗ ಮತ್ತು ಆಡಳಿತಾತ್ಮಕ ಉದ್ದೇಶಗಳಿಗಾಗಿ ರಾಷ್ಟ್ರನಿಕಾಯವನ್ನಾಗಿ ಒಗ್ಗೂಡಿಸಲು ಕಟ್ಟಳೆ ಮಾಡುತ್ತೇವೆ ಮತ್ತು ಆ ರೀತಿಯ ಒಕ್ಕೂಟವು ವಿಘಟನೆಗೊಳ್ಳತಕ್ಕದ್ದಲ್ಲ. ಹಾಗೆ ರೂಪಿಸಿದ ಅನಭೇದ್ಯ, ಅದು ವಿಘಟಿತಗೊಳ್ಳತಕ್ಕುದಲ್ಲ. ಮತ್ತು 0. ನಮಗಾಗಿ ಮತ್ತು ನಮ್ಮ ಮುಂದಿನ ಪೀಳಿಗೆಗಾಗಿ ಭಾರತ ಸಂಯುಕ್ತ ರಾಜ್ಯಗಳಾದ್ಯಂತ ಸ್ವಯಮಾಡಳಿತ ಮತ್ತು ಒಳ್ಳೆಯ ಸರ್ಕಾರ ಇವೆರಡನ್ನು ಪಡೆದುಕೊಳ್ಳುವ. 2. ಜೀವಸ್ವಾತಂತ್ರ್ಯ ಮತ್ತು ಸುಖಾನ್ವೇಷಣೆಗೆ ಮತ್ತು ವಾಕ್ ಸ್ವಾತಂತ್ರ್ಯ ಮತ್ತು ಮುಕ್ತ ಧಾರ್ಮಿಕ ಆಚರಣೆಗೆ ಪ್ರತಿಯೊಬ್ಬ ಪ್ರಜೆಯ ಹಕ್ಕನ್ನು ಸಮರ್ಥಿಸುವ. 2. ಬಡತನದಲ್ಲಿ ಮುಳುಗಿರುವ ವರ್ಗಗಳಿಗೆ ಉತ್ತಮ ಅವಕಾಶಗಳನ್ನು ಕಲ್ಪಿಸುವ ಮೂಲಕ ಸಾಮಾಜಿಕ, ರಾಜಕೀಯ, ಆರ್ಥಿಕ ಅಸಮತೆಯನ್ನು ತೆಗೆದುಹಾಕುವ. 2. ಪ್ರತಿಯೊಬ್ಬ ಪ್ರಜೆಗೂ ಕೊರತೆಯಿಲ್ಲದ, ಭಯವಿಲ್ಲದೆ ಸ್ವಾತಂತ್ರ್ಯ ಸವಿಯಲು ಅನುವು ಮಾಡಿಕೊಡುವ ಹಾಗೂ ಒಳಸಂಚು ಮತ್ತು ವಿದೇಶಿ ಆಕ್ರಮಣಗಳ ವಿರುದ್ಧ ರಕ್ಷಣೆ ಒದಗಿಸಿಕೊಡುವ ದೃಷ್ಟಿಯಿಂದ ಈ ಸಂವಿಧಾನವನ್ನು ಭಾರತೀಯ ಸಂಯುಕ್ತ ಸಂಸ್ಥಾನಗಳಿಗಾಗಿ ಸ್ಥಾಪಿಸುತ್ತೇವೆ. ಪ್ರಸ್ತಾವಿತ ಅನುಚ್ಛೇದ 1 ವಿವರವಾದ ವಿಶ್ಲೇಷಣೆ.
ಅನುಚ್ಛೇದ 1 ಭಾಗ 1 ಭಾರತದ ಒಕ್ಕೂಟಕ್ಕೆ ದೇಶಿ ಸಂಸ್ಥಾನ ರಾಜ್ಯಗಳ ಸೇರ್ಪಡೆ ಅರ್ಹ ದೇಶಿ ಸಂಸ್ಥಾನಗಳು ಮತ್ತು ಒಕ್ಕೂಟಕ್ಕೆ ಅವುಗಳ ಸೇರ್ಪಡೆ ಖಂಡ 1 442 ಖಂಡ 2 ಖಂಡ 3 ಡಾ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು ಭಾಷಣಗಳು ಸಂಪುಟ -1 ಅರ್ಹತೆ ಪಡೆದು ಒಕ್ಕೂಟಕ್ಕೆ ಸೇರದಿರುವ ಸಂಸ್ಥಾನಗಳು ಮತ್ತು ಭಾರತದ ಒಕ್ಕೂಟಕ್ಕೆ ಸೇರಲು ಅನರ್ಹವಾದ ರಾಜ್ಯಗಳ ಸಂಬಂಧ ಅನರ್ಹ ದೇಶಿ ಸಂಸ್ಥಾನಗಳನ್ನು ಆಡಳಿತ ಘಟಕಗಳನ್ನಾಗಿ ಪುನರ್ರಚಿಸಿ ಅವನ್ನು ರಾಜ್ಯಗಳನ್ನಾಗಿ ಪರಿವರ್ತಿಸಿ ಒಕ್ಕೂಟ ಸೇರಲು ಅರ್ಹವಾಗುವಂತೆ ಕ್ರಮ ಕೈಗೊಳ್ಳಲು ಒಕ್ಕೂಟಕ್ಕೆ ಇರುವ ಅಧಿಕಾರ ಖಂಡ 4 ಒಕ್ಕೂಟದೊಳಗೆ ಹೊಸ ರಾಜ್ಯಗಳ ರಚನೆ ಅನುಚ್ಛೇದ 1 ಕಲಮು 2 ಭಾರತೀಯ ಸಂಯುಕ್ತ ರಾಜ್ಯಗಳು ಮತ್ತು ಹೊಸ ಪ್ರದೇಶ ಖಂಡ 1 ಒಕ್ಕೂಟಕ್ಕೆ ವಿದೇಶಿ ರಾಜ್ಯಗಳ ವಿಲೀನ ಖಂಡ 2 ಒಕ್ಕೂಟದಿಂದ ಹೊಸ ರಾಜ್ಯಗಳ ಕೈವಶ ಮತ್ತು ವಿಲೀನಗೊಳಿಸಿಕೊಳ್ಳದೆ ಇಟ್ಟುಕೊಳ್ಳುವುದು ಅನುಚ್ಛೇದ 1 ವಿಭಾಗ 1 ಒಕ್ಕೂಟಕ್ಕೆ ಹೊಸ ರಾಜ್ಯಗಳ ಸೇರ್ಪಡೆ ಖಂಡ 1 ವಿವರಣೆ ಪುಟ 16 ನೋಡಿ ಅರ್ಹತೆ ಪಡೆದ ದೇಶಿ ಸಂಸ್ಥಾನವೊಂದು ಒಕ್ಕೂಟ ಸೇರಲು ಬಯಸಿ ಸಲ್ಲಿಸುವ ಅರ್ಜಿಯನ್ನು ಕೇಂದ್ರ ಶಾಸಕಾಂಗ ಆ ಬಗ್ಗೆ ನಿಗದಿಪಡಿಸಿದ ಸಂವಿಧಾನಾತ್ಮಕ ನಿಯಮಗಳಿಗನುಸಾರವಾಗಿ ಪರಿಶೀಲಿಸಿ ಆ ಸಂಸ್ಥಾನ ಎಲ್ಲ ರೀತಿಯಲ್ಲಿ ಅರ್ಹವಾದದ್ದೆಂದು ನಿರ್ಣಯವಾದ ಮೇಲೆ ಅದನ್ನು ಒಕ್ಕೂಟಕ್ಕೆ ಸೇರಿಸಿಕೊಳ್ಳಬಹುದು. ಅರ್ಹ ದೇಶಿ ಸಂಸ್ಥಾನಗಳ ಪಟ್ಟಿಯನ್ನು ಒಕ್ಕೂಟಕ್ಕೆ ಸೇರಲು ಅನುಕೂಲವಾಗುವಂತೆ ತಯಾರು ಮಾಡತಕ್ಕದ್ದು. ಯಾವ ರಾಜ್ಯವಾಗಲಿ ಒಕ್ಕೂಟ ನಿಗದಿಪಡಿಸುವ ಸರಿಸುಮಾರಾದ ವಿಸ್ತೀರ್ಣ, ತನ್ನ ಪ್ರಜೆಗಳ ಸುಖಶಾಂತಿಗೆ ಸಾಕಾಗುವ ಪ್ರಾಕೃತಿಕ ಸಂಪನ್ಮೂಲಗಳು, ಸ್ವಾಯತ್ತವಾಗಿ ಕಾರ್ಯನಿರ್ವಹಿಸಲು ಬೇಕಾಗುವ ಆದಾಯ ಮತ್ತು ಜನಸಂಖ್ಯೆ, ವಿದೇಶಿ ಆಕ್ರಮಣ ನಿಗ್ರಹಿಸುವ, ಆಂತರಿಕ ಕೋಬೆಗಳನ್ನು ನಿವಾರಿಸಿ ಕಾನೂನು ಮತ್ತು ಶಿಸ್ತು ಕಾಪಾಡುವ ಶಕ್ತಿ ಹಾಗೂ ಆಧುನಿಕ ರಾಜ್ಯವೊಂದು ತನ್ನ ಜನರಿಗೆ ಕೊಡಬಹುದಾದ ಕನಿಷ್ಠ ಮಟ್ಟದ ಒಳ್ಳೆಯ ಆಡಳಿತ ಮತ್ತು ಜನಕಲ್ಯಾಣವನ್ನು ಕಲ್ಪಿಸಿಕೊಡಲು ಸಾಧ್ಯವಿಲ್ಲವೆಂದರೆ ಅಂಥ ಸಂಸ್ಥಾನ ಒಕ್ಕೂಟ ಸೇರಲು ಅರ್ಹವಾದದ್ದೆಂದು ಪರಿಗಣಿಸುವಂತಿಲ್ಲ. ಖಂಡ 2 ಒಕ್ಕೂಟ ಸೇರದೇ ಇರುವ, ಆದರೆ ಸೇರಲು ಅರ್ಹತೆಯುಳ್ಳ ಸಂಸ್ಥಾನದ ಪ್ರದೇಶ ಮತ್ತು ಅನರ್ಹವಾದ ಸಂಸ್ಥಾನಗಳ ಪ್ರದೇಶಗಳನ್ನು ಒಕ್ಕೂಟದಲ್ಲಿ ಅಂತರ್ಗತವಾಗಿರುವ ಪ್ರದೇಶಗಳೆಂದೇ ಪರಿಗಣಿಸತಕ್ಕದ್ದು. ಸಂವಿಧಾನಾತ್ಮಕ ಸುಧಾರಣೆಗಳು 443 ಮತ್ತು ಎಲ್ಲ ಕಾಲಕ್ಕೂ ಅವು ಅಂತರ್ಗತವಾದ ಒಕ್ಕೂಟದ ಪ್ರದೇಶಗಳೆಂದು ತಿಳಿದು ಕೇಂದ್ರೀಯ ಶಾಸಕಾಂಗ ನಿಗದಿಪಡಿಸುವ ಸಂವಿಧಾನಾತ್ಮಕ ನಿಯಮಗಳು ಅವುಗಳಿಗೆ ಅನ್ವಯವಾಗತಕ್ಕದ್ದು. ಖಂಡ 3 ಒಕ್ಕೂಟ ಸೇರಲು ಅನರ್ಹವಾದ ದೇಶಿ ಸಂಸ್ಥಾನಗಳ ಪ್ರದೇಶಗಳನ್ನು ಸುಧಾರಿಸುವ, ಪುನಾರಚಿಸುವ, ಮರು ಹಂಚಿಕೆ ಮಾಡುವ ಮತ್ತು ಇತರ ಪ್ರದೇಶಗಳೊಡನೆ ವಿಲೀನಗೊಳಿಸಿ ಒಕ್ಕೂಟಕ್ಕೆ ಸೇರಿಸಿಕೊಳ್ಳುವ ಅಧಿಕಾರ ಭಾರತೀಯ ಸಂಯುಕ್ತ ಸಂಸ್ಥಾನಕ್ಕಿರುತ್ತದೆ. ಖಂಡ 4 ಸಂಸ್ಥಾನವೊಂದು ರಾಜ್ಯವಾಗಿ ಒಕ್ಕೂಟಕ್ಕೆ ಸೇರ್ಪಡೆಯಾದ ಮೇಲೆ ಆ ರಾಜ್ಯದ ಪ್ರದೇಶದಲ್ಲಿ ಮತ್ತೊಂದು ಹೊಸ ರಾಜ್ಯದ ರಚನೆಗಾಗಲಿ 2-3 ರಾಜ್ಯಗಳ ಕೆಲವು ಪ್ರದೇಶಗಳನ್ನು ಸೇರಿಸಿ ಹೊಸ ರಾಜ್ಯದ ರಚನೆಗಾಗಲಿ ಸಂಬಂಧಪಟ್ಟ ಎಲ್ಲ ರಾಜ್ಯ ಮತ್ತು ಕೇಂದ್ರ ಶಾಸಕಾಂಗಗಳ ಅನುಮತಿಯಿಲ್ಲದೆ ಅವಕಾಶವಿರುವುದಿಲ್ಲ. 1 ಅನುಚ್ಛೇದ 1 ವಿಭಾಗ 2 ಖಂಡ 1 ಭಾರತೀಯ ಸಂಯುಕ್ತ ಸಂಸ್ಥಾನಗಳು ತನ್ನೊಳಗೆ ಸಹಜ ಭಾಗವಾಗಬಹುದಾದ ಅಥವಾ ತನ್ನ ಗಡಿಯಲ್ಲಿರುವ ಪ್ರದೇಶವನ್ನು ಪರಸ್ಪರ ಒಪ್ಪುವ ನಿಯಮಗಳಿಗನುಗುಣವಾಗಿ ಸೇರ್ಪಡೆ ಮಾಡಿಕೊಳ್ಳಬಹುದು. ಆದರೆ ಈ ಸೇರ್ಪಡೆ ಸಂವಿಧಾನಕ್ಕನುಗುಣವಾಗಿರಬೇಕು ಹಾಗೂ ಕನಿಷ್ಠ ಪಕ್ಷ ಒಕ್ಕೂಟದ ಅರ್ಧದಷ್ಟು ರಾಜ್ಯ ಶಾಸಕಾಂಗಗಳಾದರೂ ಈ ಕ್ರಮಕ್ಕೆ ಠರಾವುಗಳ ಮೂಲಕ ತಮ್ಮ ಒಪ್ಪಿಗೆಯನ್ನು ಕೊಟ್ಟಿರಬೇಕು. ಖಂಡ 2 ಭಾರತೀಯ ಸಂಯುಕ್ತ ಸಂಸ್ಥಾನವು ಹೊಸ ಪ್ರದೇಶವನ್ನು ವಶಪಡಿಸಿಕೊಳ್ಳಬಹುದು ಮತ್ತು ಅದನ್ನು ಒಕ್ಕೂಟದಲ್ಲಿ ಅಂತರ್ಗತವಾಗದ ಪ್ರದೇಶವೆಂದು ಪರಿಗಣಿಸತಕ್ಕದ್ದು. ಒಕ್ಕೂಟದ ಶಾಸಕಾಂಗವು ಅವಕಾಶ ಮಾಡಿಕೊಡುವವರೆಗೆ ಸಂಯುಕ್ತ ಸಂಸ್ಥಾನಗಳ ಸಂವಿಧಾನವು ಈ ಅಂತರ್ಗತವಾಗದ ಪ್ರದೇಶಕ್ಕೆ ಅನ್ವಯಿಸುವುದಿಲ್ಲ. ಡಾ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು ಭಾಷಣಗಳು ಸಂಪುಟ -1 ಅನುಚ್ಛೇದ 2 ಕಲಮು 1 ಪ್ರಸ್ತಾವಿಕ ಅನುಚ್ಛೇದ 2 ವಿವರಣಾತ್ಮಕ ವಿಶ್ಲೇಷಣೆ ಪ್ರಜೆಗಳ ಮೂಲಭೂತ ಹಕ್ಕುಗಳು ಅನುಚ್ಛೇದ 2 ಕಲಮು 2 ಮೂಲಭೂತ ಹಕ್ಕುಗಳ ಮೇಲಿನ ಆಕ್ರಮಣದ ವಿರುದ್ಧ ಪರಿಹಾರಗಳು ಖಂಡ 1 ನ್ಯಾಯಾಂಗ ರಕ್ಷಣೆ ಖಂಡ 2 ಖಂಡ 3 ಖಂಡ 4 ಅಸಮಾನತೆಯ ವಿರುದ್ಧ ರಕ್ಷಣೆ ಪಕ್ಷಪಾತದ ವಿರುದ್ಧ ರಕ್ಷಣೆ ಆರ್ಥಿಕ ಶೋಷಣೆಯ ವಿರುದ್ಧ ರಕ್ಷಣೆ ಅನುಚ್ಛೇದ ಕಲಮು 3 ಅಲ್ಪಸಂಖ್ಯಾತರ ರಕ್ಷಣೆಗಾಗಿ ನಿಬಂಧನೆಗಳು ಖಂಡ 1 ಖಂಡ 2 ಖಂಡ 3 ಖಂಡ ಅಡ್ಡಗೆರೆ ಮತೀಯ ಕಾರ್ಯಾಂಗದ ವಿರುದ್ಧ ರಕ್ಷಣೆ ಸಾಮಾಜಿಕ ಮತ್ತು ಅಧಿಕಾರಿ ದಬ್ಬಾಳಿಕೆಯ ವಿರುದ್ಧ ರಕ್ಷಣೆ ಸಾಮಾಜಿಕ ಬಹಿಷ್ಕಾರ ವಿರುದ್ಧ ರಕ್ಷಣೆ ಅಲ್ಪಸಂಖ್ಯಾತರ ಏಳಿಗಾಗಿ ಮತ್ತು ಸಾರ್ವಜನಿಕ ಕಾರ್ಯಗಳಿಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಖರ್ಚು ಮಾಡಲು ಅಧಿಕಾರ ಮತ್ತು ಮಾಡಲೇಬೇಕಾದ ನಿರ್ಬಂಧ ಅಡ್ಡಗೆರೆ ಅನುಚ್ಛೇದ 2 ಕಲಮು 4 ಪರಿಶಿಷ್ಟ ಜಾತಿಗಳ ರಕ್ಷಣೆಗಾಗಿ ಸವಲತ್ತುಗಳು ವಿಭಾಗ 1 ಖಂಡ 1 ಖಾತರಿಗಳು ಶಾಸಕಾಂಗ ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ಪ್ರಾತಿನಿಧ್ಯದ ಹಕ್ಕು ಕಾರ್ಯಾಂಗದಲ್ಲಿ ಪ್ರಾತಿನಿಧ್ಯದ ಹಕ್ಕು ಸೇವಾ ಪ್ರಾತಿನಿಧ್ಯದ ಹಕ್ಕು ಖಂಡ 2 ಖಂಡ 3 ವಿಭಾಗ 2 ವಿಶೇಷ ಹೊಣೆಗಳು ಖಂಡ 1 ಉನ್ನತ ಶಿಕ್ಷಣಕ್ಕಾಗಿ ಖಂಡ 2 ಪ್ರತ್ಯೇಕ ಪಾಳೆಯಗಳಿಗಾಗಿ ವಿಭಾಗ 3 ಎಂ ಡ್ಯಾಶ್ ಖಂಡ 1 ಖಂಡ 2 ಸವಲತ್ತುಗಳ ಮಂಜೂರಾತಿ ಮತ್ತು ಸವಲತ್ತುಗಳ ತಿದ್ದುಪಡಿ ಸಂವಿಧಾನಾತ್ಮಕ ಸವಲತ್ತುಗಳು ಸವಲತ್ತುಗಳ ತಿದ್ದುಪಡಿ ದೇಶಿ ಸಂಸ್ಥಾನಗಳಲ್ಲಿ ಪರಿಶಿಷ್ಟ ಜಾತಿಗಳ ರಕ್ಷಣೆ ವಿಭಾಗ 4 ವಿಭಾಗ 5 1 ಅಡ್ಡಗೆರೆ ಅರ್ಥೈಸುವಿಕೆ ಸಂವಿಧಾನಾತ್ಮಕ ಸುಧಾರಣೆಗಳು 445 ಅನುಚ್ಛೇದ 2 ಸೆಷನ್ 1 ಪ್ರಜೆಗಳ ಮೂಲಭೂತ ಹಕ್ಕುಗಳು ಭಾರತೀಯ ಸಂಯುಕ್ತ ರಾಜ್ಯಗಳ ಸಂವಿಧಾನವು ಈ ಮುಂದಿನವುಗಳಿಗೆ ನಾಗರಿಕ ಮೂಲಭೂತ ಹಕ್ಕುಗಳೆಂದು ಮನ್ನಣೆ ನೀಡತಕ್ಕದ್ದು. 0 ಭಾರತೀಯ ಸಂಯುಕ್ತ ರಾಜ್ಯಗಳಲ್ಲಿ ಹುಟ್ಟಿದ ಅಥವಾ ಅವುಗಳಲ್ಲಿ ಸಂವಿಧಾನಾತ್ಮಕವಾಗಿ ಸಹಜವಾಗಿ ಭಾರತೀಯರಾದವರು ಭಾರತೀಯರು ಮತ್ತು ಅವರು ವಾಸಿಸುವ ರಾಜ್ಯದ ನಾಗರಿಕರಾಗಿರುತ್ತಾರೆ. ವರ್ಗದಿಂದಾಗಿ, ಹುಟ್ಟಿನಿಂದಾಗಿ, ವೈಯಕ್ತಿಕವಾಗಿ, ಕೌಟುಂಬಿಕವಾಗಿ, ಧಾರ್ಮಿಕ ಅಥವಾ ಧಾರ್ಮಿಕ ಆಚರಣೆಯಿಂದಾಗಿ ಮತ್ತು ಸಾಂಪ್ರದಾಯಿಕವಾಗಿ ಇರಬಹುದಾದ ಸವಲತ್ತು ಅಥವಾ ಅನರ್ಹತೆಯನ್ನು ರದ್ದುಪಡಿಸಲಾಗಿದೆ. 9 ಯಾವುದೇ ಸವಲತ್ತುಗಳನ್ನಾಗಲಿ ವಿನಾಯಿತಿಗಳನ್ನಾಗಲಿ ಮೊಟಕುಗೊಳಿಸುವ ಯಾವುದೇ ಆಚರಣೆ ಅಥವಾ ಸಂಪ್ರದಾಯ ಅಥವಾ ಕಾನೂನನ್ನು ಮಾಡಿ ಯಾವುದೇ ರಾಜ್ಯವು ಹೇರತಕ್ಕದ್ದಲ್ಲ.
ನ್ಯಾಯಾಂಗ ವಿಚಾರಣೆಯಿಲ್ಲದೆ ಯಾವುದೇ ವ್ಯಕ್ತಿಯ ಜೀವವನ್ನಾಗಲಿ ಆಸ್ತಿಯನ್ನಾಗಲಿ ಹರಣ ಮಾಡಲಾಗದು. ಹಾಗೆಯೇ ಯಾವ ವ್ಯಕ್ತಿಗೆ ಆದರೂ ರಾಜ್ಯವು ತನ್ನ ಪ್ರದೇಶದಲ್ಲಿ ಸಮಾನ ನ್ಯಾಯಾಂಗ ರಕ್ಷಣೆಯನ್ನು ಕೊಡತಕ್ಕದ್ದು. 2. 9 H. 2. ಕಾನೂನಿನ ಕಣ್ಣಲ್ಲಿ ಎಲ್ಲ ಪ್ರಜೆಗಳು ಸಮಾನರು ಮತ್ತು ಸಮಾನ ನಾಗರಿಕ ಹಕ್ಕುಗಳನ್ನುಳ್ಳವರು. ಈಗಿನ ಕಾನೂನು, ನಿಬಂಧನೆ, ಆಜ್ಞೆ ಸಂಪ್ರದಾಯ ಕಾನೂನಿನ ಅರ್ಥಗಳ ರೀತ್ಯ ಯಾರ ಮೇಲೂ ಇರಬಹುದಾದ, ಹೇರಲಾದ ಎಲ್ಲ ಅನರ್ಹತೆ, ಪಕ್ಷಪಾತ ಮತ್ತು ದಂಡಗಳು ಈ ಸಂವಿಧಾನ ಜನರಿಗೆ ಬಂದ ದಿನದಿಂದ ರದ್ದಾಗತಕ್ಕದ್ದು. ಸಾರ್ವಜನಿಕ ಉಪಯೋಗಕ್ಕೆಂದು ನಿಯೋಜಿತವಾದ, ನಿರ್ವಹಿಸಲು ಪರವಾನಗಿ ಪಡೆದ ಯಾವುದೇ ಸ್ಥಳ, ನಿವಾಸ, ಸವಲತ್ತು, ಹೋಟೆಲ್, ತಂಗುದಾಣ, ವಿದ್ಯಾಕೇಂದ್ರಗಳು, ರಸ್ತೆ, ದಾರಿ, ಕೆರೆ, ಬಾವಿ ಮತ್ತಿತರ ನೀರು ಸರಬರಾಜು ತಾಣ, ಸಾರ್ವಜನಿಕ ಮನರಂಜನಾ ಪ್ರದೇಶ, ವಸತಿ ಸ್ಥಳ ಮುಂತಾದವುಗಳ ಕಾನೂನಿನನ್ವಯ ಎಲ್ಲರಿಗೂ ನಿಷಿದ್ಧವಿರುವುದನ್ನು ಬಿಟ್ಟು ಉಪಯೋಗವನ್ನು ನಿರಾಕರಿಸುವವರು ತಪ್ಪಿತಸ್ಥರು ಮತ್ತು ದಂಡನಾರ್ಹರು. ಸಾರ್ವಜನಿಕರಿಂದ ಅಥವಾ ಸಾರ್ವಜನಿಕರಿಗಾಗಿ ನಡೆಯುವ ಯಾವುದೇ ಸಂಸ್ಥೆಗಳು, ಅನುಕೂಲಗಳು, ಸವಲತ್ತುಗಳು ಎಲ್ಲರಿಗೂ ಸಮಾನವಾಗಿ ಸೇರತಕ್ಕದ್ದು. ಧರ್ಮ, ಜಾತಿ, ಪಂಥ, ಹೆಣ್ಣು, ಗಂಡು ಅಥವಾ ಸಾಮಾಜಿಕ ಸ್ಥಾನಗಳೇ ಆಧಾರವಾಗಿ ಯಾವುದೇ ಸಾರ್ವಜನಿಕ ಕಚೇರಿ, ಕಸುಬು, ವ್ಯಾಪಾರ ಮುಂತಾದವುಗಳಿಂದ ಯಾವ ನಾಗರಿಕನೂ ಅನರ್ಹನಾಗತಕ್ಕದ್ದಲ್ಲ. 1. ಭಾರತೀಯ ನಾಗರಿಕನಾದವರು ದೇಶದಲ್ಲಿ ಎಲ್ಲಾದರೂ ವಾಸ ಮಾಡಬಹುದು. ಸಾರ್ವಜನಿಕ ಶಿಸ್ತು, ನೈತಿಕ ಉಲ್ಲಂಘನೆಯ ಕಾರಣಗಳ ಹೊರತು ನಾಗರಿಕರ ವಾಸಸ್ಥಾನದ ಹಕ್ಕನ್ನು ಮೊಟಕುಗೊಳಿಸುವ ಕಾನೂನು ಮಾಡಕೂಡದು. 2. ಭಾರತದ ಯಾವುದೇ ರಾಜ್ಯಕ್ಕೆ ಸೇರಿದ ಅಧಿಕೃತ ಪ್ರಜೆಯೊಬ್ಬ ದೇಶದ ಯಾವುದೇ H. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು ಭಾಷಣಗಳು ಸಂಪುಟ -1 ಭಾಗದಲ್ಲಿ ನೆಲೆಯಾಗಬಹುದು. ಸಾರ್ವಜನಿಕ ಶಾಂತಿ, ನೀತಿ ಪಾಲನೆಯ ಕಾರಣಗಳಿಗಲ್ಲದೆ ಯಾವ ಪ್ರಜೆಯ ವಾಸ್ತವ್ಯದ ಹಕ್ಕನ್ನು ರದ್ದು ಮಾಡುವುದಾಗಲಿ ತಿರಸ್ಕರಿಸುವುದಾಗಲಿ ಕೂಡದು. 3. ನಾಗರಿಕರೊಬ್ಬರು ಹೊಸದಾಗಿ ನೆಲೆಯೂರುವ ಯಾವುದೇ ರಾಜ್ಯ ತನ್ನ ನಾಗರಿಕರಿಂದ ಪಡೆಯುವ ತೆರಿಗೆಗಳನ್ನಲ್ಲದೆ ಯಾವುದೇ ಹೊಸ ತೆರಿಗೆ ವಿಧಿಸಕೂಡದು. ವಾಸ್ತವ್ಯದ ಹಕ್ಕನ್ನು ಪಡೆಯುವವರು ತೆರಬೇಕಾದ ಗರಿಷ್ಠ ಶುಲ್ಕವನ್ನು ಕೇಂದ್ರ ಶಾಸಕಾಂಗದ ತೀರಾನದನ್ವಯ ನಿಗದಿಗೊಳಿಸತಕ್ಕದ್ದು. 4. ರಾಜ್ಯವೊಂದು ಈ ಕೆಳಕಂಡ ರೀತಿಯ ವ್ಯಕ್ತಿಗಳಿಂದ ನೆಲೆಗೊಳ್ಳುವ ಹಕ್ಕನ್ನು ಹಿಂದೆಗೆದುಕೊಳ್ಳುವುದನ್ನಾಗಲಿ ಅಥವಾ ನಿರಾಕರಿಸುವುದನ್ನಾಗಲಿ ಮಾಡಬಹುದು. ಎ. ರೂಢಿಗತ ಅಪರಾಧಗಳು. ಬಿ. ರಾಜ್ಯದಲ್ಲಿರುವ ಮತೀಯ ಸಮತೋಲನವನ್ನು ಏರುಪೇರು ಮಾಡುವ ದೃಷ್ಟಿಯಿಂದ ನೆಲೆಗೊಳ್ಳ ಬಯಸುವವರು. ಸಿ. ಬದುಕಲು ಯಾವುದೇ ನಿಗದಿತ ಆದಾಯವಿದೆ ಎಂದು ರಾಜ್ಯದ ಮೇಲೆ ಖಾಯಂ ಹೊರೆಯಾಗುವುದಿಲ್ಲವೆಂದು ನೆಲೆಗೊಳ್ಳುವ ರಾಜ್ಯಕ್ಕೆ ಸಾಬೀತು ಮಾಡಲಾಗದವರು. ಡಿ. ಅವಶ್ಯಕತೆಯಿದ್ದಾಗ ಮೂಲರಾಜ್ಯವೊಂದು ಬೇರೆ ರಾಜ್ಯಗಳಲ್ಲಿ ನೆಲೆಸುವ ತನ್ನ ನಿವಾಸಿಗಳಿಗೆ ಸರಿಯಾದ ಸಹಾಯ ಮಾಡಲು ನಿರಾಕರಿಸಿದಾಗ ತಾನು ಜನಿಸಿದ ಪ್ರದೇಶದಲ್ಲಿ ಸಾರ್ವಜನಿಕರ ದಾನದಿಂದ ಶಾಶ್ವತವಾಗಿ ಅವಲಂಬಿಸಿರದ, ಸ್ವತಃ ದುಡಿಯುವ ಸಾಮರ್ಥ್ಯವುಳ್ಳ ಮತ್ತು ನಿರುದ್ಯೋಗದ ವಿರುದ್ಧ ಭದ್ರತೆ ನೀಡಬಲ್ಲ ವ್ಯಕ್ತಿಗೆ ಷರತ್ತು ವಿಧಿಸಿ ನೆಲೆಗೊಳ್ಳಲು ಅನುಮತಿಸಬಹುದು. ಹೊರದೂಡುವ ಪ್ರತಿಕ್ರಮವು ಭಾರತ ಸರ್ಕಾರದಿಂದ ದೃಢೀಕರಣವಾಗಬೇಕು. ವಾಸಸ್ಥಾನ ಮತ್ತು ಪಾಳೆಯಗಳ ನಡುವಿನ ವ್ಯತ್ಯಾಸವನ್ನು ವ್ಯಾಖ್ಯಾನಿಸಿ ವಾಸ ಹೂಡಿದ ಅವಧಿಯಲ್ಲಿ ಆ ಜನರಿಗಿರಬೇಕಾದ ರಾಜಕೀಯ ಮತ್ತು ನಾಗರಿಕ ಹಕ್ಕುಗಳನ್ನು ಕೇಂದ್ರ ಶಾಸಕಾಂಗ ನಿಗದಿಗೊಳಿಸತಕ್ಕದ್ದು. ಸಿ.ಎಸ್. ಕೇಂದ್ರ ಸರ್ಕಾರವು ಯಾವುದೇ ಜಾತಿಗೆ ಕೊಡಬಹುದಾದ ಕಿರುಕುಳದ ವಿರುದ್ಧ, ಆಂತರಿಕ ಕೋಭೆ ಮತ್ತು ಹಿಂಸೆಯ ವಿರುದ್ಧ ರಕ್ಷಣೆ ಕೊಡತಕ್ಕದ್ದು. ವಿಭಾಗ. ಯಾವುದೇ ವ್ಯಕ್ತಿಯನ್ನು ಬಲಾತ್ಕಾರದಿಂದ ಕೆಲಸ ಮಾಡಿಸುವುದು, ದಾಸ್ಯಕ್ಕೆ ಒಳಪಡಿಸುವುದು ಅಪರಾಧ ಮತ್ತು ಶಿಕ್ಷಾರ್ಹ. 10. ಮನೆಯ ಅನುಚಿತ ಶೋಧ, ಆಕ್ರಮಣ, ಜಪ್ತು ಮುಂತಾದವುಗಳ ಮೂಲಕ ಪ್ರಜೆಗಳು ತಮ್ಮ ಪಾಡಿಗೆ ತಾವು ಜೀವಿಸುವ ಹಕ್ಕನ್ನು ಶಾಂತಿಯಿಂದ ನಿರ್ದಿಷ್ಟ ಕಾನೂನಿನ ಬೆಂಬಲವಿಲ್ಲದೆ ಹತ್ತಿಕ್ಕಲಾಗದು. ಸಂಭವನೀಯ ಕಾರಣಕ್ಕಲ್ಲದೆ, ಸತ್ಯವಚನ ಪ್ರಮಾಣಾನುಸಾರವಾಗಲ್ಲದೆ ವಾರಂಟನ್ನು ಹೊರಡಿಸಲಾಗದು. ಹಾಗೆ ಹೊರಡಿಸುವಾಗ ಶೋಧಿಸಬೇಕಾದ ಸ್ಥಳದ ಮತ್ತು ಬಂಧಿಸಬೇಕಾದ ವ್ಯಕ್ತಿಯ ಅಥವಾ ಸರಕುಗಳ ವಿವರಣೆಯನ್ನು ಪಡೆದುಕೊಳ್ಳಬೇಕು. ಸಂವಿಧಾನಾತ್ಮಕ ಸುಧಾರಣೆಗಳು. 447. 11. ನಾಗರಿಕ ಮತದಾನದ ಹಕ್ಕನ್ನು ಅಪ್ರಾಪ್ತ ವಯಸ್ಕರು, ಜೈಲುವಾಸ ಅನುಭವಿಸಿದವರು ಮತ್ತು ಬುದ್ಧಿಭ್ರಮಣೆಯಾದವರಿಗಲ್ಲದೆ ಇತರರಿಗೆ ನಿರಾಕರಿಸುವುದನ್ನಾಗಲಿ ಮೊಟಕುಗೊಳಿಸುವುದನ್ನಾಗಲಿ ಮಾಡತಕ್ಕದ್ದಲ್ಲ. 12. ಸಾರ್ವಜನಿಕ ಶಿಸ್ತು ನೀತಿ ಕಾರಣಗಳ ಹೊರತಾಗಿ ಜನರ ವಾಕ್ ಸ್ವಾತಂತ್ರ್ಯ, ಪತ್ರಿಕಾ ಸ್ವಾತಂತ್ರ್ಯ, ಸಂಘಟನಾ ಸ್ವಾತಂತ್ರ್ಯ ಮತ್ತು ಸಭೆ ಸೇರುವ ಸ್ವಾತಂತ್ರ್ಯಗಳನ್ನು ಮೊಟಕುಗೊಳಿಸುವ ಕಾನೂನನ್ನು ರಚಿಸಲಾಗದು. 13. ಹಿಂದಿನಿಂದ ಅನ್ವಯವಾಗುವ ಯಾವುದೇ ವಿಧೇಯಕವನ್ನು ಸ್ಥಾನಬಲವಿರುವ ಮಾತ್ರಕ್ಕೆ ಮಂಜೂರು ಮಾಡತಕ್ಕದ್ದಲ್ಲ. 14. ಸಾರ್ವಜನಿಕ ಶಿಸ್ತು ಮತ್ತು ನೈತಿಕತೆಯ ಸಾಮರಸ್ಯದೊಡನೆ ಎಲ್ಲರಿಗೂ ಬಹಿರಂಗವಾದ ಆಚರಣೆ ಮತ್ಬೋಧನೆ ಮತ್ತು ಮತಾಂತರವೂ ಸೇರಿದಂತೆ ಧರ್ಮವನ್ನು ಮುಕ್ತನಾಗಿ ಅನುಸರಿಸಲು ಮತ್ತು ಆತ್ಮಸಾಕ್ಷಿಗನುಗುಣವಾಗಿ ಬದುಕಲು ಸರ್ಕಾರ ರಕ್ಷಣೆ ಕೊಡಬೇಕು. 15. ಯಾವ ವ್ಯಕ್ತಿಯ ಮೇಲೂ ಬಲಾತ್ಕಾರದಿಂದ ಧಾರ್ಮಿಕ ಸಂಸ್ಥೆಯ ಸದಸ್ಯತ್ವವನ್ನಾಗಲಿ, ಧಾರ್ಮಿಕ ನಡವಳಿಕೆಯನ್ನಾಗಲಿ, ಧಾರ್ಮಿಕ ನೀತಿಯನ್ನಾಗಲಿ ಹೇರಕೂಡದು. ಆದರೆ ತಂದೆ ತಾಯಿಯರು ತಮ್ಮ ಮಕ್ಕಳು 16 ವರ್ಷದವರಾಗುವವರೆಗೆ ಯಾವ ಧಾರ್ಮಿಕ ವಿದ್ಯೆ ಕಲಿಯಬೇಕು ಎನ್ನುವ ಬಗ್ಗೆ ನಿರ್ಧಾರ ಕೈಗೊಳ್ಳಬಹುದು. 16. ಜಾತಿ, ಪಂಥ, ಮತ ಕಾರಣವಾಗಿ ಯಾರೂ ಯಾವುದೇ ದಂಡಕ್ಕೆ ಒಳಗಾಗಬಾರದು. ಹಾಗೆಯೇ ನಾಗರಿಕ ಜವಾಬ್ದಾರಿಯ ನಿರ್ವಹಣೆಯಿಂದ ಅವರನ್ನು ತಪ್ಪಿಸಕೂಡದು. 17. ರಾಷ್ಟ್ರವು ಯಾವ ಧರ್ಮವನ್ನು ರಾಷ್ಟ್ರಧರ್ಮವೆಂದು ಮಾನ್ಯ ಮಾಡತಕ್ಕದ್ದಲ್ಲ. 18. ಯಾವುದೇ ಧರ್ಮದ ಅನುಯಾಯಿಗಳು ಸಂಘಟಿತರಾಗಲು ಸ್ವತಂತ್ರರು ಮತ್ತು ಅವರು ಬಯಸಿದಲ್ಲಿ ತಮ್ಮ ಸಂಘಟನೆಗೆ ಅನುಕೂಲವಾಗುವ ಕಾಯ್ದೆ ಮಾಡಲು ಸರ್ಕಾರವನ್ನು ಕೇಳುವ ಹಕ್ಕು ಇರತಕ್ಕದ್ದು. 19. ಎಲ್ಲ ಧರ್ಮೀಯರಿಗೂ ಅನ್ವಯಿಸುವ ಕಾಯ್ದೆಗಳಿಗೆ ಒಳಪಟ್ಟು ಪ್ರತಿ ಧಾರ್ಮಿಕ ಸಂಘಟನೆಯು ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳುವ ಸ್ವಾತಂತ್ರ್ಯ ಹೊಂದಿರುತ್ತದೆ. 20. ಧಾರ್ಮಿಕ ಸಂಘಗಳ ನಿಯಮಗಳ ಪ್ರಕಾರ ಅವುಗಳು ತಮ್ಮ ಸದಸ್ಯರಿಂದ ಅವರು ಸ್ವಇಚ್ಛೆಯಿಂದ ಕೊಟ್ಟಲ್ಲಿ ಕಾಣಿಕೆ ವಂತಿಗೆಗಳನ್ನು ಪಡೆಯಬಹುದು. ಧಾರ್ಮಿಕ ಸಮಾಜಕ್ಕೆ ಖರ್ಚಾಗುವ ಹಣವನ್ನು ಸದಸ್ಯನಲ್ಲದವನಿಂದ ಬಲಾತ್ಕಾರವಾಗಿ ವಸೂಲು ಮಾಡತಕ್ಕದ್ದಲ್ಲ. 21. ಈ ಮೇಲ್ಕಾಣಿಸಿದ ಅಪರಾಧಗಳೆಲ್ಲ ಮೇಲ್ನೋಟಕ್ಕೆ ತೋರುವ ಅಪರಾಧಗಳೆಂದು ಪರಿಗಣಿತವಾಗುತ್ತವೆ. ಅಪರಾಧಿಗಳೆಂದು ಸಾಬೀತಾದವರಿಗೆ ವಿಧಿಸಬೇಕಾದ ಶಿಕ್ಷೆಯ ಬಗ್ಗೆ ಕೇಂದ್ರ ಶಾಸಕಾಂಗ ಕಾಯ್ದೆ ಕಾನೂನನ್ನು ಮಾಡತಕ್ಕದ್ದು. 2. ಅನುಚ್ಛೇದ 2 ಸೆಷನ್ 2. ಮೂಲಭೂತ ಹಕ್ಕುಗಳ ಉಲ್ಲಂಘನೆಯ ವಿರುದ್ಧ ಪರಿಹಾರಗಳು ಕಾರ್ಯಾಂಗ ದಬ್ಬಾಳಿಕೆಯ ವಿರುದ್ಧ ನ್ಯಾಯಾಂಗ ರಕ್ಷಣೆ ವಿವರಣೆಗೆ ಪು 17 ನೋಡಿ. 448. 09. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು ಭಾಷಣಗಳು ಸಂಪುಟ -1 ಖಂಡ 1
ಭಾರತ ಸಂಯುಕ್ತ ಸಂಸ್ಥಾನವು ಈ ಮುಂದಿನ ಅವಕಾಶಗಳನ್ನು ಕಲ್ಪಿಸತಕ್ಕದ್ದು. ಭಾರತದ ನ್ಯಾಯಾಂಗ ಅಧಿಕಾರವು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇರತಕ್ಕದ್ದು. ಎಲ್ಲ ಇತರೆ ನ್ಯಾಯಾಲಯಗಳು ಅಥವಾ ಒಂದು ನ್ಯಾಯಾಲಯದ ಅಧಿಕಾರವನ್ನು ಚಲಾಯಿಸುವಂತಹ ಅಧಿಕಾರಗಳ ಉಸ್ತುವಾರಿ ಅಧಿಕಾರವನ್ನು ಸರ್ವೋಚ್ಚ ನ್ಯಾಯಾಲಯಕ್ಕೆ ನೀಡತಕ್ಕದ್ದು. 2. ತೊಂದರೆಗೊಳಗಾದ ವ್ಯಕ್ತಿಯ ಅಹವಾಲಿನ ಆಧಾರದ ಮೇಲೆ ಹೇಬಿಯಸ್ ಕಾರ್ಪಸ್, ಶೋ ವಾರಂಟ್ ಪ್ರಾಹಿಬಿಷನ್, ಸರ್ಶಿಯೋರೊರೈ ಮ್ಯಾಂಡಮಸ್ ಮುಂತಾದ ವಿಶೇಷಾಧಿಕಾರದ ಆಜ್ಞಾಪತ್ರಗಳನ್ನು ಜಾರಿಗೊಳಿಸುವ ಅಧಿಕಾರ ಸರ್ವೋಚ್ಚ ನ್ಯಾಯಾಲಯಕ್ಕೆ ಇರತಕ್ಕದ್ದು. ರಿಟ್ ಅರ್ಜಿ ಸಲ್ಲಿಸುವ ಹಕ್ಕನ್ನು ದಂಗೆ ಅಥವಾ ಆಕ್ರಮಣದ ಕಾರಣಗಳಿಲ್ಲದೆ ಮೊಟಕುಗೊಳಿಸುವುದಾಗಲಿ ಅಮಾನತಿನಲ್ಲಿಡುವುದಾಗಲಿ ಸಲ್ಲದು. ಖಂಡ 2. ಅಸಮಾನತೆಯಿಂದ ನಡೆಸಿಕೊಳ್ಳುವುದರ ವಿರುದ್ಧ ರಕ್ಷಣೆ. ವಿವರಣೆಗೆ ಪುಟ 17 ನೋಡಿ. ಕೇಂದ್ರ ಮತ್ತು ರಾಜ್ಯಗಳ ಶಾಸಕಾಂಗ ಮತ್ತು ಕಾರ್ಯಾಂಗಗಳ ಪ್ರಾಧಿಕಾರದ ವ್ಯಾಪ್ತಿಯು ಈ ಕೆಳಗಿನ ಪರಿಮಿತಿಗಳಿಗೆ ಒಳಪಟ್ಟಿರತಕ್ಕದ್ದು. ಅಡ್ಡಗೆರೆ. ಪ್ರಜೆಗಳ ಈ ಕೆಳಕಂಡ ಹಕ್ಕುಗಳ ವಿರುದ್ಧ ಯಾವ ಶಾಸಕಾಂಗ, ಕಾರ್ಯಾಂಗಗಳು ಕಾನೂನು ಆಜ್ಞೆಗಳನ್ನು ಮಾಡಲು ಅಧಿಕಾರವಿರುವುದಿಲ್ಲ. 0. ಒಪ್ಪಂದಗಳನ್ನು ನೋಡಿಕೊಂಡು ಜಾರಿಗೊಳಿಸುವುದು, ಕೋರ್ಟಿನಲ್ಲಿ ಕಟ್ಟೆ ಹೂಡುವುದು, ಕಟ್ಟೆಗಳಲ್ಲಿ ಭಾಗಿಗಳಾಗುವುದು, ಸಾಕ್ಷಿಯಾಗುವುದು, ಆಸ್ತಿಯ ಉತ್ತರಾಧಿಕಾರ ಪಡೆಯುವುದು, ಕೊಳ್ಳುವುದು, ಮಾರುವುದು, ಭೋಗ್ಯ ಮಾಡಿಕೊಳ್ಳುವುದು ಮತ್ತು ಸ್ವಂತ ಆಸ್ತಿಯನ್ನು ವಿಲೇವಾರಿ ಮಾಡುವುದು. 9. ಸಂವಿಧಾನ ನಿಯಮಗಳಿಗೆ ಒಳಪಟ್ಟು ಎಲ್ಲ ವರ್ಗಗಳಿಗೆ ಸಮುಚಿತವಾಗಿ ಸಿಗಬೇಕಾದ ನಿಗದಿತ ಪ್ರಾತಿನಿಧ್ಯದ ಅನುಸಾರವಾಗಿ ಸರ್ಕಾರಿ ಸೇವೆಗೆ ಮತ್ತು ಸೈನ್ಯಕ್ಕೆ ಸೇರಿಕೊಳ್ಳುವ ಅರ್ಹತೆ ಪಡೆಯುವುದು. 2. ಎಲ್ಲ ಪ್ರಜೆಗಳಿಗೂ ಅನ್ವಯಿಸುವ ಕಾನೂನುಗಳ ಮಿತಿಯಲ್ಲಿ ಎಲ್ಲ ವಸತಿಗೃಹ, ವಿದ್ಯಾಕೇಂದ್ರ, ಹೋಟೆಲು, ನದಿ, ಬಾವಿ, ಕೆರೆ, ನೀರಿನ ಸೌಕರ್ಯ, ಸಾರ್ವಜನಿಕ ವಾಹನ ಸಾರಿಗೆ ಸೌಕರ್ಯ, ರಸ್ತೆ, ನದಿ, ವಾಯುಸಂಚಾರ ಸೌಲಭ್ಯ ಹಾಗೂ ಮನರಂಜನಾ ಸೌಲಭ್ಯಗಳು ಸರ್ವಸಮಾನವಾಗಿ ಮತ್ತು ಪರಿಪೂರ್ಣವಾಗಿ ಜನಾಂಗ, ವರ್ಗ, ವರ್ಣ ಮತ್ತು ಪಂಥಗಳ ಭೇದವಿಲ್ಲದೆ ಎಲ್ಲರಿಗೂ ದೊರೆಯತಕ್ಕದ್ದು. ಸಂವಿಧಾನಾತ್ಮಕ ಸುಧಾರಣೆಗಳು. ಎಚ್. ಸಾರ್ವಜನಿಕರಿಗೆ ಅಥವಾ ಯಾವುದೇ ಧರ್ಮದ ಅನುಯಾಯಿಗಳಿಗೆಂದು ನಿಗದಿಯಾಗಿರುವ ಎಲ್ಲ ಧಾರ್ಮಿಕ ಮತ್ತು ಧರ್ಮದತ್ತಿಗಳ ಉಪಯೋಗವನ್ನು ಯಾವ ಭೇದವೂ ಇಲ್ಲದೆ ಪಡೆಯಲು ಎಲ್ಲರೂ ಅಥವಾ ಆಯಾ ಧರ್ಮದ ಅನುಯಾಯಿಗಳು ಅರ್ಹರು. ಯಾವುದೇ ಸಂಪ್ರದಾಯ ಅಥವಾ ರೂಢಿ ಅಥವಾ ಧಾರ್ಮಿಕ ಆಚರಣೆ ಅಥವಾ ಸಂಪ್ರದಾಯಗಳ ಆಧಾರದ ಮೇಲೆ ಯಾವುದೇ ಕಾನೂನಿನ ಪ್ರಯೋಜನ ಮತ್ತು ಸರ್ಕಾರದ ರಕ್ಷಣೆಗಳಿಂದ ಯಾರನ್ನೂ ವಂಚಿಸತಕ್ಕದ್ದಲ್ಲ. ದಂಡನೆ, ಶಿಕ್ಷೆ ಮುಂತಾದವು ಎಲ್ಲ ತಪ್ಪಿತಸ್ಥರಿಗೂ ಸಮಾನವಾಗಿರತಕ್ಕದ್ದು. ಸರ್ಕಾರದ ಕಾನೂನಿನ ರಕ್ಷಣೆ ಎಲ್ಲರಿಗೂ ಸಮಾನ ಹಾಗೂ ಪೂರ್ಣವಾಗಿ ಲಭಿಸತಕ್ಕದ್ದು. ಖಂಡ 3. 0. ಸಾರ್ವಜನಿಕ ಆಡಳಿತಾಧಿಕಾರಿಗಳು, ಖಾಸಗಿ ಕಾರ್ಖಾನೆ ಹಾಗೂ ವಾಣಿಜ್ಯ ಸಂಸ್ಥೆಗಳು ಮಾಲೀಕರು ಯಾರನ್ನೇ ಆಗಲಿ ಜಾತಿ, ಧರ್ಮ, ಸಾಮಾಜಿಕ ಸ್ಥಾನಮಾನಗಳ ಆಧಾರದ ಮೇಲೆ ತಾರತಮ್ಯದಿಂದ ನೋಡುವುದು ಅಪರಾಧವೆಂದು ಪರಿಗಣಿಸತಕ್ಕದ್ದು. ಇಂಥ ಆಪಾದನೆಗಳ ವಿಚಾರಣೆ ಈ ಕಾರಣಕ್ಕಾಗಿ ರಚಿತವಾಗುವ ನ್ಯಾಯಮಂಡಳಿಗಳ ವ್ಯಾಪ್ತಿಗೆ ಸೇರತಕ್ಕದ್ದು. 9. ಸೂಕ್ತ ಶಾಸನದ ಮೂಲಕ ಈ ಅವಕಾಶಗಳನ್ನು ಜಾರಿಗೊಳಿಸಲು ಕೇಂದ್ರ ಶಾಸನ ಸಭೆಗೆ ಅಧಿಕಾರವಿರತಕ್ಕದ್ದು ಮತ್ತು ಆ ಕರ್ತವ್ಯವು ಕಡ್ಡಾಯವಾಗಿರತಕ್ಕದ್ದು. ಖಂಡ 4. ಆರ್ಥಿಕ ಶೋಷಣೆಯ ವಿರುದ್ಧ ರಕ್ಷಣೆ. ವಿವರಗಳಿಗೆ ಪುಟ 18ರಿಂದ 20 ನೋಡಿ. ಭಾರತ ಸಂಯುಕ್ತ ಸಂಸ್ಥಾನವು ಈ ಕೆಳಗಿನ ವಿಧಿಗಳನ್ನು ತನ್ನ ಸಂವಿಧಾನದ ಭಾಗವೆಂದು ಘೋಷಿಸತಕ್ಕದ್ದು. 0. ಇತರೆ ಕೈಗಾರಿಕೆಗಳನ್ನು ನಡೆಸಲು ಅವಶ್ಯವಾದ ಮೂಲ ಕೈಗಾರಿಕೆಗಳು ಹಾಗೂ ಮುಂದೆ ಮೂಲ ಕೈಗಾರಿಕೆಗಳಿಂದ ನಡೆಯತಕ್ಕದ್ದು. 9. ಮೂಲ ಕೈಗಾರಿಕೆಗಳಲ್ಲದೆ ಆದರೆ ಅತ್ಯಾವಶ್ಯಕ ಕೈಗಾರಿಕೆಗಳು ಸರ್ಕಾರದ ಒಡೆತನಕ್ಕೆ ಸೇರತಕ್ಕದ್ದು. ಅವುಗಳನ್ನು ಸರ್ಕಾರವೇ ಆಗಲಿ ಅಥವಾ ಸರ್ಕಾರ ಸ್ಥಾಪಿಸುವ ನಿಗಮಗಳಿಂದ ನಡೆಸತಕ್ಕದ್ದು. 2. ಜೀವವಿಮೆ ಸರ್ಕಾರಿ ಸ್ವಾಮ್ಯದಲ್ಲಿದ್ದು ಶಾಸಕಾಂಗ ನಿಗದಿಪಡಿಸಿದಂತೆ ಪ್ರತಿಯೊಬ್ಬ ವಯಸ್ಕನಿಂದಲೂ ಅವನ ದುಡಿಮೆಯನ್ನನುಸರಿಸಿ ಸರ್ಕಾರ ಜೀವವಿಮೆ ಮಾಡಿಸತಕ್ಕದ್ದು. ಕೃಷಿ ಒಂದು ಸರ್ಕಾರಿ ಕೈಗಾರಿಕೆಯಾಗಿರತಕ್ಕದ್ದು. 9. 450 ಈಸ್. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು ಭಾಷಣಗಳು ಸಂಪುಟ -1. ಅಡ್ಡಗೆರೆ. ಖಾಸಗಿಯವರ ಅಧೀನದಲ್ಲಿರುವ ಕೈಗಾರಿಕೆ, ವಿಮೆ, ಕೃಷಿಭೂಮಿಗಳನ್ನು ಯಾವುದೇ ಅವರ ಸ್ವಂತದ್ದಾಗಿರಲಿ, ಗೇಣಿಯಾಗಿರಲಿ, ಭೋಗ್ಯದಲ್ಲಿರಲಿ, ಸರ್ಕಾರ ಡಿಬೆಂಚರ್ ರೂಪದಲ್ಲಿ ಯೋಗ್ಯ ಪರಿಹಾರ ನೀಡಿ ಅವುಗಳ ಮೇಲೆ ಸೂಕ್ತ ಹಕ್ಕು ಪಡೆಯಬೇಕು. ಆದರೆ ಭೂಮಿಗೆ ಕೊಡುವ ಪರಿಹಾರದ ಮೊತ್ತ ನಿಗದಿ ಮಾಡುವಾಗ ಅದರ ಪ್ರಾಮುಖ್ಯ, ಏರಬಹುದಾದ ಬೆಲೆ ಮುಂತಾದವುಗಳಿಗೆ ಯಾವುದೇ ವಿಶೇಷ ಗಮನ ಕೊಡತಕ್ಕದ್ದಲ್ಲ. ಈ ಡಿಬೆಂಚರ್ ರೂಪದ ಪರಿಹಾರವನ್ನು ನಗದು ರೂಪದಲ್ಲಿ ಡಿಬೆಂಚರ್ದಾರ ಯಾವಾಗ ಪಡೆಯಬೇಕೆನ್ನುವುದನ್ನು ಸರ್ಕಾರವೇ ತೀರ್ಮಾನಿಸತಕ್ಕದ್ದು. ಈ ಡಿಬೆಂಚರ್ಗಳ ವರ್ಗಾವಣೆಗೆ ಮತ್ತು ವಾರಸುದಾರಿಕೆಗೆ ಆಸ್ಪದವಿರತಕ್ಕದ್ದು. ಆದರೆ ರಾಷ್ಟ್ರೀಕೃತ ಕೈಗಾರಿಕೆಗಳಿಂದ ಡಿಬೆಂಚರ್ ವರ್ಗಾವಣೆ ಪಡೆದುಕೊಂಡವರಿಗಾಗಲಿ ವಾರಸುದಾರಿಕೆ ಪಡೆದುಕೊಂಡವರಿಗಾಗಲಿ ಭೂಮಿಯನ್ನು ಪಡೆಯುವ, ಬಡ್ಡಿ ಪಡೆಯುವ ಅಥವಾ ಅದರ ಮೇಲೆ ಯಾವುದೇ ರೀತಿಯ ಹಕ್ಕು ಚಲಾಯಿಸುವ ಅಧಿಕಾರವಿರುವುದಿಲ್ಲ. ಸಿಎಸ್. ಸರ್ಕಾರಿ ಕಾನೂನಿನನ್ವಯ ಡಿಬೆಂಚರ್ದಾರ ನಿಗದಿತ ಬಡ್ಡಿಯನ್ನು ನಗದು ರೂಪದಲ್ಲಿ ಅಥವಾ ಸರ್ಕಾರದ ತೀರ್ಮಾನದಂತೆ ಇನ್ನಾವುದೇ ರೂಪದಲ್ಲಿ ಪಡೆಯಬಹುದು. ಕೃಷಿ ಕೈಗಾರಿಕೆಯನ್ನು ಈ ಕೆಳಕಂಡಂತೆ ವ್ಯವಸ್ಥೆಗೊಳಿಸಬೇಕು. 1. ಸರ್ಕಾರ ಸ್ವಾಧೀನಪಡಿಸಿಕೊಂಡ ಭೂಮಿಯನ್ನು ನಿಗದಿತ ಪ್ರಮಾಣದಲ್ಲಿ ವಿಭಾಗಿಸಿ ಗ್ರಾಮನಿವಾಸಿಗಳು ಈ ಕೆಳಕಂಡ ನಿಬಂಧನೆಗಳ ರೀತ್ಯ ಗೇಣಿದಾರರಂತೆ ಬೇಸಾಯ ಮಾಡಲು ಬಿಟ್ಟುಕೊಡತಕ್ಕದ್ದು. ಸಾಮೂಹಿಕ ವ್ಯವಸಾಯ ಪದ್ಧತಿಯಂತೆ ಆ ಭೂಮಿಯನ್ನು ಸಾಗುವಳಿ ಮಾಡತಕ್ಕದ್ದು. ಸರ್ಕಾರದ ಕಾನೂನು ಮತ್ತು ನಿರ್ದೇಶನದಂತೆ ಭೂಸಾಗುವಳಿ ಪಡೆಯತಕ್ಕದ್ದು. 3. ಉತ್ಪಾದನೆಯ ಖರ್ಚು ಮುಂತಾದ್ದನ್ನು ಬಿಟ್ಟು ಗೇಣಿದಾರರು ಉತ್ಪನ್ನದಲ್ಲಿ ನಿಗದಿಯಾಗಿ ಪಾಲು ಪಡೆಯತಕ್ಕದ್ದು. 2. ಭೂಮಾಲೀಕ, ಗೇಣಿದಾರ, ಭೂಹೀನ ಕೃಷಿಕಾರ್ಮಿಕ ಎಂಬ ವ್ಯತ್ಯಾಸವಿಲ್ಲದಂತೆ ಜಾತಿ ಆಧಾರಿತ ತಾರತಮ್ಯವಿಲ್ಲದಂತೆ ಎಲ್ಲ ಗ್ರಾಮಸ್ಥರಿಗೂ ಭೂಮಿಯನ್ನು ಕೃಷಿಗೆ ಬಿಟ್ಟುಕೊಡತಕ್ಕದ್ದು. 3. ಸಾಮೂಹಿಕ ಕೃಷಿಗೆ ಬೇಕಾಗುವ ಹಣ ಮತ್ತಿತರ ಅನುಕೂಲತೆಗಳಾದ ನೀರು, ದನ, ಉಪಕರಣಗಳು, ಗೊಬ್ಬರ, ಬೀಜ ಇತ್ಯಾದಿಯನ್ನು ಒದಗಿಸುವುದು ಸರ್ಕಾರದ ಹೊಣೆ. 4. ಸಾಮೂಹಿಕ ಕೃಷಿ ಭೂಮಿಯ ಉತ್ಪನ್ನದ ಮೇಲೆ ಸರ್ಕಾರಕ್ಕೆ ಈ ಕೆಳಕಂಡ ಅಧಿಕಾರವಿರುತ್ತದೆ. ಭೂಕಂದಾಯಕ್ಕಾಗಿ ಒಂದು ಪಾಲು ತೆಗೆದಿಡತಕ್ಕದ್ದು. 3. 29. ಸರ್ಕಾರಿ ಡಿಬೆಂಚರ್ ಹೊಂದಿದವರಿಗೆ ಸಾಲ ತೀರಿಸುವ ಸಲುವಾಗಿ ಮತ್ತೊಂದು ಪಾಲು ತೆಗೆದಿಡತಕ್ಕದ್ದು ಹಾಗೂ ಸಂವಿಧಾನಾತ್ಮಕ ಸುಧಾರಣೆಗಳು 451. 2. 8. ಸರ್ಕಾರ ತಾನು ಒದಗಿಸಿದ ಬಂಡವಾಳವನ್ನು ವಾಪಸು ಪಡೆಯುವಂತಾಗಬೇಕು ಮತ್ತು ಕಾನೂನುಗಳನ್ನು ಧಿಕ್ಕರಿಸಿದವರಿಗೆ ಗೇಣಿಯ ನಿಬಂಧನೆಗಳನ್ನು ಮುರಿದು ಸರ್ಕಾರ ಕೊಟ್ಟ ಬಂಡವಾಳವನ್ನು ಸದುಪಯೋಗಪಡಿಸಿಕೊಳ್ಳದೆ ಸಾಮೂಹಿಕ ಕೃಷಿಯ ಯಶಸ್ಸಿನ ವಿರುದ್ಧ ನಡೆದುಕೊಳ್ಳುವವರಿಗೆ ದಂಡನೆ ವಿಧಿಸಲು ಸರ್ಕಾರಕ್ಕೆ ಅಧಿಕಾರವಿರತಕ್ಕದ್ದು.
10. ಸಾಮೂಹಿಕ ಕೃಷಿ ಯೋಜನೆಯನ್ನು ಆದಷ್ಟು ಬೇಗ ಜಾರಿಗೊಳಿಸಬೇಕು, ಆದರೆ ಸಂವಿಧಾನ ಜಾರಿಗೆ ಬಂದ 10 ವರ್ಷ ಅವಧಿಯೊಳಗೆ ಅದು ಜಾರಿಯಾಗತಕ್ಕದ್ದೇ ಹೊರತು ಯಾವುದೇ ಕಾರಣಕ್ಕಾಗಿ ಆ ಅವಧಿಯನ್ನು ವಿಸ್ತರಿಸಲಾಗದು. 2. ಅನುಚ್ಛೇದ 2 ವಿಭಾಗ 3. ಅಲ್ಪಸಂಖ್ಯಾತರ ರಕ್ಷಣೆಗಾಗಿ ನಿಯಮಗಳು. ಭಾರತ ಸಂಯುಕ್ತ ಸಂಸ್ಥಾನದ ಈ ಕೆಳಗಿನ ನಿಯಮಗಳನ್ನು ಪಾಲಿಸತಕ್ಕದ್ದು. ಕೋಮು ಕಾರ್ಯಾಂಗದ ವಿರುದ್ಧ ರಕ್ಷಣೆ ವಿವರಣೆಗೆ ಪುಟ 22ರಿಂದ 23 ನೋಡಿ. ಖಂಡ 1. 0. ಕೇಂದ್ರದ ಅಥವಾ ರಾಜ್ಯದ ಕಾರ್ಯಾಂಗದ ಶಾಸನಸಭೆಯು ಅವಧಿಗೆ ಮುನ್ನವೇ ತನ್ನ ಅಧಿಕಾರ ಕಳೆದುಕೊಳ್ಳತಕ್ಕದ್ದಲ್ಲ ಅನ್ನುವ ಅರ್ಥದಲ್ಲಿ ಅದು ಸಂಸತ್ತಿಗೆ ಅತೀತವಾಗಿರುತ್ತದೆ. ಕಾರ್ಯಾಂಗದ ಸದಸ್ಯರು ಶಾಸಕಾಂಗದ ಸದಸ್ಯರಲ್ಲದಿದ್ದರೂ ಅವರಿಗೆ ಶಾಸನಸಭೆಯಲ್ಲಿ ಭಾಗವಹಿಸುವ, ಮಾತನಾಡುವ, ಮತ ಹಾಕುವ, ಪ್ರಶ್ನೆಗಳಿಗೆ ಉತ್ತರ ಕೊಡುವ ಅಧಿಕಾರವಿರತಕ್ಕದ್ದು. 9. 2. ಶಾಸಕಾಂಗದ ಸದಸ್ಯರೆಲ್ಲರೂ ಸೇರಿ ವರ್ಗಾವಣೆಯಾಗಬಹುದಾದ ಏಕಮಾತ್ರ ಮತ ಚಲಾಯಿಸಿ ಪ್ರಧಾನಮಂತ್ರಿಯನ್ನು ಆರಿಸತಕ್ಕದ್ದು. ಸಚಿವ ಸಂಪುಟದಲ್ಲಿರಬೇಕಾದ ವಿವಿಧ ಅಲ್ಪಸಂಖ್ಯಾತರ ಪ್ರತಿನಿಧಿಗಳನ್ನು ಆಯಾ ವರ್ಗಗಳಿಗೆ ಸೇರಿದ ಶಾಸಕರು ವರ್ಗಾವಣೆಯಾಗಬಲ್ಲ ಏಕಮಾತ್ರ ಮತ ಚಲಾಯಿಸಿ ಚುನಾಯಿಸತಕ್ಕದ್ದು. 28. ಸಚಿವ ಸಂಪುಟದಲ್ಲಿರಬೇಕಾದ ಬಹುಸಂಖ್ಯಾತ ವರ್ಗಗಳ ಸದಸ್ಯರನ್ನು ಶಾಸಕಾಂಗದ ಎಲ್ಲ ಸದಸ್ಯರು ವರ್ಗಾವಣೆಯಾಗಬಲ್ಲ ಏಕಮಾತ್ರ ಮತ ಚಲಾಯಿಸಿ ಚುನಾಯಿಸತಕ್ಕದ್ದು. ಸಚಿವ ಸಂಪುಟದ ಸದಸ್ಯನೊಬ್ಬ ಶಾಸನಸಭೆಯ ಖಂಡನೆಗೊಳಗಾಗಿಯೂ ಮತ್ತು ಇತರ ಕಾರಣಗಳಿಗಾಗಿಯೋ ರಾಜೀನಾಮೆ ನೀಡಬಹುದು. ಆದರೆ ಭ್ರಷ್ಟನೆಂದೋ ಅಥವಾ ಪಿತೂರಿಗಾರನೆಂದೋ ದೋಷಾರೋಪಣೆ ಮಾಡಿ ಸಭೆ ತೀರ್ಮಾನಿಸದೆ ಯಾರನ್ನೂ ಸಂಪುಟದಿಂದ ತೆಗೆಯತಕ್ಕದ್ದಲ್ಲ. 452. 0. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು ಭಾಷಣಗಳು ಸಂಪುಟ -1. ಖಂಡ 2. ಸಾಮಾಜಿಕ ಮತ್ತು ಅಧಿಕಾರಿಗಳ ಶೋಷಣೆಯ ವಿರುದ್ಧ ವಿವರಣೆಗೆ ಪುಟ 34 ನೋಡಿ. ಅಲ್ಪಸಂಖ್ಯಾತರ ವ್ಯವಹಾರಗಳ ಅಧೀಕ್ಷಕನೆಂಬ ಅಧಿಕಾರಿಯೊಬ್ಬರನ್ನು ನೇಮಿಸತಕ್ಕದ್ದು. ಈ ಅಧೀಕ್ಷಕ ಹುದ್ದೆ 1935ರ ಸಂವಿಧಾನದ ಕಲಂ 166ರ ಮೇರೆಗೆ ನೇಮಕ ಮಾಡಲ್ಪಟ್ಟ ಲೆಕ್ಕಪತ್ರ ಪರಿಶೋಧಕನ ಅಂತಸ್ತಿಗೆ ಸಮಾನವಾಗಿರತಕ್ಕದ್ದು. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶನೊಬ್ಬನನ್ನು ವಜಾ ಮಾಡುವ ರೀತಿಯಲ್ಲದೆ ಬೇರೆ ರೀತಿಯಲ್ಲಿ ಆ ವ್ಯಕ್ತಿಯನ್ನು ವಜಾ ಮಾಡಲಾಗದು. 2. ಅಲ್ಪಸಂಖ್ಯಾತರ ಕಲ್ಯಾಣ ಕಾರ್ಯ, ಸರ್ಕಾರ, ಕೇಂದ್ರ ರಾಜ್ಯಗಳು ಅವರನ್ನು ನಡೆಸಿಕೊಳ್ಳುವ ರೀತಿ, ಯೋಜನೆಗಳ ಜಾರಿಕರಣ ಅಥವಾ ದುರುಪಯೋಗ, ಸರ್ಕಾರ ಮತ್ತು ಅಧಿಕಾರಿಗಳಿಂದ ಅವರಿಗಾಗಬಹುದಾದ ಅನ್ಯಾಯ ಇತ್ಯಾದಿಗಳನ್ನು ಕುರಿತಂತೆ ಸಮಗ್ರ ವಾರ್ಷಿಕ ವರದಿಯನ್ನು ಅಧೀಕ್ಷಕ ತಯಾರಿಸತಕ್ಕದ್ದು. ಈ ವಾರ್ಷಿಕ ವರದಿಯನ್ನು ಕೇಂದ್ರ, ರಾಜ್ಯಗಳ ಶಾಸನಸಭೆಯಲ್ಲಿ ಮಂಡಿಸತಕ್ಕದ್ದು. ಸಂಸತ್ತು, ಶಾಸನಸಭೆಗಳಲ್ಲಿ ವರದಿಯ ಚರ್ಚೆಗೆ ಸರ್ಕಾರಗಳು ಸಾಕಷ್ಟು ಸಮಯಾವಕಾಶ ಕಲ್ಪಿಸತಕ್ಕದ್ದು. ಖಂಡ 3. ಸಮಾಜದ ಬಹಿಷ್ಕಾರದ ವಿರುದ್ಧ ರಕ್ಷಣೆ ವಿವರಣೆಗೆ ಪುಟ 23 ನೋಡಿ. ಕೆಳಗೆ ವ್ಯಾಖ್ಯಾನಿಸಿರುವ ಮೇರೆಗೆ ಸಾಮಾಜಿಕ ಬಹಿಷ್ಕಾರ, ಅದಕ್ಕೆ ಕೊಡುವ ಕುಮ್ಮಕ್ಕು, ಪ್ರೇರೇಪಣೆ, ಬಹಿಷ್ಕಾರದ ಬೆದರಿಕೆ ಮುಂತಾದವನ್ನು ಅಪರಾಧವೆಂದು ಪರಿಗಣಿಸತಕ್ಕದ್ದು. 1. ಬಹಿಷ್ಕಾರದ ವ್ಯಾಖ್ಯಾನ. ವ್ಯಕ್ತಿಯೊಬ್ಬ ಈ ಕೆಳಕಂಡ ಸಂದರ್ಭಗಳಲ್ಲಿ ಮತ್ತೊಬ್ಬನಿಗೆ ಬಹಿಷ್ಕಾರ ಹಾಕಿದ ತಪ್ಪಿತಸ್ಥನಾಗುತ್ತಾನೆ. ಎ. ಸಾಮಾನ್ಯವಾಗಿ ಎಲ್ಲರ ವಿಷಯದಲ್ಲಿಯೂ ನಡೆಯುವಂತೆ ವರ್ತಿಸದೆ ಮನೆ, ಜಮೀನುಗಳನ್ನು ಬಾಡಿಗೆಗೆ ಉಪಯೋಗಕ್ಕೆ ನಿರಾಕರಿಸಿದಾಗ, ಬಾಡಿಗೆಗೆ ಕೆಲಸ ಮಾಡಲು ಒಪ್ಪದಿರುವಾಗ ಅಥವಾ ಮತ್ತೊಬ್ಬನೊಡನೆ ವ್ಯವಹರಿಸದಿದ್ದಾಗ, ಒಬ್ಬನಿಂದ ಸಹಾಯ ಪಡೆಯಲು ಅಥವಾ ಆತನಿಗೆ ಸಹಾಯ ಮಾಡಲು ನಿರಾಕರಿಸಿದಾಗ, ಅಥವಾ ಬಿ. ಮೂಲಭೂತ ಹಕ್ಕುಗಳಿಗೆ ಅಥವಾ ಸಂವಿಧಾನದಲ್ಲಿ ಘೋಷಿಸಿರುವ ಇತರ ನಾಗರಿಕ ಹಕ್ಕುಗಳಿಗೆ ವಿರುದ್ಧವಲ್ಲದ ಸಮಾಜದ ಪ್ರಚಲಿತ ಸಂಪ್ರದಾಯಗಳನ್ನು ಲಕ್ಷಿಸಿಯೂ ಅಂಥ ವ್ಯಕ್ತಿಯೊಡನೆ ಸಾಮಾನ್ಯವಾಗಿ ಇಟ್ಟುಕೊಳ್ಳಬೇಕಾದ ಸಾಮಾಜಿಕ, ಔದ್ಯೋಗಿಕ ಮತ್ತು ವ್ಯಾವಹಾರಿಕ ಸಂಬಂಧಗಳಿಂದ ವಿಮುಖನಾದಾಗ, ಅಥವಾ ಸಿ. ಒಬ್ಬರ ನ್ಯಾಯಬದ್ಧ ಹಕ್ಕುಗಳ ಚಲಾವಣೆಯ ವಿರುದ್ಧ ಪ್ರವೇಶಿಸಿ ಆತನಿಗೆ ಯಾವುದೇ ತೊಂದರೆಯುಂಟು ಮಾಡಿದಾಗ. ಸಂವಿಧಾನಾತ್ಮಕ ಸುಧಾರಣೆಗಳು. 2. 453. ಬಹಿಷ್ಕಾರದ ಅಪರಾಧ. ಯಾರೇ ಆಗಲಿ, ವ್ಯಕ್ತಿಯೊಬ್ಬರು ನ್ಯಾಯಬದ್ಧವಾಗಿ ತಾನು ಮಾಡಬಹುದಾದ ಕೆಲಸ ಮಾಡಿದ ಕಾರಣಕ್ಕಾಗಿ ಅಥವಾ ಕಾನೂನು ರೀತ್ಯ ಮಾಡಬೇಕಾಗಿಲ್ಲದನ್ನು ಮಾಡದೆ ಬಿಟ್ಟಾಗ ಅಥವಾ ಕಾನೂನು ರೀತ್ಯ ಮಾಡಬಾರದ ಕೆಲಸವನ್ನು ಬಲಾತ್ಕಾರದಿಂದ ಮಾಡಿಸಿ ಅಥವಾ ಮಾಡಬಹುದಾದ ಕೆಲಸವನ್ನು ಮಾಡದಂತೆ ತಡೆದು ಅಥವಾ ವ್ಯಕ್ತಿಯೊಬ್ಬರ ದೇಹ, ಮನಸ್ಸು, ಕೀರ್ತಿ, ಆಸ್ತಿ, ಜೀವನ ಮತ್ತು ವ್ಯವಹಾರಕ್ಕೆ ಕುಂದು ಬರುವಂತೆ ಬಹಿಷ್ಕಾರ ಹಾಕಿ ಅಥವಾ ಅಂಥ ವ್ಯಕ್ತಿಯ ಹಿತೈಷಿಗಳಿಗೆ ಬಹಿಷ್ಕಾರ ಹಾಕಿದವರು ಬಹಿಷ್ಕಾರದ ಅಪರಾಧಕ್ಕೆ ಪಕ್ಕಾಗುತ್ತಾರೆ. ಬಹಿಷ್ಕಾರಕ್ಕೆ ಪ್ರಚೋದಿಸುವ ಅಥವಾ ಕುಮ್ಮಕ್ಕು ಕೊಟ್ಟ ಅಪರಾಧ. ಎ. ಯಾರೇ ಆಗಲಿ ಸಾರ್ವಜನಿಕ ಬಹಿಷ್ಕಾರವನ್ನು ಸೂಚಿಸುವ, ಪ್ರಕಟಿಸುವ ಅಥವಾ ಪ್ರಸಾರ ಮಾಡುವ, ಅಥವಾ ಬಿ. ಬಹಿಷ್ಕಾರಕ್ಕೆ ಕಾರಣವಾಗುವ, ಆಗಬಲ್ಲ ಯಾವುದೇ ಕೆಲಸ ಮಾಡುವ, ಅಚ್ಚುಮಾಡುವ ಅಥವಾ ಹೇಳಿಕೆಯನ್ನು ಪ್ರಚುರಪಡಿಸುವ, ವದಂತಿ ಹಬ್ಬಿಸುವ, ಅಥವಾ ಸಿ. ಬೆಲೆ ಯಾವುದೇ ರೀತಿಯಲ್ಲಿ ಯಾವ ವ್ಯಕ್ತಿಯನ್ನಾಗಲಿ ವರ್ಗವನ್ನಾಗಲಿ ಬಹಿಷ್ಕರಿಸುವಂತೆ ಪ್ರಚೋದಿಸುವವರು ಮತ್ತು ಬೆಂಬಲಿಸುವವರು ಬಹಿಷ್ಕಾರ ಹಾಕಿದ ತಪ್ಪಿತಸ್ಥರೆಂದು ಪರಿಗಣಿಸತಕ್ಕದ್ದು. ವಿವರಣೆ. ಬಹಿಷ್ಕಾರಕ್ಕೆ ಒಳಗಾಗಬಹುದಾದ ವ್ಯಕ್ತಿಯ ಅಥವಾ ನೇರವಾಗಿ, ಪ್ರತ್ಯಕ್ಷವಾಗಿ ಕಾಣಿಸದೆ ಆತನ, ಆ ವರ್ಗದ ಕ್ರಿಯೆ, ನಡತೆ ಅಥವಾ ಅದರ ಇಲ್ಲದಿರುವಿಕೆಯ ಬಗ್ಗೆ ಪ್ರಸ್ತಾಪಿಸಿ ನಿರ್ದಿಷ್ಟ ರೀತಿಯಲ್ಲಿ ಬಹಿಷ್ಕಾರಕ್ಕೆ ಕಾರಣವಾಗುವವರನ್ನು ಅಪರಾಧಿಗಳೆಂದು ಪರಿಗಣಿಸತಕ್ಕದ್ದು. ಬಹಿಷ್ಕಾರದ ಬೆದರಿಕೆ ಹಾಕಿದ ಅಪರಾಧ. ಯಾರೇ ಆಗಲಿ ಕಾನೂನಿನ ರೀತ್ಯ ತಾನು ಮಾಡಬಹುದಾದ ಕೆಲಸ ಮಾಡಿದ ಕಾರಣಕ್ಕಾಗಿ ಅಥವಾ ಕಾನೂನು ರೀತ್ಯ ಮಾಡಬೇಕಾಗಿಲ್ಲದನ್ನು ಮಾಡದೇ ಇದ್ದಾಗ, ಕಾನೂನು ರೀತ್ಯ ಮಾಡಬೇಕಾಗಿಲ್ಲದನ್ನು ಬಲಾತ್ಕಾರದಿಂದ ಮಾಡಿಸಬೇಕೆಂದು ಮಾಡಿಸಿ ಅಥವಾ ಮಾಡಬಹುದಾದ ಕೆಲಸವನ್ನು ಮಾಡದಂತೆ ತಡೆದಾಗ, ಅಂಥ ವ್ಯಕ್ತಿಗಳಿಗೆ ಅಥವಾ ಅವರ ಹಿತೈಷಿಗಳಿಗೆ ಬಹಿಷ್ಕಾರದ ಬೆದರಿಕೆ ಹಾಕಿದವರನ್ನು ತಪ್ಪಿತಸ್ಥರೆಂದು ಪರಿಗಣಿಸತಕ್ಕದ್ದು. ವಿನಾಯಿತಿ. ಈ ಕೆಳಗಿನವು ಬಹಿಷ್ಕಾರವಲ್ಲ. 1. ಅಧಿಕೃತ ಕಾರ್ಮಿಕ ವಿವಾದದ ಸಂದರ್ಭದಲ್ಲಿ ಮಾಡಬಹುದಾದ ಕಾರ್ಯ. 2. ಸಾಮಾನ್ಯ ವ್ಯಾಪಾರ ಸ್ಪರ್ಧೆಯ ಸನ್ನಿವೇಶದಲ್ಲಿ ಮಾಡಬಹುದಾದ ಕಾರ್ಯ. ಈ ಮೇಲ್ಕಾಣಿಸಿದ ಅಪರಾಧಗಳೆಲ್ಲ ಮೇಲ್ನೋಟಕ್ಕೆ ಕಾಣುವ ಶಿಕ್ಷಾರ್ಹ ಅಪರಾಧಗಳೆಂದು ಪರಿಗಣಿತವಾಗತಕ್ಕದ್ದು. ಕೇಂದ್ರ ಶಾಸಕಾಂಗವು ಈ ಅಪರಾಧಗಳಿಗೆ ವಿಧಿಸಬೇಕಾದ ಶಿಕ್ಷೆಯನ್ನು ನಿಗದಿಗೊಳಿಸತಕ್ಕದ್ದು. 454. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು ಭಾಷಣಗಳು ಸಂಪುಟ -1. ಖಂಡ 4. ಅಲ್ಪಸಂಖ್ಯಾತರ ಕಲ್ಯಾಣವೂ ಸೇರಿದಂತೆ ಕೇಂದ್ರ ಸರ್ಕಾರದ ಯಾವುದೇ ಉದ್ದೇಶಗಳಿಗಾಗಿ ಹಣ ಖರ್ಚು ಮಾಡುವ ಸರ್ಕಾರಗಳ ಅಧಿಕಾರ ವಿವರಣೆ ಪುಟ 29 ನೋಡಿ. ಕೇಂದ್ರ, ರಾಜ್ಯ ಶಾಸಕಾಂಗಗಳ ಕಾನೂನುಗಳ ರೀತ್ಯ ಯಾವ ಉದ್ದೇಶಕ್ಕಾಗಿ ಖರ್ಚು ಮಾಡಬೇಕೆಂಬ ಬಗ್ಗೆ ನಿರ್ದೇಶನವಿರಲಿ ಇಲ್ಲದಿರಲಿ
ಅಲ್ಪಸಂಖ್ಯಾತರ ಕಲ್ಯಾಣದ ಉದ್ದೇಶದಿಂದ ಹಣ ಮಂಜೂರು ಮಾಡುವ ಕೇಂದ್ರ ರಾಜ್ಯ ಸರ್ಕಾರಗಳ ಅಧಿಕಾರವನ್ನು ಮೊಟಕುಗೊಳಿಸಲು ಅಥವಾ ಹಿಂತೆಗೆದುಕೊಳ್ಳಲು ಸಾಧ್ಯವಿಲ್ಲ. 2. ಅನುಚ್ಛೇದ 2 ವಿಭಾಗ 4 ಪರಿಶಿಷ್ಟ ಜಾತಿಗಳಿಗಾಗಿ ಇರುವ ರಕ್ಷಣೆಗಳು. ಭಾಗ 1 ಖಾತರಿಗಳು ಗ್ಯಾರಂಟಿಗಳು. ಶಾಸಕಾಂಗದಲ್ಲಿ ಪ್ರಾತಿನಿಧ್ಯದ ಹಕ್ಕು ವಿವರಣೆಗೆ ಪುಟ 29ರಿಂದ 31 ನೋಡಿ. ಭಾರತ ಸಂಯುಕ್ತ ರಾಷ್ಟ್ರಗಳ ಸಂವಿಧಾನವು ಪರಿಶಿಷ್ಟ ಜಾತಿಗಳ ಈ ಕೆಳಗಿನ ಹಕ್ಕುಗಳಿಗೆ ಖಾತರಿ ನೀಡತಕ್ಕದ್ದು. ಖಂಡ 1 ಶಾಸಕಾಂಗಗಳಲ್ಲಿ ಪ್ರಾತಿನಿಧ್ಯದ ಹಕ್ಕು. 1. ಪ್ರಾತಿನಿಧ್ಯದ ಪ್ರಮಾಣ ಎ 1. ಪರಿಶಿಷ್ಟ ಜಾತಿಗಳಿಗೆ ಕೇಂದ್ರ ರಾಜ್ಯ ಶಾಸಕಾಂಗಗಳಲ್ಲಿ ಕನಿಷ್ಠ ಪ್ರಾತಿನಿಧ್ಯವಿರತಕ್ಕದ್ದು. ಗುಂಪು ಸಂವಿಧಾನವಿದ್ದ ಪಕ್ಷದಲ್ಲಿ ಗುಂಪು ಶಾಸಕಾಂಗದಲ್ಲಿ ಪರಿಶಿಷ್ಟ ಜಾತಿಗಳ ಜನಸಂಖ್ಯೆಯನ್ನಾಧರಿಸಿ ಅದಕ್ಕೆ ಪ್ರಮಾಣವಾದ ಪ್ರಾತಿನಿಧ್ಯ ಕೊಡಬೇಕು. ಯಾವುದೇ ಅಲ್ಪಸಂಖ್ಯಾತ ಗುಂಪು ತನ್ನ ಜನಸಂಖ್ಯೆಯ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಾತಿನಿಧ್ಯ ಬೇಕೆಂಬ ಬೇಡಿಕೆಗೆ ಅವಕಾಶ ಕೊಡಕೂಡದು. 2. ಸಿಂಧೂ ಮತ್ತು ವಾಯವ್ಯ ಪ್ರಾಂತದ ಪರಿಶಿಷ್ಟ ಜಾತಿಗಳಿಗೆ ಸಲ್ಲಬೇಕಾದ ಪ್ರಾತಿನಿಧ್ಯ ದೊರೆಯತಕ್ಕದ್ದು. 3. ಅಪಾರ ಪ್ರಮಾಣದ ಜಾತಿಯ ಬಹುಮತವನ್ನು ತಗ್ಗಿಸಬೇಕಾದ ಅವಶ್ಯಕತೆ ಬಿದ್ದಾಗ ಅದರ ಬಹುಮತವನ್ನು ತರ್ಕಸಮ್ಮತವಾದ ಪ್ರಮಾಣಕ್ಕೆ ತಗ್ಗಿಸಿ ಯಾವುದೇ ಬೇರೆ ಗುಂಪುಗಳ ಪ್ರಾತಿನಿಧ್ಯ ಹೆಚ್ಚಿಸತಕ್ಕದ್ದು. ಆದರೆ ಈ ಕಡಿತವನ್ನು ಯಾವ ಕಾರಣಕ್ಕಾಗಿಯೂ ಅಲ್ಪಸಂಖ್ಯಾತರಿಗೆ ಅನ್ಯಾಯವಾಗುವ ರೀತಿಯಲ್ಲಿ ಮಾಡಲಾಗದು. 4. ಹೀಗೆ ಬಹುಮತೀಯರ ಪಾಲಿನ ಸ್ಥಾನವನ್ನು ತಗ್ಗಿಸಿದಾಗ ಸಂಭವಿಸುವ ಹೆಚ್ಚುವರಿ ಸ್ಥಾನಗಳು. ಸಂವಿಧಾನಾತ್ಮಕ ಸುಧಾರಣೆಗಳು. 9. 455 ಯಾವುದೇ ಒಂದು ಗುಂಪಿಗೆ ಹೋಗತಕ್ಕದ್ದಲ್ಲ. ಆದರೆ ಈ ಹೆಚ್ಚುವರಿಯಲ್ಲಿ ಎಲ್ಲ ಅಲ್ಪಸಂಖ್ಯಾತರಿಗೂ ಈ ಕೆಳಗಿನ ರೀತ್ಯ ಸಮಾನ ಸ್ಥಾನಗಳು ಸಿಕ್ಕತಕ್ಕದ್ದು. ಆರ್ಥಿಕ ಸ್ಥಿತಿ. 9. ಸಾಮಾಜಿಕ ಸ್ಥಾನಮಾನ ಹಾಗೂ 2. ಶೈಕ್ಷಣಿಕ ಪ್ರಗತಿ. ಬಿ. ವಿಶೇಷ ವರ್ಗ ಹಿತಾಸಕ್ತಿಗಳಿಗೆ ಪ್ರಾತಿನಿಧ್ಯವಿರತಕ್ಕದ್ದಲ್ಲ. ಆದರೆ ಪ್ರಾತಿನಿಧ್ಯ ಕೂಡಲೇಬೇಕೆಂದಾಗ ಆ ವಿಶೇಷ ಗುಂಪಿನವರು ಯಾವ ವರ್ಗಕ್ಕೆ ಸೇರಿದವರೋ ಆ ವರ್ಗದ ಪಾಲಿನಿಂದಲೇ ತೆಗೆದು ತುಂಬಬೇಕು. ಚುನಾವಣಾ ವಿಧಾನ. ಎ. ಶಾಸಕಾಂಗಗಳಿಗೆ ಎ. ಪೂನಾ ಒಪ್ಪಂದದ ಪ್ರಕಾರ ಜಾರಿಯಾದ ಚುನಾವಣಾ ವಿಧಾನವನ್ನು ರದ್ದುಪಡಿಸತಕ್ಕದ್ದು. ಬಿ. ಅದರ ಸ್ಥಾನದಲ್ಲಿ ಪ್ರತ್ಯೇಕ ಚುನಾವಣಾ ಪದ್ಧತಿಯನ್ನು ಜಾರಿ ಮಾಡತಕ್ಕದ್ದು. ಸಿ. ವಯಸ್ಕ ಮತದಾನವಿರತಕ್ಕದ್ದು. ಡಿ. ಮತದಾರನೊಬ್ಬ ಎಷ್ಟು ಪ್ರತಿನಿಧಿಗಳನ್ನು ಚುನಾಯಿಸಬಹುದೋ ಅಷ್ಟು ಜನರಿಗೆ ಅಥವಾ ಅಷ್ಟು ಮತಗಳನ್ನು ಒಬ್ಬನೇ ಪ್ರತಿನಿಧಿಗೆ ಕೊಡಲು ಅವಕಾಶವಿರತಕ್ಕದ್ದು. ಬಿ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು. ಕೇಂದ್ರ ಅಡ್ಡಗೆರೆ ರಾಜ್ಯ ಶಾಸಕಾಂಗಗಳ ಪ್ರತಿನಿಧಿಗಳನ್ನು ಚುನಾಯಿಸುವ ಮತ್ತು ಪ್ರಾತಿನಿಧ್ಯವನ್ನು ನಿಗದಿಗೊಳಿಸುವ ಕ್ರಮವನ್ನೇ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮತ್ತು ಪ್ರಾತಿನಿಧ್ಯದ ಪ್ರಮಾಣದ ವಿಷಯಗಳಲ್ಲೂ ಅನುಸರಿಸತಕ್ಕದ್ದು. ಖಂಡ 2 ಸಚಿವ ಸಂಪುಟದಲ್ಲಿ ಪ್ರಾತಿನಿಧ್ಯದ ಹಕ್ಕು ವಿವರಣೆ 1 ಪುಟ 34 ನೋಡಿ. 1. ಕೇಂದ್ರ ರಾಜ್ಯ ಸಂಪುಟದಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಕನಿಷ್ಠ ಪ್ರಾತಿನಿಧ್ಯವಾದರೂ ಇರತಕ್ಕದ್ದು. ಗುಂಪು ಸಂವಿಧಾನವಿದ್ದರೆ ಆ ಗುಂಪು ಸಂಪುಟದಲ್ಲೂ ಒಟ್ಟು ಜನಸಂಖ್ಯೆಯಲ್ಲಿ ಪರಿಶಿಷ್ಟ ಜಾತಿಗಳ ಶೇಕಡಾವಾರು ಪ್ರಮಾಣದ ಆಧಾರದ ಮೇಲೆ ಪ್ರಾತಿನಿಧ್ಯವಿರತಕ್ಕದ್ದು. ಆದರೆ ಯಾವುದೇ ಅಲ್ಪಸಂಖ್ಯಾತ ವರ್ಗವು ತನ್ನ ಜನಸಂಖ್ಯೆಯ ಶೇಕಡಾವಾರು ಪ್ರಾತಿನಿಧ್ಯಕ್ಕಿಂತ ಹೆಚ್ಚಿನ ಪ್ರಾತಿನಿಧ್ಯ ಕೇಳಲು ಸಾಧ್ಯವಿರಕೂಡದು. 2. ಬಹುಸಂಖ್ಯಾತ ವರ್ಗಗಳ ಅತಿ ಹೆಚ್ಚಿನ ಬಹುಮತವನ್ನು ತಗ್ಗಿಸುವ ಅವಶ್ಯಕತೆಯಿದ್ದು ತಗ್ಗಿಸಿದಾಗ ಉಳಿಯುವ ಸ್ಥಾನಗಳನ್ನು ಎಲ್ಲ ಅಲ್ಪಸಂಖ್ಯಾತ ವರ್ಗಗಳಿಗೂ ಈ ಕೆಳಗಿನ ಆಧಾರದ ಮೇಲೆ ಸಮಾನವಾಗಿ ಹಂಚತಕ್ಕದ್ದು. 456 9. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು ಭಾಷಣಗಳು ಸಂಪುಟ -1 ಅವರ ಆರ್ಥಿಕ ಪರಿಸ್ಥಿತಿ ಸಾಮಾಜಿಕ ಸ್ಥಾನಮಾನ ಮತ್ತು 2. ಶೈಕ್ಷಣಿಕ ಮಟ್ಟ. ಖಂಡ 3 ಸರ್ಕಾರಿ ಸೇವೆಯಲ್ಲಿ ಪ್ರಾತಿನಿಧ್ಯದ ಹಕ್ಕು. ಸರ್ಕಾರಿ ಸೇವೆಯಲ್ಲಿ ಪ್ರಾತಿನಿಧ್ಯದ ಹಕ್ಕು ವಿವರಣೆ ಪುಟ 35 ನೋಡಿ. 1. ಪರಿಶಿಷ್ಟ ಜಾತಿಗಳಿಗೆ ಸರ್ಕಾರಿ ಸೇವೆಯಲ್ಲಿ ಈ ಕೆಳಕಂಡಂತೆ ಪ್ರಾತಿನಿಧ್ಯವಿರತಕ್ಕದ್ದು. 1. ಕೇಂದ್ರ ಸರ್ಕಾರದ ಸೇವೆಯಲ್ಲಿ ಪ್ರಾತಿನಿಧ್ಯ ಪ್ರಮಾಣವು ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ ಪರಿಶಿಷ್ಟ ಜಾತಿಗಳ ಜನಸಂಖ್ಯೆಯ ಶೇಕಡಾವಾರಿನಷ್ಟಾದರೂ ಇರತಕ್ಕದ್ದು. 9. ರಾಜ್ಯ ಮತ್ತು ಇತರ ಗುಂಪಿನ ಪ್ರಾಂತ್ಯಗಳ ಸೇವೆಯಲ್ಲಿ ಆಯಾ ರಾಜ್ಯದ ಅಥವಾ ಭಾರತದಲ್ಲಿನ ಅವರ ಶೇಕಡಾವಾರು ಜನಸಂಖ್ಯೆಯಷ್ಟು. 2. ಪುರಸಭೆ ಮತ್ತು ಸ್ಥಳೀಯ ಸಂಸ್ಥೆಗಳ ಸೇವೆಗಳಲ್ಲಿ ಆಯಾ ಪುರಸಭೆ ಸ್ಥಳೀಯ ಸಂಸ್ಥೆಗಳಿರುವ ಪ್ರದೇಶದ ಪರಿಶಿಷ್ಟ ಜಾತಿಗಳ ಶೇಕಡಾವಾರು ಜನಸಂಖ್ಯೆಯಷ್ಟು. ಆದರೆ ಯಾವುದೇ ಅಲ್ಪಸಂಖ್ಯಾತ ವರ್ಗವು ತನ್ನ ಶೇಕಡಾವಾರು ಜನಸಂಖ್ಯೆಗಿಂತ ಹೆಚ್ಚಿನ ಪ್ರಾತಿನಿಧ್ಯ ಕೇಳಬಾರದು. 2. ಪರಿಶಿಷ್ಟ ವರ್ಗಗಳ ಸೇವೆಯಲ್ಲಿನ ಶೇಕಡಾವಾರು ಪ್ರಾತಿನಿಧ್ಯವನ್ನು ಅರ್ಹತೆ, ವಿದ್ಯೆ, ವಯಸ್ಸುಗಳ ಕಾರಣಗಳಿಲ್ಲದೆ ಕಡಿತಗೊಳಿಸತಕ್ಕದ್ದಲ್ಲ. 3. ಭಾರತ ಸರ್ಕಾರದ 1942, 1945ನೇ ಇಸವಿಯ ಕಾಯ್ದೆಗಳು ಪರಿಶಿಷ್ಟ ಜಾತಿಗಳ ಸೇವಾ ಪ್ರವೇಶಕ್ಕೆ ಸಂಬಂಧಿಸಿದಂತೆ ನಿಗದಿಗೊಳಿಸಿರುವ ರಿಯಾಯಿತಿಗಳನ್ನಾಗಲಿ ನಿಯಮಗಳನ್ನಾಗಲಿ ರದ್ದುಪಡಿಸಲು ಸಾಧ್ಯವಿಲ್ಲ. 4. ನೇಮಕಾತಿ ವಿಧಾನ ಮತ್ತು ಕಾಯಿದೆಗಳು ಭಾರತ ಸರ್ಕಾರದ 1942 ಮತ್ತು 1945ರ ತೀರ್ಮಾನದಂತೆ ಇರತಕ್ಕದ್ದು. 5. ಹುದ್ದೆಗಳಿಗೆ ನೇಮಕಾತಿ ಮಾಡುವ ಎಲ್ಲ ಆಯೋಗಗಳಲ್ಲೂ ಪರಿಶಿಷ್ಟ ಜಾತಿಗಳಿಗೆ ಸೇರಿದ ಒಬ್ಬ ಪ್ರತಿನಿಧಿಯಾದರೂ ಇರತಕ್ಕದ್ದು. 0. ಭಾಗ 2 ವಿಶೇಷ ಹೊಣೆಗಾರಿಕೆಗಳು. ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕಾಗಿ ಭಾರತ ಸಂಯುಕ್ತ ಸಂಸ್ಥಾನವು ಈ ಕೆಳಕಂಡ ವಿಶೇಷ ಹೊಣೆಗಾರಿಕೆಗಳನ್ನು ಪೂರೈಸತಕ್ಕದ್ದು. ಸಂವಿಧಾನಾತ್ಮಕ ಸುಧಾರಣೆಗಳು. 457 9 2 9 ಖಂಡ 1 ಪರಿಶಿಷ್ಟ ಜಾತಿಗಳ ಉನ್ನತ ವಿದ್ಯಾಭ್ಯಾಸದ ಪೂರೈಕೆಗಾಗಿ ಕೇಂದ್ರ ರಾಜ್ಯ ಸರ್ಕಾರಗಳು ಹಣಕಾಸಿನ ಜವಾಬ್ದಾರಿಯನ್ನು ಹೊರುವುದಲ್ಲದೆ ಆಯವ್ಯಯ ಪತ್ರಗಳಲ್ಲಿ ಅದಕ್ಕಾಗಿ ಸಾಕಷ್ಟು ಹಣ ಕಾದಿರಿಸತಕ್ಕದ್ದು. ಈ ಖರ್ಚು ಎಲ್ಲ ಸರ್ಕಾರಗಳ ವಿದ್ಯಾ ಖಾತೆಯ ಖರ್ಚಿನಲ್ಲಿ ಮೊದಲ ಆದ್ಯತೆ ಪಡೆದಿರತಕ್ಕದ್ದು. ಪರಿಶಿಷ್ಟ ಜಾತಿಗಳ ಪ್ರಾಥಮಿಕ ಮತ್ತು ಪ್ರೌಢ ವಿದ್ಯಾಭ್ಯಾಸದ ಖರ್ಚಿಗೆ ಹಣ ಕೊಡಿಸುವ ಜವಾಬ್ದಾರಿ ರಾಜ್ಯ ಸರ್ಕಾರಗಳಿದ್ದು ಮತ್ತು ಆಯಾ ರಾಜ್ಯಗಳ ಪರಿಶಿಷ್ಟ ಜಾತಿಗಳ ಶೇಕಡಾವಾರು ಜನಸಂಖ್ಯೆಯ ಪ್ರಮಾಣದಷ್ಟು ಹಣವನ್ನು ತಮ್ಮ ಆಯವ್ಯಯಗಳಿಂದ ಈ ಬಾಯ್ತಿಗಾಗಿ ಖರ್ಚು ಮಾಡತಕ್ಕದ್ದು. ಪರಿಶಿಷ್ಟ ಜಾತಿಗಳು ಹೊರದೇಶಗಳಲ್ಲಿ ವಿದ್ಯಾರ್ಜನೆಗಾಗಿ ಮಾಡುವ ಖರ್ಚಿನ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದು ಹಾಗೂ ಕೇಂದ್ರ ಆಯವ್ಯಯ ಪತ್ರದಲ್ಲಿ ಈ ಬಾಬ್ತಿಗಾಗಿ ವಾರ್ಷಿಕ ರೂ. 10 ಲಕ್ಷವನ್ನು ಕಾದಿರಿಸತಕ್ಕದ್ದು. ರಾಜ್ಯ ಸರ್ಕಾರಗಳು ಎಲ್ಲರ ಪ್ರಾಥಮಿಕ ವಿದ್ಯಾಭ್ಯಾಸಕ್ಕಾಗಿ ಖರ್ಚು ಮಾಡುವ ಹಣದಿಂದ ಈ ವಿಶೇಷಧನ ಮಂಜೂರಾತಿಗಳು ಹೊರತಾದವು ಮತ್ತು ವಿಶೇಷವಾದುವೆಂದೇ ಪರಿಗಣಿಸಬೇಕು. ಭಾಗ 3
ರಕ್ಷಣಾ ಸೌಲಭ್ಯಗಳ ಮಂಜೂರಾತಿ ಮತ್ತು ಈ ಸೌಲಭ್ಯಗಳ ತಿದ್ದುಪಡಿ ರಕ್ಷಣೆಗಾಗಿ ಸವಲತ್ತುಗಳು ವಿವರಣೆಗೆ ಪುಟ 35ರಿಂದ 36 ನೋಡಿ. ಖಂಡ 1. ಭಾರತ ಸಂವಿಧಾನವು ಈ ಕೆಳಕಂಡ ಸೌಲಭ್ಯಗಳನ್ನು ಒಳಗೊಂಡಿರುತ್ತದೆ. ಅನುಚ್ಛೇದ 2 ಕಲಮು 4ರಲ್ಲಿ ನಮೂದಿಸಲಾಗಿರುವ ಎಲ್ಲ ಸವಲತ್ತುಗಳನ್ನು ಸಂವಿಧಾನ ಒಳಗೊಂಡಿರತಕ್ಕದ್ದು ಮತ್ತು ಅದು ಭಾರತ ಸಂವಿಧಾನ ಕಾಯ್ದೆಯ ಒಂದು ಭಾಗವಾಗಿರತಕ್ಕದ್ದು. ಖಂಡ 2. ಈ ಕೆಳಕಂಡ ರೀತಿಯಲ್ಲಿ ಅಲ್ಲದೆ ಪರಿಶಿಷ್ಟ ಜಾತಿಗಳಿಗಿರುವ ಸವಲತ್ತುಗಳ ತಿದ್ದುಪಡಿಯಾಗಲಿ ಬದಲಾವಣೆಯಾಗಲಿ ರದ್ದತಿಯಾಗಲಿ ಮಾಡತಕ್ಕದ್ದಲ್ಲ. ಸಂಸತ್ತಿನ ಸದನಗಳಲ್ಲಿ ಹೆಚ್ಚು ಪ್ರಾತಿನಿಧಿಕವಾದ ಮಂಡಳಿ ಈ ಕೆಳಗಿನ ರೀತಿಯಲ್ಲಿ ಮಾತ್ರ ಪರಿಶಿಷ್ಟ ಜಾತಿಗಳಿಗಿರುವ ಸವಲತ್ತುಗಳನ್ನೊಳಗೊಂಡ ಅನುಚ್ಛೇದ 204ರ ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡಲು ರದ್ದು ಮಾಡಲು ಸಾಧ್ಯ. 458 ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು ಭಾಷಣಗಳು ಸಂಪುಟ -1. ಒಂದು ತಿದ್ದುಪಡಿ ಅಥವಾ ರದ್ದತಿ ಸೂಚನೆಯನ್ನು ಠರಾವೊಂದರ ರೂಪದಲ್ಲಿ ಮಾತ್ರ ಸಂಸತ್ತಿನ ಮಂಡಳಿಯ ಮಂಡನೆಯಲ್ಲಿ ಮಾಡಲು ಸಾಧ್ಯ. 2. ಈ ರೀತಿಯ ಯಾವುದೇ ಠರಾವನ್ನು ಈ ಕೆಳಕಂಡಂತೆ ಅಲ್ಲದೆ ಬೇರೆ ರೀತಿಯಲ್ಲಿ ಮಂಡಿಸಲಾಗದು. 9. ಸಂವಿಧಾನ ಜಾರಿಗೆ ಬಂದ 25 ವರ್ಷಗಳ ನಂತರ ಮತ್ತು ಠರಾವನ್ನು ಮಂಡಿಸುವವರು ಕನಿಷ್ಠ 6 ತಿಂಗಳು ಮುಂಚಿತವಾಗಿ ಠರಾವಿನ ಬಗ್ಗೆ ಸದನಕ್ಕೆ ನೋಟಿಸ್ ಕೊಟ್ಟ ನಂತರ ಮತ್ತು 3. ಇಂಥ ಠರಾವು ಅಂಗೀಕಾರವಾದ ತಕ್ಷಣ ಶಾಸಕಾಂಗದ ವಿಸರ್ಜನೆಯಾಗಿ ಹೊಸ ಚುನಾವಣೆ ನಡೆಯತಕ್ಕದ್ದು. 4. ಹೊಸದಾಗಿ ಚುನಾಯಿತವಾದ ಸಂಸತ್ತಿನ ಸದನದಲ್ಲಿ ಹಿಂದೆ ಅಂಗೀಕೃತವಾದ ಠರಾವನ್ನು ಅದರ ಮೂಲರೂಪದಲ್ಲಿ ಮತ್ತೆ ಮಂಡಿಸಿ ಪರಿಶೀಲಿಸತಕ್ಕದ್ದು. 5. ಪ್ರತ್ಯೇಕ ಮತದಾನದ ಮೂಲಕ ಚುನಾಯಿತರಾದ ಪರಿಶಿಷ್ಟ ಜಾತಿಗಳ ಪ್ರತಿನಿಧಿಗಳ 3/2 ಭಾಗ ಹಾಗೂ ಸದನದ 3/2 ಭಾಗದಷ್ಟು ಪ್ರತಿನಿಧಿಗಳು ಈ ಠರಾವನ್ನು ಅಂಗೀಕರಿಸದೆ ಅದು ಅಂಗೀಕೃತವಾಯಿತೆಂದು ಪರಿಗಣಿಸತಕ್ಕದ್ದಲ್ಲ. ಭಾಗ 4. ದೇಶೀ ಸಂಸ್ಥಾನಗಳಲ್ಲಿ ಪರಿಶಿಷ್ಟ ಜಾತಿಗಳಿಗಾಗಿ ಇರಬೇಕಾದ ರಕ್ಷಣೆಗಳು. ದೇಶೀ ಸಂಸ್ಥಾನಗಳಲ್ಲಿ ಪರಿಶಿಷ್ಟ ಜಾತಿಗಳಿಗಿರುವ ಸವಲತ್ತುಗಳು ವಿವರಣೆಗಾಗಿ ಪುಟ 37 ನೋಡಿ. ದೇಶೀಯ ಸಂಸ್ಥಾನಗಳು ಈ ಕೆಳಕಂಡ ಷರತ್ತುಗಳೊಡನೆ ಮಾತ್ರ ಒಕ್ಕೂಟಕ್ಕೆ ಸೇರಿಸಿಕೊಳ್ಳುವ ಅವಕಾಶವನ್ನು ಭಾರತ ಸಂವಿಧಾನವು ಕೊಡತಕ್ಕದ್ದು. ಸಂವಿಧಾನದ ಅನುಚ್ಛೇದ 2 ಕಲಮು 4 ಒಳಗೊಂಡಿರುವ ಪರಿಶಿಷ್ಟ ಜಾತಿಗಳಿಗಿರುವ ಎಲ್ಲ ಸವಲತ್ತುಗಳನ್ನು ದೇಶೀಯ ಸಂಸ್ಥಾನಗಳು ಕೊಡತಕ್ಕದ್ದು. ಸಂಸ್ಥಾನಗಳ ಸಂವಿಧಾನ ಈ ಸವಲತ್ತುಗಳನ್ನು ಒಳಗೊಳ್ಳುವುದರ ಷರತ್ತಿನ ಮೇಲೆ ಮಾತ್ರ ಅವು ಒಕ್ಕೂಟಕ್ಕೆ ಸೇರಲು ಅರ್ಹ. ಭಾಗ 5 ವ್ಯಾಖ್ಯಾನ. ಪರಿಶಿಷ್ಟ ಜಾತಿಗಳು ಒಂದು ಅಲ್ಪಸಂಖ್ಯಾತ ವರ್ಗ ವಿವರಣೆಗೆ ಪುಟ 37 ನೋಡಿ. 0. ಅನುಚ್ಛೇದ 2ರ ಉದ್ದೇಶಕ್ಕೆ ಸಂಬಂಧಿಸಿದಂತೆ 1936 ಪರಿಶಿಷ್ಟ ಜಾತಿಗಳಿಗೆ ಸಂಬಂಧಿಸಿದ ಆಜ್ಞೆಯ ಮೇರೆಗೆ 1935ರ ಭಾರತ ಸರ್ಕಾರಿ ಕಾಯ್ದೆಯನ್ವಯ ಪರಿಶಿಷ್ಟ ಜಾತಿಗಳು ಅಲ್ಪಸಂಖ್ಯಾತವೆಂದು ಪರಿಗಣಿತವಾಗತಕ್ಕದ್ದು. ಸಂವಿಧಾನಾತ್ಮಕ ಸುಧಾರಣೆಗಳು. 9. 459 ಪರಿಶಿಷ್ಟ ಜಾತಿಗಳು ಮತ್ತು ವಾಸಸ್ಥಾನದ ಬದಲಾವಣೆ ವಿವರಣೆಗೆ ಪುಟ 37 ನೋಡಿ. ಅನುಚ್ಛೇದ 2ರ ಉದ್ದೇಶಕ್ಕಾಗಿ ಒಂದು ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಎಂದು ಪರಿಗಣಿತವಾಗುವ ಜಾತಿಯೊಂದು ಭಾರತದ ಎಲ್ಲೆಡೆಯೂ ಪರಿಶಿಷ್ಟ ಜಾತಿಯೆಂದೇ ಪರಿಗಣಿತವಾಗತಕ್ಕದ್ದು. ಪರಿಶಿಷ್ಟ ವಿವರಣಾತ್ಮಕ ಟಿಪ್ಪಣಿಗಳು ಪ್ರಸ್ತಾವನೆ. ಜನವರಿ 22, 1947 ಬುಧವಾರ ಸಂವಿಧಾನ ರಚನಾ ಸಭೆಯು ಅಂಗೀಕರಿಸಿದ ಉದ್ದೇಶಗಳ ಠರಾವಿಗೆ ಈ ಪ್ರಸ್ತಾವನೆ ಸಂವಿಧಾನಾತ್ಮಕ ರೂಪಗಳನ್ನು ಕೊಡುತ್ತದೆ. ಅನುಚ್ಛೇದ 1 ಸೆಷನ್ 1 ಖಂಡಗಳು 1ರಿಂದ 4. 600ಕ್ಕೂ ಹೆಚ್ಚು ದೇಶಿ ಸಂಸ್ಥಾನಗಳನ್ನು ಒಕ್ಕೂಟಕ್ಕೆ ಸೇರಿಸಿಕೊಳ್ಳುವ ಕ್ರಮ ಅನೇಕ ಜಟಿಲ ಪ್ರಶ್ನೆಗಳನ್ನು ಎದುರಿಸಲೇಬೇಕಾಗುತ್ತದೆ. ಅವುಗಳಲ್ಲಿ ದೇಶಿ ಸಂಸ್ಥಾನಗಳನ್ನು ಒಕ್ಕೂಟಕ್ಕೆ ಸೇರಿಸಿಕೊಳ್ಳುವುದಕ್ಕೆ ಸಂಬಂಧಪಟ್ಟದ್ದೇ ಅತಿ ಜಟಿಲವಾದ ಪ್ರಶ್ನೆ. ಪ್ರತಿಯೊಂದು ಸಂಸ್ಥಾನವು ತಾನು ಸಾರ್ವಭೌಮ ರಾಜ್ಯವೆಂದೇ ಹೇಳಿಕೊಂಡು ಒಕ್ಕೂಟಕ್ಕೆ ಸೇರುವ ತನ್ನ ಹಕ್ಕನ್ನೇ ಪ್ರತಿಪಾದಿಸುತ್ತಿದೆ. ಸಂಸ್ಥಾನದ ಪ್ರದೇಶದ ವಿಸ್ತಾರ, ಜನಸಂಖ್ಯೆ ಪ್ರಮಾಣ, ಆದಾಯ ಮತ್ತು ಸಂಪನ್ಮೂಲಗಳ ದೃಷ್ಟಿಯಿಂದ ದೇಶಿ ಸಂಸ್ಥಾನಗಳಲ್ಲಿ ಬೇರೆ ಬೇರೆ ವರ್ಗಕ್ಕೆ ಸೇರುತ್ತವೆ. ಒಕ್ಕೂಟಕ್ಕೆ ಸೇರುವ ಪ್ರತಿಯೊಂದು ರಾಜ್ಯಕ್ಕೂ ತನ್ನ ಆಡಳಿತವನ್ನು ತಾನೇ ನಡೆಸುವ, ಶಾಂತಿ ಶಿಸ್ತುಗಳನ್ನು ಕಾಪಾಡಿಕೊಳ್ಳುವ, ತನ್ನ ಜನರ ಆರ್ಥಿಕ ಪ್ರಗತಿಗೆ ಬೇಕಾದ ಸಂಪನ್ಮೂಲಗಳನ್ನು ಹೊಂದಿರಬೇಕಾದ ಹಾಗೂ ಆಧುನಿಕ ರಾಜ್ಯಾಡಳಿತಕ್ಕೆ ಬೇಕಾದದ್ದನ್ನೆಲ್ಲ ಹೊಂದಿರಬೇಕಾದ ಅವಶ್ಯಕತೆ ಸ್ವಯಂವೇದ್ಯವಾಗಿದೆ. ಇಲ್ಲವಾದಲ್ಲಿ ಭಾರತ ಸಂಯುಕ್ತ ಸಂಸ್ಥಾನದ ಮೇಲೆ ಬಲಹೀನ ರಾಜ್ಯಗಳು ದೊಡ್ಡ ಹೊರೆಯಾಗುತ್ತವೆ. ಯಾವ ರೀತಿಯಲ್ಲಿಯೂ ಅವು ಸಹಾಯಕವಾಗಲಾರವು. ತುರ್ತು ಸಮಯಗಳಲ್ಲಿ ಈ ಸಣ್ಣ ಬಲಹೀನ ರಾಜ್ಯಗಳನ್ನು ಕೇಂದ್ರ ಸರ್ಕಾರವು ತನ್ನ ಹಿಡಿತದಲ್ಲಿಟ್ಟುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಈ ರಾಜ್ಯಗಳು ಒಕ್ಕೂಟಕ್ಕೆ ಸೇರಲು ಇರಬೇಕಾದ ಅರ್ಹತೆಯ ಬಗ್ಗೆ ಕೂಲಂಕುಷವಾಗಿ ವಿಚಾರ ಮಾಡದೆ ಸೇರಲು ಅವಕಾಶ ಕೊಟ್ಟರೆ ಅದು ಭಯಂಕರ ತೊಂದರೆಗಳಿಗೆ ಆಹ್ವಾನ ಕೊಟ್ಟಂತೆ. ಈ ಅಪಾಯದ ನಿವಾರಣೆಗಾಗಿ ಸಂವಿಧಾನದ ವಿಧಿ 2 ದೇಶಿ ಸಂಸ್ಥಾನಗಳನ್ನು 2 ವರ್ಗಗಳಲ್ಲಿ ವಿಭಾಗಿಸುತ್ತದೆ. 1. ಅರ್ಹ ದೇಶಿ ಸಂಸ್ಥಾನಗಳು. 2. ಅರ್ಹತೆಯಿಲ್ಲದ ದೇಶಿ ಸಂಸ್ಥಾನಗಳು. ಒಕ್ಕೂಟಕ್ಕೆ ಸೇರಿಕೊಳ್ಳುವ ಮೊದಲ ಹಂತವಾಗಿ ದೇಶಿ ಸಂಸ್ಥಾನಗಳ ಪಟ್ಟಿಯೊಂದನ್ನು ತಯಾರಿಸಲು ಈ ವಿಧಿಯು ಅವಕಾಶ ಮಾಡಿಕೊಡುತ್ತದೆ. ಭಾರತ ಸಂವಿಧಾನದ ತಾತ್ವಿಕ ತಳಹದಿಯ ಮೇಲೆ ರಚಿಸಿದ ಸರ್ಕಾರವುಳ್ಳ ಮೇಲಿನ ಅರ್ಹತೆಗಳನ್ನು ಹೊಂದಿದ. ಅಡ್ಡಗೆರೆ ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು ಭಾಷಣಗಳು ಸಂಪುಟ -1 ರಾಜ್ಯವೊಂದು ಸಂಸತ್ ರಚಿಸುವ ವಿಧೇಯಕದ ಮೇರೆಗೆ ಒಕ್ಕೂಟ ಸೇರಲು ಹಾಕಿದ ಅರ್ಜಿಯನ್ನು ಪರಿಶೀಲಿಸಿ ಅದು ಸರಿಯೆಂದು ತೀರ್ಮಾನವಾದ ಮೇಲೆ ಆ ರಾಜ್ಯವನ್ನು ಒಕ್ಕೂಟಕ್ಕೆ ಸೇರಿಸಿಕೊಳ್ಳಬಹುದು. ಅರ್ಹತೆಯಿಂದ ರಾಜ್ಯಗಳ ಪ್ರದೇಶಗಳನ್ನು ಒಕ್ಕೂಟದ ಪ್ರದೇಶಗಳೆಂದೇ ಪರಿಗಣಿಸತಕ್ಕದ್ದು ಮತ್ತು ಭಾರತ ಸರ್ಕಾರವು ಆ ಪ್ರದೇಶಗಳನ್ನು ಸೂಕ್ತ ರಾಜ್ಯಗಳನ್ನಾಗಿ ವಿಂಗಡಿಸಬಹುದು. ಈ ಅವಧಿಯಲ್ಲಿ ಆಯಾ ರಾಜ್ಯಗಳ ರಾಜರು ಭಾರತ ಸಂವಿಧಾನದ ಉಸ್ತುವಾರಿಯಲ್ಲಿ ತಮ್ಮ ರಾಜ್ಯಗಳ ಆಡಳಿತ ನಡೆಸತಕ್ಕದ್ದು. ಬ್ರಿಟಿಷ್ ಆಧಿಪತ್ಯದ ಪ್ರಾಂತವಾಗಲಿ ದೇಶೀ ರಾಜ್ಯಗಳ ಪ್ರದೇಶವಾಗಲಿ ಒಕ್ಕೂಟಕ್ಕೆ ಸೇರಿರಲಿ ಅಥವಾ ಸೇರದಿರಲಿ ಎಲ್ಲವೂ ಭಾರತದಲ್ಲಿ ಅಂತರ್ಗತವಾದ ಪ್ರದೇಶಗಳೆಂದೇ ಪರಿಗಣಿತವಾಗಿದ್ದು ಅಧಿನಿಯಮ 4ರ ರಾಜ್ಯವೊಂದು ಒಕ್ಕೂಟ ಸೇರಿದ ನಂತರ ಅದರ ಏಕತೆ ಸಮಗ್ರತೆಯನ್ನು ಉಳಿಸತಕ್ಕದ್ದು. ಅಧಿನಿಯಮ 4ರಲ್ಲಿ ವಿವರಿಸಿರುವಂತೆ ಅಲ್ಲದೆ ಅದರ ವಿಭಜನೆಗೆ ಅವಕಾಶವಿಲ್ಲ. ಅಡ್ಡಗೆರೆ ಸೆಷನ್ 2 ಅನುಚ್ಛೇದ 1 ಖಂಡ 1 ಮತ್ತು 2 ಗಡಿಯಲ್ಲಿರುವ ಸ್ವತಂತ್ರ ರಾಜ್ಯಗಳನ್ನು ಒಕ್ಕೂಟಕ್ಕೆ ಸೇರಿಸಿಕೊಳ್ಳಲು ಅನುಚ್ಛೇದ 1 ಅವಕಾಶವಿಯುತ್ತದೆ. ಆದರೆ ಆ ರಾಜ್ಯಗಳು ಒಕ್ಕೂಟ ಸೇರಲು ಬಯಸಿದಲ್ಲಿ ಮಾತ್ರ ಇದು ಸಾಧ್ಯವಾಗುತ್ತದೆ. ಭಾರತ ಒಕ್ಕೂಟವು ಪ್ರಾಂತಗಳನ್ನು ವಶಕ್ಕೆ ತೆಗೆದುಕೊಳ್ಳಲು, ತನ್ನೊಳಗೆ ವಿಲೀನಗೊಳಿಸಿಕೊಳ್ಳಲು ಅಥವಾ ಪ್ರತ್ಯೇಕ ಪ್ರಾಂತವೆಂದು ಪರಿಗಣಿಸಲು ಅನುಚ್ಛೇದ 2 ಅವಕಾಶ ಮಾಡಿಕೊಡುತ್ತದೆ. ಅನುಚ್ಛೇದ 2 ಸೆಷನ್ 1
ಸಂವಿಧಾನವು ಮೂಲಭೂತ ಹಕ್ಕುಗಳನ್ನು ಒಳಗೊಂಡಿರಬೇಕು ಎನ್ನುವ ಬಗ್ಗೆ ವಿವಾದವಿರಲು ಸಾಧ್ಯವಿಲ್ಲ. ಈ ಹಕ್ಕುಗಳ ಅವಶ್ಯಕತೆಯ ಬಗ್ಗೆ ಹಿಂದಿನ ಮತ್ತು ಹೊಸ ಸಂವಿಧಾನಗಳು ಸಾರಿ ಹೇಳಿವೆ. ಭಾರತದ ಪರಿಸ್ಥಿತಿಗೆ ಸಂವಾದಿಯಾಗಿರುವ ವಿವಿಧ ದೇಶಗಳ ಸಂವಿಧಾನಗಳಿಂದ ಈ ವಿಧಿಯಲ್ಲಿರುವ ಮೂಲಭೂತ ಹಕ್ಕುಗಳನ್ನು ಹಕ್ಕಿ ತೆಗೆದುಕೊಳ್ಳಲಾಗಿದೆ. ಅನುಚ್ಛೇದ 2 ಖಂಡ 1 ಸೆಷನ್ 2 ಹಕ್ಕುಗಳನ್ನು ಚಲಾಯಿಸುವಾಗ ಎದುರಾಗುವ ಸಮಸ್ಯೆಗಳ ಪರಿಹಾರಗಳನ್ನು ಒಳಗೊಂಡಿದ್ದಾಗ ಮಾತ್ರ ಅವು ನಿಜ ಹಕ್ಕುಗಳೆನಿಸಿಕೊಳ್ಳುತ್ತವೆ. ಒಬ್ಬ ವ್ಯಕ್ತಿಯ ಹಕ್ಕುಗಳು ಅತಿಕ್ರಮಣಕ್ಕೊಳಗಾದಾಗ ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಾತ್ಮಕ ಸುಧಾರಣೆಗಳು ಅಗತ್ಯವಾಗುತ್ತದೆ. ಈ ಕಾರ್ಯವನ್ನು ಸಾಮಾನ್ಯವಾಗಿ ನ್ಯಾಯಾಂಗಕ್ಕೆ ವಹಿಸಲಾಗುತ್ತದೆ. ನ್ಯಾಯಾಲಯಗಳನ್ನು ಸಂವಿಧಾನವು ನೀಡಿರುವ ಹಕ್ಕುಗಳ ವಿಶೇಷ ರಕ್ಷಕನೆಂದು ನೇಮಿಸಲಾಗುತ್ತದೆ. ಈ ಖಂಡವು ಇದಕ್ಕಿಂತ ಹೆಚ್ಚಿನದೇನನ್ನೂ ಮಾಡುವುದಿಲ್ಲ. ಕಾರ್ಯಾಂಗವು ತನ್ನ ಪ್ರಾಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಜನರನ್ನು ಪೀಡಿಸುವ ವಿರುದ್ಧ ವಿಚಾರಣೆ ನಡೆಸಲು ನ್ಯಾಯಾಂಗಕ್ಕೆ ಈ ಖಂಡವು ಕೇಂದ್ರ ಅಧಿಕಾರಗಳನ್ನು ನೀಡುತ್ತದೆ. ಈ ಅಧಿಕಾರವು ರಿಟ್ಗಳನ್ನು ಜಾರಿ ಮಾಡುವ ರೂಪದಲ್ಲಿರುತ್ತವೆ. ಉಚ್ಚ ನ್ಯಾಯಾಲಯಗಳು ಭಾರತ ಸರ್ಕಾರದ ಹೆಸರಿನಲ್ಲಿ ಈ ಅಧಿಕಾರ ಹೊಂದಿರುತ್ತದೆ. ಈ ನಿಯಮಗಳು 2 ಮಿತಿಗಳಿಗೆ ಒಳಪಟ್ಟಿರುತ್ತವೆ. ಮೊದಲನೆಯದಾಗಿ ಪ್ರಾಂತೀಯ ಉಚ್ಚ ನ್ಯಾಯಾಲಯಗಳಿಗೆ ಮಾತ್ರ ಭಾರತ ಸರ್ಕಾರದ ಹೆಸರಿನಲ್ಲಿ ಈ ಅಧಿಕಾರವಿರುತ್ತದೆ, ಎಲ್ಲ ಕೋರ್ಟುಗಳಿಗೂ ಇರುವುದಿಲ್ಲ. ಎರಡನೆಯದಾಗಿ ಈ ಅಧಿಕಾರವು ಭಾರತದ ಶಾಸಕಾಂಗದ ಕಾನೂನಿನ ಪರಿಧಿಯೊಳಗೆ ಇರುತ್ತದೆ. ಮೂರನೆಯದಾಗಿ ತೊಂದರೆಗೊಳಗಾದ ವ್ಯಕ್ತಿಗೆ 1935ರ ಸರ್ಕಾರಿ ಕಾಯ್ದೆಯು ಕೊಡುವ ರಕ್ಷಣೆ ಸೀಮಿತವಾದದ್ದು ಮತ್ತು ಕಡಿಮೆ ಎನ್ನಿಸಬಹುದು. ಆದ್ದರಿಂದ ಈ ವಿಧಿಯು 2 ಉದ್ದೇಶಗಳನ್ನು ಪೂರೈಸುತ್ತದೆ. 1. ಇಂಗ್ಲಿಷ್ ಕಾನೂನಿನ ವಿಶೇಷ ಅಧಿಕಾರದ ರಿಟ್ನಂತೆ ಈ ವಿಧಿ ನ್ಯಾಯಾಂಗಕ್ಕೆ ಸಂಪೂರ್ಣ ಅಧಿಕಾರ ಕೊಡುತ್ತದೆ. 2. ಯಾವುದೇ ವಿಧದಲ್ಲಿಯೂ ಶಾಸಕಾಂಗವು ಈ ಹಕ್ಕುಗಳನ್ನು ಉಲ್ಲಂಘಿಸದ ಹಾಗೆ ನಿಯಂತ್ರಿಸುತ್ತದೆ. ಖಂಡ 2 ಭಾರತದಂಥ ಜಾತಿಗ್ರಸ್ತ ಮನಸ್ಸುಳ್ಳ ಒಂದು ಪರಿಸರದಲ್ಲಿ ಅಧಿಕಾರದಲ್ಲಿರುವವರು ತಮ್ಮ ಜಾತಿಯವರಲ್ಲದವರ ಬಗ್ಗೆ ತಾರತಮ್ಯ ಮಾಡುವುದಿಲ್ಲವೆಂದು ಭಾವಿಸುವುದು ಕಷ್ಟ. ಈ ಪರಿಸರದಲ್ಲಿ ಅಸ್ಪೃಶ್ಯರನ್ನು ನಡೆಸಿಕೊಳ್ಳುವುದಂತೂ ಅತಿ ನಿಕೃಷ್ಟವಾಗಿ, ಹಿಂದೂ ಅಧಿಕಾರಿಗಳು ಅಸ್ಪೃಶ್ಯರನ್ನು ನಡೆಸಿಕೊಳ್ಳುವ ಬಗ್ಗೆ 5 ನವೆಂಬರ್ 1892 ಸಂಖ್ಯೆ 723 ಮದ್ರಾಸ್ ಸರ್ಕಾರದ ಕಂದಾಯ ಮಂಡಳಿಯ ನಡಾವಳಿ ಒಂದು ಸ್ಪಷ್ಟ ಚಿತ್ರಣ ನೀಡುತ್ತದೆ. ಆ ವರದಿ ಹೇಳುತ್ತದೆ, 134 ಇಲ್ಲಿಯವರೆಗೆ ಅಸ್ಪೃಶ್ಯರ ಮೇಲೆ ನಡೆಯುತ್ತಿದ್ದ ವಿವಿಧ ರೀತಿಯ ದಬ್ಬಾಳಿಕೆಗಳ ಸ್ವರೂಪ ಮಾತ್ರ ತಿಳಿದಿತ್ತು. ಅದನ್ನು ಸ್ವಲ್ಪ ವಿವರಿಸುವ ಅಗತ್ಯ ಇದೆ. ಪಾರಯ್ಯ ಮದ್ರಾಸ್ ಪ್ರಾಂತದ ಒಂದು ಅಸ್ಪೃಶ್ಯ ಶಾತಿ ಜನರನ್ನು ಶಿಕ್ಷಿಸಲು ಅವರ ಯಜಮಾನರು ಅಡ್ಡಗೆರೆ 1. ಅವರ ಮೇಲೆ ಗ್ರಾಮ ಪಂಚಾಯಿತಿ ಅಥವಾ ಕ್ರಿಮಿನಲ್ ಕೋರ್ಟುಗಳಲ್ಲಿ ಸುಳ್ಳು ಕೇಸುಗಳನ್ನು ಹಾಕುತ್ತಾರೆ. 2. ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಿ ಪಾರಯ್ಯ ಕೇರಿಗಳ ಸುತ್ತ ಇರುವ ಹಾಲಿ ಜಮೀನನ್ನು ಮಂಜೂರು ಮಾಡಿಸಿಕೊಂಡು ಅವರ ದನಕರುಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳುವುದು ಅಥವಾ ಅವರು ದೇವಸ್ಥಾನಕ್ಕೆ ಹೋಗುವ ದಾರಿಗೆ ಅಡ್ಡ ಬಂದು ತೊಂದರೆ ಕೊಡುವುದು. 3. ಪಾರಯ್ಯ ಕೇರಿಗಳಿರುವ ಪ್ರದೇಶವನ್ನು ಮಿರಾಸಿದಾರರು ತಮ್ಮ ಹೆಸರಿನಲ್ಲಿರುವಂತೆ ತಪ್ಪಾಗಿ ಸೇರಿಸಿಕೊಂಡು ತಗಾದೆ ಮಾಡುವುದು. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು ಭಾಷಣಗಳು ಸಂಪುಟ -1. 4. ಪಾರಯ್ಯಗಳ ಗುಡಿಸಿಲುಗಳನ್ನು ಕೆಡವಿ ಅವರ ಮನೆಯ ಅಕ್ಕಪಕ್ಕ ಇರುವ ಬೆಳೆಯನ್ನು ನಾಶ ಮಾಡುವುದು. 5. ಲಾಗಾಯ್ತು ಮಾಡುತ್ತಿದ್ದ ಭೂಮಿಯ ಮೇಲಿನ ಅವರ ಹಕ್ಕು ನಿರಾಕರಿಸುವುದು. 6. ಪಾರಯ್ಯಗಳ ಜಮೀನುಗಳಲ್ಲಿನ ಫಸಲನ್ನು ಬಲಾತ್ಕಾರವಾಗಿ ಕಟಾವು ಮಾಡಿ ಅವರು ಅದನ್ನು ವಿರೋಧಿಸಿದಾಗ ಅವರ ಮೇಲೆ ಕಳ್ಳತನ ಮತ್ತು ದೊಂಬಿಯ ಆಪಾದನೆ ಮಾಡುವುದು. 7. ಅವರಿಗೆ ಮೋಸ ಮಾಡಿ ಸುಳ್ಳು ದಾಖಲಾತಿಗಳನ್ನು ಸೃಷ್ಟಿಸಿ ಅವರ ನಾಶಕ್ಕೆ ಕಾರಣರಾಗುವುದು. 8. ಪಾರಯ್ಯ ಭೂಮಿಗಳಿಗಿರುವ ನೀರಿನ ಆಸರೆಯನ್ನು ತಪ್ಪಿಸುವುದು. 9. ಉಪಗೇಣಿದಾರರ ಭೂಮಿಯನ್ನು ಗೇಣಿ ಬಾಕಿಯಿದೆ ಎಂಬ ನೆಪದಲ್ಲಿ ಕಾನೂನಿನ ಯಾವ ನಿಯಮವನ್ನು ಪಾಲಿಸದೆ ವಶಕ್ಕೆ ತೆಗೆದುಕೊಳ್ಳುವುದು. 135. ಈ ಅನ್ಯಾಯಗಳ ವಿರುದ್ಧ ದೂರು ಕೊಡಲು ಸಿವಿಲ್ ಮತ್ತು ಕ್ರಿಮಿನಲ್ ನ್ಯಾಯಾಲಯಗಳಿವೆ ಎಂದು ಹೇಳಲಾಗುತ್ತದೆ. ಕೋರ್ಟುಗಳಿವೆ ನಿಜ, ಆದರೆ ಭಾರತ ದೇಶ ಕೋರ್ಟು ಮೆಟ್ಟಿಲು ಹತ್ತಬಲ್ಲ ಛಾತಿ ಉಳ್ಳವರನ್ನು ಸೃಷ್ಟಿಸುತ್ತಿಲ್ಲ. ನ್ಯಾಯಾಲಯಕ್ಕೆ ಹೋಗಲು ಬೇಕಾದ ಹಣ, ಕಟ್ಟೆ ನಡೆಯುವಷ್ಟು ಕಾಲ ಜೀವಿಸಲು ಬೇಕಾದ ಸಂಪತ್ತು ಬೇಕಲ್ಲವೇ? ಮೇಲಾಗಿ ಈ ರೀತಿಯ ಬಹಳಷ್ಟು ಕೇಸುಗಳ ಮೊದಲನೇ ಕೋರ್ಟಿನ ಹಂತದಲ್ಲೇ ತೀರ್ಮಾನವಾಗಿ ಬಿಡುತ್ತದೆ. ಈ ಕೋರ್ಟುಗಳು ಅನೇಕ ವೇಳೆ ಮಹಾಭ್ರಷ್ಟ ಅಧಿಕಾರಿಗಳ ಕೈಯಲ್ಲಿರುತ್ತವೆ ಹಾಗೂ ಹಲವಾರು ಕಾರಣಗಳಿಗಾಗಿ ಇವರು ತಮ್ಮ ವರ್ಗಕ್ಕೆ ಸೇರಿದವರಾದ ಭೂಮಾಲೀಕರ ಪರವಾಗಿರುತ್ತಾರೆ. 136. ಈ ಅಧಿಕಾರಿವರ್ಗ ಬೇರೆ ಅಧಿಕಾರಿಗಳ ಮೇಲೆ ಬೀರುವ ಪ್ರಭಾವದ ಬಗ್ಗೆ ಹೆಚ್ಚು ಹೇಳಬೇಕಾದದ್ದೇನೂ ಇಲ್ಲ. ಭಾರತೀಯ ಅಧಿಕಾರಗಳ ಮೇಲಿನ ಅವರ ಪ್ರಭಾವ ವಿಪರೀತವಾದದ್ದಾದರೆ ಯುರೋಪಿಯನ್ನರ ಮೇಲಿನ ಪ್ರಭಾವವಂತೂ ಹೇಳಲಸಗಳ. ಮೇಲಿನಿಂದ ಕೆಳಗಿನವರೆಗಿನ ಎಲ್ಲ ಆಫೀಸುಗಳನ್ನು ಈ ಅಧಿಕಾರಗಳ ಪ್ರತಿನಿಧಿಗಳು ತುಂಬಿರುತ್ತಾರೆ. ಅವರ ಹಿತಕ್ಕೆ ಧಕ್ಕೆ ತರುವಂಥದ್ದೇನೂ ಆಗಲು ಸಾಧ್ಯವಿಲ್ಲ. ಆದರೂ ಒಂದು ಕೇಸಿನ ದಾಖಲಾತಿಯಿಂದ ಹಿಡಿದು ಅದರ ತೀರ್ಮಾನವಾಗುವ ಎಲ್ಲ ಹಂತಗಳಲ್ಲೂ ಅಧಿಕಾರಗಳ ಪ್ರಭಾವ ಎಡೆಬಿಡದೆ ನಡೆದೇ ಇರುತ್ತದೆ. ಪಂಜಾಬ್ ಭೂ ವರ್ಗಾವಣೆಗೆ ಕಾಯ್ದೆಯ ಶಾಸಕಾಂಗವೊಂದು ಅಸ್ಪೃಶ್ಯರ ಮೇಲೆ ದಬ್ಬಾಳಿಕೆ ನಡೆಸುವುದಕ್ಕೊಂದು ನಿದರ್ಶನ. ಬಹುಸಂಖ್ಯಾತರ ದಬ್ಬಾಳಿಕೆಯಿಂದ ಹಲವಾರು ಅಲ್ಪಸಂಖ್ಯಾತರು ನರಳುತ್ತಿರಬಹುದು. ಆದ್ದರಿಂದಲೇ ಭಾರತದ ಎಲ್ಲ ಪ್ರಜೆಗಳಿಗೂ ಕಾನೂನಿನ ರಕ್ಷಣೆ ಮತ್ತು ಪ್ರಯೋಜನ ಸಿಗಬೇಕೆಂಬ ನಿಯಮ ಇರತಕ್ಕದ್ದು. ಅಮೆರಿಕ ಸಂಯುಕ್ತ ಸಂಸ್ಥಾನದ ಕಾಂಗ್ರೆಸ್ಸು ಇದೇ ರೀತಿಯ ನೀಗೋಗಳ ವಿರುದ್ಧದ ದಬ್ಬಾಳಿಕೆಯ ವಿರುದ್ಧ 1866 ಮತ್ತು ಮಾರ್ಚ್ 1875ರಲ್ಲಿ ಪಾಸು ಮಾಡಿದ ನಾಗರಿಕ ಹಕ್ಕುಗಳ ರಕ್ಷಣಾ ವಿಧಿಯಿಂದ ಈ ಕಲಮು 2ರ ವಿವರಗಳನ್ನು ತೆಗೆದುಕೊಳ್ಳಲಾಗಿದೆ. ಸಂವಿಧಾನಾತ್ಮಕ ಸುಧಾರಣೆಗಳು. ಖಂಡ 3 ಅಡ್ಡಗೆರೆ ಮೂಲಭೂತ ಹಕ್ಕುಗಳು ನಿಜವಾಗಿರಬೇಕಾದರೆ ಪಕ್ಷಪಾತ ತಾರತಮ್ಯ ಎಂಬ ಪಿಡುಗಿನ ವಿರುದ್ಧ ಅವುಗಳನ್ನು ರಕ್ಷಿಸಬೇಕು. ಆದೂ ಕೂಡ ತಾರತಮ್ಯ ಪಕ್ಷಪಾತಗಳ ತವರೂರಾಗಿರುವ ಮತ್ತು ಅವುಗಳನ್ನು ಅವ್ಯಾಹಕವಾಗಿ ನಡೆಸಲು ಆಸ್ಪದವಿರುವ ಭಾರತದಂಥ ರಾಷ್ಟ್ರದ ಸಾಮಾಜಿಕ ಪರಿಸರದಲ್ಲಿ ಮೂಲಭೂತ ಹಕ್ಕುಗಳಿಗೆ ಯಾವುದೇ ಅರ್ಥವಿರಲು ಸಾಧ್ಯವಿಲ್ಲ. ಅಮೆರಿಕದ ಕಾಂಗ್ರೆಸ್ಸು ಇತ್ತೀಚೆಗೆ ನೀಗೋಗಳನ್ನು ತಾರತಮ್ಯ ಪಕ್ಷಪಾತದಿಂದ ರಕ್ಷಿಸಲು ಜಾರಿ ಮಾಡಿದ ಮಸೂದೆಯನ್ನು ಇಲ್ಲಿ ಅನುಸರಿಸುವ ಅಗತ್ಯವಿದೆ. ಖಂಡ ಅಡ್ಡಗೆರೆ ಈ ಅಧಿನಿಯಮದ ಹಿಂದಿನ ಉದ್ದೇಶವಿಷ್ಟು: ಸರ್ಕಾರ ಉದ್ಯಮಕ್ಕೂ ಅವಕಾಶ ನಿರಾಕರಿಸದೆ ಅತ್ಯಂತ ಹೆಚ್ಚಿನ ಉತ್ಪಾದನೆ ಸಾಧಿಸುವುದು ಮತ್ತು ಅದನ್ನು ಸಮಾನವಾಗಿ ಹಂಚಿಕೆಯಾಗುವಂತೆ ನೋಡಿಕೊಳ್ಳುವುದು. ಸರ್ಕಾರ ಕೃಷಿಯನ್ನು ಸಹಕಾರಿ ಬೇಸಾಯದ ಮೂಲಕ ನಡೆಸಿ ಸರ್ಕಾರದ ಅಧೀನದಲ್ಲಿರಿಸಿಕೊಳ್ಳಲು ಮತ್ತು ಕೈಗಾರಿಕಾ ಕ್ಷೇತ್ರದಲ್ಲಿ ಒಂದು ರೀತಿಯ ಆಧುನಿಕತೆ ಸ್ಥಾಪಿಸಲು ಈ ವಿಧಿ ನಿಯೋಜಿಸುತ್ತದೆ. ಕೃಷಿ ಮತ್ತು ಕೈಗಾರಿಕೆಗಳಿಗೆ ಬೇಕಾದ ಬಂಡವಾಳ ಒದಗಿಸಲು ಹೊಣೆಗಾರಿಕೆಯನ್ನು ಈ ವಿಧಿಯು ಅನಾಮತ್ತಾಗಿ ಸರ್ಕಾರದ ಮೇಲೆ ಹಾಕುತ್ತದೆ. ಸರ್ಕಾರಿ ಬಂಡವಾಳವಿಲ್ಲದೆ ಭೂಮಿ, ಕೈಗಾರಿಕೆಗಳು ಒಳ್ಳೆಯ ಉತ್ಪನ್ನ ಕೊಡಲು ಸಾಧ್ಯವಿಲ್ಲ. ಈ 2 ಉದ್ದೇಶಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ವಿಮೆಯು ಸರ್ಕಾರಿ ಸ್ವಾಮ್ಯದಲ್ಲಿರಬೇಕೆಂದು ಈ ವಿಧಿಯು ಬಯಸುತ್ತದೆ.
ಖಾಸಗಿ ಕಂಪನಿಯೊಂದು ವಿಮಾ ಹಣವನ್ನು ಹಿಂದಿರುಗಿಸಲು ಕೊಡಬಹುದಾದ ಗ್ಯಾರಂಟಿಗಿಂತ ಹೆಚ್ಚಿನ ಗ್ಯಾರಂಟಿಯನ್ನು ಸರ್ಕಾರ ಕೊಡಬಲ್ಲದು. ಏಕೆಂದರೆ ಸರ್ಕಾರ ತನ್ನ ಇಡೀ ಸಂಪತ್ತಿನೊಂದಿಗೆ ಅದಕ್ಕೆ ಹೊಣೆಯಾಗಿರುತ್ತದೆ. ಜೊತೆಗೆ ಸರ್ಕಾರವು ತನ್ನ ಆರ್ಥಿಕ ಯೋಜನೆಗಳನ್ನು ಕಾರ್ಯರೂಪಕ್ಕಿಳಿಸಲು ಬೇಕಾದ ಹಣವನ್ನು ವಿಮೆಯಿಂದ ಪಡೆದು ಹೆಚ್ಚು ಬಡ್ಡಿ ವಸೂಲು ಮಾಡುವ ಖಾಸಗಿ ಕ್ಷೇತ್ರದ ಸಾಲದಿಂದ ತಪ್ಪಿಸಿಕೊಳ್ಳಬಹುದು. ಭಾರತದ ತ್ವರಿತ ಕೈಗಾರಿಕಾ ಅಭಿವೃದ್ಧಿಗೆ ಸರ್ಕಾರದ ಸಾಮ್ಯವಾದಿ ಆರ್ಥಿಕತೆ ಅತ್ಯಗತ್ಯ. ಖಾಸಗಿ ಬಂಡವಾಳ ಈ ಕೆಲಸವನ್ನು ಮಾಡಲಾರದು. ಯುರೋಪಿನಲ್ಲಿ ಖಾಸಗಿ ಬಂಡವಾಳ ಈಗಾಗಲೇ ಉಂಟುಮಾಡಿರುವ ಆರ್ಥಿಕ ಅಸಮಾನತೆಗಳು ನಮಗೆ ಅದರ ವಿರುದ್ಧ ಎಚ್ಚರಿಕೆಯ ಮುನ್ಸೂಚನೆಯಾಗಬೇಕು. ಗೇಣಿ ಕಾಯ್ದೆಗಳಿಂದ ಮತ್ತು ಹಿಡುವಳಿಗಳನ್ನು ಸಂಚಿತಗೊಳಿಸುವ ಕ್ರಮಗಳಿಂದ ಯಾವುದೇ ಪ್ರಯೋಜನವಾಗಲಾರದು. ಅವು ಕೃಷಿಯನ್ನು ಶ್ರೀಮಂತಗೊಳಿಸಲಾರವು. ಕೃಷಿ ಕೂಲಿಗಳಾದ ಅಸ್ಪೃಶ್ಯರಿಗಂತೂ ಇದರಿಂದ ಏನೂ ಪ್ರಯೋಜನವಿಲ್ಲ. ಹಿಡುವಳಿಗಳ ಸಂಚಿತಗೊಳಿಸುವಿಕೆಯಾಗಲಿ ಗೇಣಿ ಕಾಯ್ದೆಗಳಾಗಲಿ ಆ ಸಮಸ್ಯೆಗೆ ಪರಿಹಾರವಿಲ್ಲ. ಈ ಖಂಡದಲ್ಲಿ ಸೂಚಿತವಾಗಿರುವಂತೆ ಸಂಘಟಿತವಾಗುವ ಕೃಷಿ ಕ್ಷೇತ್ರಗಳು ಮಾತ್ರ ಅವರಿಗೆ ಸಹಾಯಕವಾಗಬಲ್ಲವು. ಅಲ್ಲಿ ಶೋಷಣೆಗೆ ಅವಕಾಶವಿರುವುದಿಲ್ಲ. ಅದು ಯಾರ ಹಿತಕ್ಕೂ ಅಡ್ಡಿ ಬರುವುದಿಲ್ಲ. ಆದ್ದರಿಂದ ಈ ಸೂಚನೆಗೆ ಯಾರ ಪ್ರತಿರೋಧವೂ ಬರುವಂತಿಲ್ಲ. ಎರಡು ರೀತಿಯಲ್ಲಿ ಈ ಯೋಜನೆ ವಿಶಿಷ್ಟವಾದದ್ದು. ಒಂದು, ಅದು ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು ಭಾಷಣಗಳು ಸಂಪುಟ -1 ಪ್ರಮುಖ ಆರ್ಥಿಕ ಕ್ಷೇತ್ರದಲ್ಲಿ ಪ್ರಭುತ್ವ ಸಮಾಜವನ್ನು ಪ್ರತಿಪಾದಿಸುತ್ತದೆ. 2. ಸರ್ಕಾರಿ ಸಮಾಜವಾದದ ಸ್ಥಾಪನೆಯನ್ನು ಅದು ಶಾಸಕಾಂಗದ ಮರ್ಜಿಗೆ ಬಿಡುವುದಿಲ್ಲ. ಬದಲಾಗಿ ಸಂವಿಧಾನಾತ್ಮಕ ಕಾನೂನೇ ಸರ್ಕಾರಿ ಸಮಾಜವಾದವನ್ನು ಸ್ಥಾಪಿಸುವಂತೆ ಮಾಡುವುದಲ್ಲದೆ ಶಾಸಕಾಂಗ ಮತ್ತು ಕಾರ್ಯಾಂಗಗಳು ಈ ಉದ್ದೇಶವನ್ನು ಬದಲಾಯಿಸದಂತೆಯೂ ವಿಧಿಸುತ್ತದೆ. ಅಡ್ಡಗೆರೆ ಇದನ್ನು ಸಂವಿಧಾನಾತ್ಮಕ ಕಾನೂನು ತಜ್ಞರು ತಕ್ಷಣವೇ ವಿರೋಧಿಸಬಹುದು. ಈ ಸೂಚನೆ ಮಾಮೂಲಿ ಮೂಲಭೂತ ಹಕ್ಕುಗಳ ವ್ಯಾಪ್ತಿಯನ್ನು ಮೀರುವುದಿಲ್ಲವೇ ಎಂದು ಖಂಡಿತ ಪ್ರಶ್ನಿಸುತ್ತಾರೆ. ನನ್ನ ಉತ್ತರವಿದು, ಇಲ್ಲ, ಅದು ಹಾಗಲ್ಲ. ಹಾಗೆ ಕಾಣುವವರ ಮೂಲಭೂತ ಹಕ್ಕುಗಳ ಪರಿಕಲ್ಪನೆಯೇ ಸಂಕುಚಿತ ನೆಲೆಯುಳ್ಳದ್ದು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಈ ಸಂಕುಚಿತ ನೆಲೆಯ ಮೂಲಭೂತ ಹಕ್ಕುಗಳನ್ನು ಮಾತ್ರ ಅಡಕಗೊಳಿಸಿಕೊಳ್ಳುವ ಸಂವಿಧಾನಾತ್ಮಕ ಕಾನೂನಿನ ಕಕ್ಷೆಯೊಳಗೆ ಪ್ರಭುತ್ವ ಸಮಾಜವಾದಕ್ಕೆ ಸಮರ್ಥನೆ ಕಾಣಬಹುದು. ಕಾನೂನಿನ ಪ್ರಕಾರ ಸಮಾಜವೊಂದರ ಆರ್ಥಿಕ ಸಂರಚನೆಯನ್ನು ನಿರ್ದಿಷ್ಟಗೊಳಿಸುವುದಾದರೂ ಯಾತಕ್ಕೆ? ವ್ಯಕ್ತಿಯೊಬ್ಬನ ಸ್ವಾತಂತ್ರ್ಯವನ್ನು ರಕ್ಷಿಸಿ ಇತರರು ಆತನ ಹಕ್ಕುಗಳ ಮೇಲೆ ಆಕ್ರಮಣ ಮಾಡದಂತೆ ತಡೆಯುವುದು ತಾನೇ ಮೂಲಭೂತ ಹಕ್ಕುಗಳ ಹಿಂದಿನ ಉದ್ದೇಶ. ವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಸಮಾಜದ ಆರ್ಥಿಕ ಸ್ವರೂಪಗಳ ನಡುವಿನ ಸಂಬಂಧ ಎಲ್ಲರಿಗೂ ಮೇಲ್ನೋಟಕ್ಕೆ ಕಾಣಿಸದಿರಬಹುದು. ಆದರೆ ಇವೆರಡರ ಸಂಬಂಧ ನಿಜವಾದದ್ದು ಗೋಚರಿಸುತ್ತದೆ. ಈ ಕೆಳಗಿನ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡಾಗ ಈ ಸಂಬಂಧ ನಿಚ್ಚಳವಾಗಿದೆ. ರಾಜಕೀಯ ಜನತಂತ್ರವು ಈ ಕೆಳಗಿನ 4 ತರ್ಕಗಳ ಮೇಲೆ ನಿಂತಿರುತ್ತದೆ. 1. ವ್ಯಕ್ತಿ ತನಗೆ ತಾನೇ ವಿಧಾನವೂ ಗುರಿಯೂ ಹೌದು. 2. ವ್ಯಕ್ತಿಯಿಂದ ಬೇರ್ಪಡಿಸಲಾಗದ ಕೆಲವು ನಿರ್ದಿಷ್ಟ ಹಕ್ಕುಗಳಿವೆ ಮತ್ತು ಅವುಗಳನ್ನು ಸಂವಿಧಾನ ರಕ್ಷಿಸತಕ್ಕದ್ದು. 3. ಯಾವುದೇ ಸವಲತ್ತನ್ನು ಪಡೆಯುವುದಕ್ಕೆ ಪೂರ್ವ ಷರತ್ತಾಗಿ ವ್ಯಕ್ತಿಯು ತನ್ನ ಸಂವಿಧಾನಾತ್ಮಕ ಹಕ್ಕುಗಳನ್ನು ಬಿಟ್ಟುಕೊಡತಕ್ಕದ್ದಲ್ಲ. 4. ಬೇರೆಯವರ ಮೇಲೆ ಅಧಿಕಾರ ನಡೆಸುವ ಅಧಿಕಾರವನ್ನು ಪ್ರಭುತ್ವವು ಖಾಸಗಿ ವ್ಯಕ್ತಿಗಳಿಗೆ ಅಧಿಕಾರವನ್ನು ನಿಯೋಜಿಸತಕ್ಕದ್ದಲ್ಲ. ಸ್ವಲಾಭಕ್ಕಾಗಿಯೇ ಇರುವ ಹಾಗೂ ಖಾಸಗಿ ಜನರ ನಿಯಂತ್ರಣದಲ್ಲಿರುವ ಸಾಮಾಜಿಕಾರ್ಥಿಕ ವ್ಯವಸ್ಥೆಯ ಕಾರ್ಯವೈಖರಿಯನ್ನು ಅಧ್ಯಯನ ಮಾಡುವವರಿಗೆ ಇಂಥ ವ್ಯವಸ್ಥೆ ಹೇಗೆ ಮೇಲ್ಕಾಣಿಸಿದ ಕೊನೆಯ 2 ಪ್ರಜಾತಂತ್ರದ ಆಧಾರಸ್ತಂಭಗಳನ್ನು ಧಿಕ್ಕರಿಸಿ ಕಾರ್ಯನಿರ್ವಹಿಸುತ್ತದೆ ಎಂದು ಮನವರಿಕೆಯಾಗುತ್ತದೆ. ಹೊಟ್ಟೆಪಾಡಿಗಾಗಿ ಎಷ್ಟೊಂದು ಜನ ತಮ್ಮ ಸಂವಿಧಾನಾತ್ಮಕ ಹಕ್ಕುಗಳನ್ನು ತ್ಯಾಗ ಮಾಡಬೇಕು? ಖಾಸಗಿ ಮಾಲೀಕರ ಕಪಿಮುಷ್ಟಿಯಲ್ಲಿ ಎಷ್ಟು ಜನ ನರಳಬೇಕು? ಮೂಲಭೂತ ಹಕ್ಕುಗಳಿಂದ ನಿರುದ್ಯೋಗಿಗಳಿಗೇನಾದರೂ ಪ್ರಯೋಜನವಾಗುವುದೇ ಎಂದು ಅವರನ್ನೇ ಕೇಳಿ. ಕೆಲಸ ಎಷ್ಟು ಹೊತ್ತು ಮಾಡಬೇಕು ಎಂದು ಹೇಳಿದೆ ಕಾರ್ಮಿಕ ಸಂಘ ಸೇರಕೂಡದು. ಮುಂತಾದ ಪೂರ್ವ ಷರತ್ತುಗಳೊಡನೆ ಕೂಲಿಸಿಗುವ ಒಂದು ಕೆಲಸ ಮತ್ತು ವಾಕ್ ಸ್ವಾತಂತ್ರ್ಯ, ಧಾರ್ಮಿಕ ಸ್ವಾತಂತ್ರ್ಯಗಳಲ್ಲಿ ಯಾವುದನ್ನಾದರೂ ಆಯ್ಕೆ ಮಾಡಿಕೊಳ್ಳಲು ನಿರುದ್ಯೋಗಿಯೊಡನೆ ಹೇಳಿ ನೋಡಿ, ಅವನ ಆಯ್ಕೆ ಸಂವಿಧಾನಾತ್ಮಕ ಸುಧಾರಣೆಗಳು ಯಾವುದಾಗುತ್ತದೆ ಅನ್ನುವ ಬಗ್ಗೆ ಅನುಮಾನವಿರಲು ಸಾಧ್ಯವೇ? ಅದು ಬೇರೆಯಾಗಲು ಹೇಗೆ ಸಾಧ್ಯ? ಹಸಿವಿನ ಬಾಧೆ, ತಲೆಯ ಮೇಲಿನ ಸೂರೊಂದನ್ನು ಕಳೆದುಕೊಳ್ಳುವ ಭಯ, ಉಳಿಸಲು ಸಾಧ್ಯವಾಗಬಹುದಾದದ್ದನ್ನು ಕಳೆದುಕೊಳ್ಳುವ ಭಯ, ಮಕ್ಕಳನ್ನು ಅನಿವಾರ್ಯವಾಗಿ ಶಾಲೆ ಬಿಡಿಸಬೇಕಾಗಬಹುದೆಂಬ ಭಯ, ಬೇರೆಯವರ ಮೇಲೆ ಹೊರೆಯಾಗಬಹುದು ಮತ್ತು ಬೇರೆಯವರು ತನ್ನ ಅಂತ್ಯಕ್ರಿಯೆಗಳನ್ನು ಮಾಡಬೇಕಾಗಬಹುದು ಎಂಬ ಭೀತಿ ಇವು ಮೂಲಭೂತ ಹಕ್ಕುಗಳನ್ನು ಆಯ್ಕೆ ಮಾಡಿಕೊಳ್ಳಲು ಮನುಷ್ಯನಿಗೆ ಅವಕಾಶ ಕೊಡುವುದಿಲ್ಲ. ಕೆಲಸ ಮಾಡಿ ಹೊಟ್ಟೆ ಹೊರಕೊಳ್ಳುವುದಕ್ಕಾಗಿ ನಿರುದ್ಯೋಗಿಗಳು ಅನಿವಾರ್ಯವಾಗಿ ಮೂಲಭೂತ ಹಕ್ಕುಗಳನ್ನು ಬಿಟ್ಟುಕೊಡಬೇಕಾಗುತ್ತದೆ. ಕೆಲಸವಿದ್ದವರ ಪಾಡಾದರೂ ಏನು? ಮೂಲಭೂತ ಹಕ್ಕುಗಳು ಜಾರಿಯಾದರೆ ಸಾಕು, ಅವು ಅವರ ಸ್ವಾತಂತ್ರ್ಯವನ್ನು ರಕ್ಷಿಸುತ್ತವೆ ಎಂದು ಸಂವಿಧಾನ ನ್ಯಾಯವಾದಿಗಳು ತಿಳಿಯುತ್ತಾರೆ. ಆರ್ಥಿಕ, ಸಾಮಾಜಿಕ ಇತ್ಯಾದಿ ಖಾಸಗಿ ಕ್ಷೇತ್ರಗಳಲ್ಲಿ ಪ್ರಭುತ್ವದ ಹಸ್ತಕ್ಷೇಪವಿಲ್ಲದಿದ್ದರೆ ಉಳಿಯುವುದೇ ಸ್ವಾತಂತ್ರ್ಯ ಎಂದು ಅವರು ವಾದಿಸುತ್ತಾರೆ. ಈ ಶೇಷಾಂಶವನ್ನು ಹೆಚ್ಚಿಸಿ ಪ್ರಭುತ್ವದ ಹಸ್ತಕ್ಷೇಪವನ್ನು ಕಡಿಮೆ ಮಾಡುವುದೇ ಅತ್ಯಗತ್ಯವಾಗಿ ಆಗಬೇಕಾದ್ದು. ಪ್ರಭುತ್ವದ ಹಸ್ತಕ್ಷೇಪವಿಲ್ಲದಾಗ ಉಳಿಯುವುದೇ ಸ್ವಾತಂತ್ರ್ಯವೆನ್ನುವುದು ನಿಜವೇ? ಆದರೆ ಇದೊಂದೇ ಅದನ್ನು ಇತ್ಯರ್ಥಗೊಳಿಸಲಾರದು. ಉತ್ತರಿಸಬೇಕಾದ ಇನ್ನೊಂದು ಪ್ರಶ್ನೆಯೂ ಇದೆ. ಮೇಲೆ ವಿವರಿಸಿದ ಸ್ವಾತಂತ್ರ್ಯ ಮೇಲ್ನೋಟಕ್ಕೆ ಭೂಮಾಲೀಕರು ಗೇಣಿ ಹೆಚ್ಚಿಸಲು ಕೂಲಿ ಕಡಿಮೆ ಮಾಡಲು ಇರುವ ಸ್ವಾತಂತ್ರ್ಯವಾಗಿ ಬಿಡುತ್ತದೆ. ಇದು ಹೀಗೆಯೇ ಇರುತ್ತದೆ, ಬೇರೆ ರೀತಿಯಾಗಿರಲು ಸಾಧ್ಯವಿಲ್ಲ. ಏಕೆಂದರೆ ಕಾರ್ಮಿಕ ಸಮೂಹವನ್ನು ತೊಡಗಿಸಿಕೊಂಡು ಹೇರಳ ಉತ್ಪಾದನೆ ಮಾಡುವಂಥ ಅರ್ಥವ್ಯವಸ್ಥೆಯಲ್ಲಿ ಕೆಲಸವನ್ನು ಮತ್ತು ಕೈಗಾರಿಕೆಗಳನ್ನು ಸತತವಾಗಿ ಮುಂದುವರೆಸಿಕೊಂಡು ಹೋಗಲು ಅವಶ್ಯಕವಾದ ಕಾನೂನು ಕಟ್ಟಳೆಗಳನ್ನು ಯಾರಾದರೊಬ್ಬರು ಮಾಡಲೇಬೇಕಾದ ಅನಿವಾರ್ಯತೆಯಿದೆ. ಪ್ರಭುತ್ವ ಅದನ್ನು ಮಾಡದಿದ್ದರೆ ಖಾಸಗಿ ಮಾಲೀಕ ಮಾಡುತ್ತಾನೆ. ಇಲ್ಲದಿದ್ದರೆ ಜೀವನ ದುಸ್ತರವಾಗುತ್ತದೆ. ಇದನ್ನು ಹೀಗೂ ಹೇಳಬಹುದು: ಪ್ರಭುತ್ವದ ಹಿಡಿತದಿಂದ ಮುಕ್ತವಾದ ಪರಿಸ್ಥಿತಿ ಖಾಸಗಿ ಮಾಲೀಕರ ಸರ್ವಾಧಿಕಾರವಾಗಿ ಬಿಡುತ್ತದೆ. ಅಡ್ಡಗೆರೆ ಹೀಗಾಗುವುದನ್ನು ತಡೆಯುವುದಾದರೂ ಹೇಗೆ? ಜೀವನದ ಮೂಲಭೂತ ಹಕ್ಕುಗಳಿಂದ ಸ್ವಾತಂತ್ರ್ಯ ಮತ್ತು ಸುಖದ ಅನ್ವೇಷಣೆಯಿಂದ ವಂಚಿತವಾಗದಂತೆ ನಿರುದ್ಯೋಗಿಗಳನ್ನು ಹೇಗೆ ರಕ್ಷಿಸುವುದು? ರಾಜಕೀಯ ಕ್ಷೇತ್ರದಲ್ಲಿ ಸರ್ಕಾರ ಯದ್ವಾತದ್ವಾ ಕಡಿವಾಣ ಹಾಕುವುದನ್ನು ತಡೆಯಬೇಕಾಗುತ್ತದೆ ಮತ್ತು ಆರ್ಥಿಕ ಕ್ಷೇತ್ರದಲ್ಲಿ ಬಲಿಷ್ಠರು ಬಲಹೀನರನ್ನು ಶೋಷಿಸದಂತೆ ತಡೆಯಲು ಶಾಸಕಾಂಗದ ಸಾಮಾನ್ಯ ಅಧಿಕಾರವನ್ನು ಉಪಯೋಗಿಸಿಕೊಳ್ಳಬೇಕಾಗುತ್ತದೆ. ಇವೇ ಪ್ರಜಾಸತ್ತಾತ್ಮಕ ಸರ್ಕಾರಗಳು ಇದಕ್ಕೆ ಕಂಡುಕೊಂಡಿರುವ ಪರಿಹಾರಗಳು. ಆದರೂ ಈ ಕ್ರಮಗಳು ಅಷ್ಟೇನೂ ಪರಿಣಾಮಕಾರಿಯಲ್ಲವೆಂದು ಸಾಬೀತಾಗಿದೆ. ಬಲಹೀನರು ಶಾಸಕಾಂಗದ ರಕ್ಷಣೆಯನ್ನು ಯಶಸ್ವಿಯಾಗಿ ಪಡೆಯಬಲ್ಲರೆ ಎನ್ನುವುದು ಅನುಮಾನಾಸ್ಪದ ಸಂಗತಿ. ವಯಸ್ಕ ಮತದಾನದ ಮೂಲಕ ಚುನಾಯಿತವಾಗುವ ಶಾಸಕಾಂಗಗಳು, ಸರ್ಕಾರಗಳು ಕೂಡ ಬಲಿಷ್ಠರ ಕೈಗೊಂಬೆಗಳೇ ಆಗಿವೆ. ಹೀಗಿರುವಾಗ ಅವು ಬಲಿಷ್ಠರ ವಿರುದ್ಧ ಬಲಹೀನರ ಸ್ವಾತಂತ್ರ್ಯವನ್ನು ಹಿತಗಳನ್ನು ರಕ್ಷಣೆ ಮಾಡುತ್ತವೆ ಎನ್ನುವುದು ಭ್ರಮೆ. ಈ ಯೋಜನೆ ಬೇರೊಂದು ಕ್ರಮವನ್ನು ಅನುಸರಿಸುತ್ತದೆ. ಅದು ಸರ್ಕಾರದ ದಬ್ಬಾಳಿಕೆಯನ್ನೇ ಅಲ್ಲದೆ ಬಲಾಢ್ಯರು. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು ಭಾಷಣಗಳು ಸಂಪುಟ -1
ಬಲಹೀನರನ್ನು ಶೋಷಿಸುವುದನ್ನು ತಡೆಗಟ್ಟುತ್ತದೆ. ಆದ್ದರಿಂದ ಈ ಎರಡು ಯೋಜನೆಗಳಲ್ಲಿ ಬಲಿಷ್ಠರ ದಬ್ಬಾಳಿಕೆಯ ವಿರುದ್ಧವೂ ರಕ್ಷಣೆ ನೀಡುವ ಯೋಜನೆ ಸಹಜವಾಗಿಯೇ ಹೆಚ್ಚು ಪರಿಣಾಮಕಾರಿಯಾಗುತ್ತದೆ. ಈ ವಿವರಣೆಗಳ ಹಿನ್ನೆಲೆಯಲ್ಲಿ ನೋಡಿದಾಗ ಈ ಯೋಜನೆ ಮೂಲತಃ ವ್ಯಕ್ತಿ ಸ್ವಾತಂತ್ರ್ಯವನ್ನು ಕಾಪಾಡುವ ಮಾಧ್ಯಮವಾಗಿ ಬಿಡುತ್ತದೆ. ಆದ್ದರಿಂದ ಇದು ಸಂವಿಧಾನಾತ್ಮಕ ಕಾನೂನಿನ ಪರಿಧಿಯನ್ನು ಮೀರಿ ಹೋಗುತ್ತದೆ ಎಂದು ಯಾವ ಸಂವಿಧಾನ ನ್ಯಾಯವಾದಿಯೂ ತಗಾದೆ ಮಾಡಲಾರ. ಈ ತನಕ ಈ ಯೋಜನೆ ಕೇವಲ ವ್ಯಕ್ತಿ ಸ್ವಾತಂತ್ರ್ಯವನ್ನು ರಕ್ಷಿಸುವ ಸಾಧನವಾಗಿಯೇ ಪರಿಗಣಿತವಾಗಿದೆ. ಆದರೆ ಈ ಯೋಜನೆಗೆ ಇನ್ನೊಂದು ಮುಖವೂ ಇದೆ. ಅದೇ ಪ್ರಜಾಸತ್ತಾತ್ಮಕ ಜನತಂತ್ರವನ್ನು ಧಿಕ್ಕರಿಸದೆ, ಆದರೆ ಅದರ ಮರ್ಜಿಗೂ ಬಿಡದೆ ಪ್ರಭುತ್ವ ಸಮಾಜವಾದವನ್ನು ಸ್ಥಾಪಿಸುವುದು. ಪ್ರಭುತ್ವ ಸಮಾಜವಾದವನ್ನು ಟೀಕಿಸುವವರು ಮತ್ತು ಅದನ್ನು ಬೆಂಬಲಿಸುವವರು ಒಂದು ಪ್ರಶ್ನೆಯನ್ನು ಕೇಳುತ್ತಾರೆ. ಪ್ರಭುತ್ವ ಸಮಾಜವಾದವನ್ನು ಸಂವಿಧಾತ್ಮಕ ಕಾನೂನಿನ ಒಂದು ಭಾಗವಾಗಿಸುವ ಅವಶ್ಯಕತೆ ಏನಿದೆ? ಸಾಮಾನ್ಯ ಕಾನೂನಿನ ಪ್ರಕ್ರಿಯೆಯಲ್ಲೇ ಶಾಸಕಾಂಗ ಈ ನಿಟ್ಟಿನಲ್ಲಿ ಕೆಲಸ ಮಾಡಲು ಏಕೆ ಬಿಡಬಾರದು? ಆದರೆ ಇದರ ಅನಿವಾರ್ಯತೆಯನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟದ ಕೆಲಸವೇನಲ್ಲ. ಯೋಜನೆಗಳನ್ನು ಕೈಬಿಡುವುದಾಗಲಿ ಅಥವಾ ಅಮಾನತಿನಲ್ಲಿಡುವುದಾಗಲಿ ಯೋಜನಾಬದ್ಧ ವ್ಯವಸ್ಥೆಯ ಯಶಸ್ಸಿಗೆ ಮಾರಕವಾಗುತ್ತದೆ. ಅದು ಅಖಂಡವಾಗಿ ಮುಂದುವರಿಯಬೇಕಾದದ್ದು. ಅದನ್ನು ಹೇಗೆ ಅಖಂಡವಾಗಿ ಮುಂದುವರಿಸಿಕೊಂಡು ಹೋಗಬಹುದು ಎನ್ನುವುದೇ ಸಮಸ್ಯೆ. ಅದನ್ನು ಸಂಸದೀಯ ಪ್ರಜಾಸತ್ತೆ ಎನ್ನಿಸಿಕೊಳ್ಳುವ ವ್ಯವಸ್ಥೆಯಲ್ಲಿ ಪ್ರಜಾಸತ್ತಾತ್ಮಕ ಸರ್ಕಾರವೊಂದು ಮಾಡಲಾಗದು. ಅಲ್ಲಿ ಶಾಸಕಾಂಗ ಕಾರ್ಯಾಂಗಗಳ ನೀತಿ ತಕ್ಷಣಕ್ಕೆ ಬಹುಮತವಿರುವುದರಿಂದ ರೂಪುಗೊಳ್ಳುತ್ತದೆ. ಒಂದು ಚುನಾವಣೆಯಲ್ಲಿ ಬಹುಮತ ಪಡೆದವರು ಕೃಷಿ, ಕೈಗಾರಿಕೆಗಳಲ್ಲಿ ಪ್ರಭುತ್ವ ಸಮಾಜವಾದದ ಪರವಾಗಿದ್ದು, ಇನ್ನೊಂದು ಚುನಾವಣೆಯಲ್ಲಿ ಗೆದ್ದವರು ಅವರ ವಿರುದ್ಧವಾಗಿದ್ದರೆ, ಎರಡನೇ ಗುಂಪಿನವರು ತಮ್ಮ ಅಧಿಕಾರ ಚಲಾಯಿಸಿ ಮೊದಲಿನ ಗುಂಪಿನವರು ಮಾಡಿದ್ದನ್ನು ತಿರುವುಮುರುವು ಮಾಡಬಹುದು. ಇದು ಮನರಾವರ್ತನೆಯಾಗುವ ಸಾಧ್ಯತೆಯೂ ಇರುತ್ತದೆ. ಹಾಗಾದಾಗ ಅದಕ್ಕೆ ಕೊನೆ ಮೊದಲು ಇರುವುದೇ ಇಲ್ಲ. ಸಮಾಜದ ಆರ್ಥಿಕ ರಚನೆಯು ಪ್ರಭುತ್ವ ಸಮಾಜವಾದದ ತಳಹದಿಯ ಮೇಲೆ ರೂಪುಗೊಳ್ಳಬೇಕೆನ್ನುವವರು ಅದನ್ನು ಸಾಮಾನ್ಯ ಅಧಿಕಾರವನ್ನು ಚಲಾಯಿಸಿ ಮೂಲಭೂತ ಉದ್ದೇಶಕ್ಕೆ ಕೊಡಲಿಪೆಟ್ಟು ಹಾಕಲು ಬಿಡಬಾರದು. ಈ ಕಾರಣಗಳಿಗಾಗಿ ರಾಜಕೀಯ ಪ್ರಜಾಸತ್ತೆಯೇ ಸಮರ್ಥವೆನಿಸುತ್ತದೆ. ಇದಕ್ಕೆ ಪರ್ಯಾಯವಾದರೂ ಏನು? ಸರ್ವಾಧಿಕಾರವೇ ಇದಕ್ಕಿರುವ ಪರ್ಯಾಯ. ಪ್ರಭುತ್ವ ಸಮಾಜವಾದದ ಯಶಸ್ಸಿಗೆ ಬೇಕಾದ ಸ್ಥಿರತೆಯನ್ನು ಸರ್ವಾಧಿಕಾರಿ ವ್ಯವಸ್ಥೆಯೊಂದು ನೀಡುತ್ತದೆ. ಇದರಲ್ಲಿ ಸಂಶಯವಿಲ್ಲ. ಆದರೆ ಸರ್ವಾಧಿಕಾರದ ವಿರುದ್ಧ ಒಂದು ಬಲವತ್ತರವಾದ ತಗಾದೆ ಇದೆ. ಅದನ್ನೆದುರಿಸಲೇಬೇಕು. ವ್ಯಕ್ತಿ ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿಯುವವರೆಲ್ಲ ಸಂಸದೀಯ ಪ್ರಜಾಸತ್ತೆ ಆದರ್ಶಪ್ರಾಯವಾದದ್ದು. ಆ ಸರ್ಕಾರವೊಂದೇ ಮುಕ್ತ ಸಮಾಜವನ್ನು ನೀಡಬಲ್ಲದೆಂದು ಸರ್ವಾಧಿಕಾರಿ ವ್ಯವಸ್ಥೆಯನ್ನು ವಿರೋಧಿಸುತ್ತಾರೆ. ಆದ್ದರಿಂದ ಸ್ವಾತಂತ್ರ್ಯ ಪ್ರಿಯರೆಲ್ಲ ಸಂಸದೀಯ ಪ್ರಜಾಸತ್ತೆಯನ್ನು ಬಿಟ್ಟುಕೊಡಲು ಸಿದ್ಧವಿರುವುದಿಲ್ಲ. ಅವರಿಗೆ ಪ್ರಭುತ್ವ ಸಮಾಜವಾದದಲ್ಲಿ ಎಷ್ಟೇ ಕಾಳಜಿ ಇರಲಿ, ಸಂಸದೀಯ ಪ್ರಜಾಸತ್ತೆಯೊಡನೆ ಸರ್ವಾಧಿಕಾರವನ್ನು ಬದಲು ಮಾಡಿಕೊಳ್ಳಲು ಸಿದ್ಧರಿರುವುದಿಲ್ಲ. ಆದ್ದರಿಂದ ಅಡ್ಡಗೆರೆ. ಸಂವಿಧಾನಾತ್ಮಕ ಸುಧಾರಣೆಗಳು. ಅಡ್ಡಗೆರೆ. ಸರ್ವಾಧಿಕಾರವಿಲ್ಲದೆ ಪ್ರಭುತ್ವ ಸಮಾಜವಾದದ ಸ್ಥಾಪನೆ ಹಾಗೂ ಸಂಸದೀಯ ಪ್ರಜಾತಂತ್ರದೊಡನೆ ಪ್ರಭುತ್ವ ಸಮಾಜವಾದದ ಸ್ಥಾಪನೆ ಇದು ಮುಂದಿರುವ ಸಮಸ್ಯೆ. ಈ ಇಕ್ಕಟ್ಟಿನಿಂದ ಪಾರಾಗಲು ಇರುವುದು ಒಂದೇ ದಾರಿ ಎನಿಸುತ್ತದೆ. ಅದೇ ಸಂಸದೀಯ ಜನತಂತ್ರವನ್ನು ಉಳಿಸಿಕೊಂಡು ಪ್ರಭುತ್ವ ಸಮಾಜವಾದವನ್ನು ಸಂವಿಧಾನದಲ್ಲಿ ಕಾನೂನಾಗಿ ವಿಧಿಸುವುದು. ಆಗ ಆ ಕಾನೂನನ್ನು ತೆಗೆದುಹಾಕುವುದಾಗಲಿ ತಿದ್ದುವುದಾಗಲಿ ಅಮಾನತಿನಲ್ಲಿಡುವುದಾಗಲಿ ಸಂಸದೀಯ ಬಹುಮತದ ಅಧಿಕಾರ ವ್ಯಾಪ್ತಿಗೆ ಬರುವುದಿಲ್ಲ. ಈ ರೀತಿಯಲ್ಲಿ ಮಾತ್ರವೇ ಸಮಾಜವಾದವನ್ನು ಸ್ಥಾಪಿಸುವ, ಸಂಸದೀಯ ಜನತಂತ್ರವನ್ನು ಉಳಿಸಿಕೊಳ್ಳುವ, ಸರ್ವಾಧಿಕಾರವನ್ನು ನಿವಾರಿಸಿಕೊಳ್ಳುವ ಮೂರು ಧ್ಯೇಯಗಳು ಸಾಧನೆಯಾಗುತ್ತವೆ. ರಾಜಕೀಯ ರಚನೆಯನ್ನು ಮಾತ್ರ ನಿರ್ದಿಷ್ಟಗೊಳಿಸಿ ಆರ್ಥಿಕ ರಚನೆಯನ್ನು ತನ್ನಿಷ್ಟಕ್ಕೆ ಬಿಡುವ ಈಗಿನ ಸಂವಿಧಾನದಿಂದ ಮೇಲೆ ವಿವರಿಸಿದ ಸಂವಿಧಾನ ಬೇರೆಯಾಗುತ್ತದೆ. ಇದರ ಫಲಿತಾಂಶವೆಂದರೆ ಆರ್ಥಿಕ ರಚನೆಯಿಂದ ರೂಪುಗೊಳ್ಳುವ ಶಕ್ತಿಗಳು ರಾಜಕೀಯ ರಚನೆಯನ್ನು ಪ್ರತಿನಿಧಿಸುವ ಶಕ್ತಿಗಳಿಂದ ಭಿನ್ನವಾಗಿ ರಾಜಕೀಯ ರಚನೆಯನ್ನು ರಚನಾತ್ಮಕವಾಗಿ ಧಿಕ್ಕರಿಸುವ ಬಲ ಪಡೆಯುತ್ತದೆ. ಸರ್ವಾಧಿಕಾರವಿಲ್ಲದ ಪ್ರಭುತ್ವವೇ. ಸಮಾಜವಾದವನ್ನು ಸಂಸದೀಯ ಜನತಂತ್ರದೊಂದಿಗೆ ಬೇಕೆನ್ನುವವರು ಈ ಯೋಜನೆಯನ್ನು ಸ್ವಾಗತಿಸಲೇಬೇಕು. ಒಬ್ಬ ವ್ಯಕ್ತಿ ಒಂದೇ ಮೌಲ್ಯ ಎನ್ನುವ ತತ್ವವೇ ಪ್ರಜಾಸತ್ತೆಯ ಆತ್ಮ. ಆದರೆ ದುರದೃಷ್ಟವಶಾತ್ ಒಬ್ಬ ವ್ಯಕ್ತಿ ಒಂದು ಮತಕ್ಕೆ ಸೀಮಿತಗೊಳ್ಳುವ ರಾಜಕೀಯ ವ್ಯವಸ್ಥೆಗೆ ಮಾತ್ರ ಪ್ರಜಾಸತ್ತೆ ಇಂಬುಕೊಟ್ಟಿದೆ. ತಮಗೆ ತೋಚಿದಂತೆ ಆರ್ಥಿಕ ಸ್ವರೂಪ ರೂಪಿಸುವ ಕೆಲಸವನ್ನು ಅದು ಬಲಾಢ್ಯರಿಗೆ ಬಿಟ್ಟುಕೊಟ್ಟಿದೆ. ಏಕೆಂದರೆ ಸರ್ಕಾರವನ್ನು ಜನರಿಗೆ ಜವಾಬ್ದಾರಿಗೊಳಿಸುವ ಮತ್ತು ಸರ್ಕಾರ ಜನರನ್ನು ದಮನಗೊಳಿಸದಂತೆ ತಡೆಯುವ ಸಂವಿಧಾನಾತ್ಮಕ ಕಾನೂನನ್ನು ರಚಿಸುವುದೇ ಪ್ರಜಾಪ್ರಭುತ್ವದ ಪರಿಪೂರ್ಣ ಸಂವಿಧಾನವೆಂಬ ಓವಿರಾಯನ ಕಾಲದ ಕಲ್ಪನೆಗೆ ಸಂವಿಧಾನ ನ್ಯಾಯವಾದಿಗಳು ಅಂಟಿಕೊಂಡಿರುವುದರಿಂದ ಇದೆಲ್ಲ ನಡೆಯುತ್ತಿದೆ. ಪ್ರಜಾಸತ್ತಾತ್ಮಕವೆನಿಸಿಕೊಳ್ಳುವ ಎಲ್ಲಾ ರಾಷ್ಟ್ರಗಳ ಸಂವಿಧಾನ ಕಾನೂನುಗಳು ವಯಸ್ಕ ಮತದಾನ ಮತ್ತು ಮೂಲಭೂತ ಹಕ್ಕುಗಳನ್ನು ಕೊಡುವುದರಲ್ಲೇ ತೃಪ್ತಿ ಪಡೆದಿವೆ. ವಾಸ್ತವವಾಗಿ ಇದನ್ನು ಮೀರಿ ಹೋಗಬೇಕಾಗುತ್ತದೆ ಅನ್ನುವ ಅರಿವೇ ಅವರಿಗೆ ಬಂದಿಲ್ಲ. ಹಳೆಯ ಕಾಲದ ಸಂವಿಧಾನ ನ್ಯಾಯವಾದಿಗಳು ರಾಜಕೀಯ ವ್ಯವಸ್ಥೆಯ ರೂಪುರೇಷೆಗಳನ್ನು ನಿರ್ಧರಿಸುವುದೇ ಸಂವಿಧಾನಾತ್ಮಕ ಕಾನೂನಿನ ಕೆಲಸವೆಂದು ನಂಬಿದ್ದರು. ಒಬ್ಬ ವ್ಯಕ್ತಿ ಒಂದು ಮೌಲ್ಯವೆನ್ನುವ ತತ್ವವನ್ನು ಜನತಂತ್ರ ಸಾಕಾರಗೊಳಿಸಲು ಸಾಧ್ಯವಾಗಬೇಕಾದರೆ ಸಮಾಜದ ಆರ್ಥಿಕ ರಚನೆಯ ರೂಪುರೇಷೆಗಳನ್ನು ನಿರ್ಧರಿಸುವುದು ಅನಿವಾರ್ಯವೆಂದು ಅವರೆಂದು ಮನಗಾಣಲಿಲ್ಲ. ಕಾನೂನಿನ್ವಯ ವ್ಯಾಖ್ಯಾನಿಸಬೇಕಾದ ಕಾಲವಂತೂ ಸನ್ನಿಹಿತವಾಗಿದೆ. ಇತ್ತೀಚೆಗೆ ಸಂವಿಧಾನ ರಚನೆಯ ಹಂತಕ್ಕೆ ಬಂದಿರುವ ಭಾರತದಂಥ ಎಲ್ಲ ರಾಷ್ಟ್ರಗಳು ಇತರ ರಾಷ್ಟ್ರಗಳು ಮಾಡಿರುವ ತಪ್ಪುಗಳನ್ನು ಮಾಡಬೇಕಾಗಿಲ್ಲ. ಬೇರೆಯವರ ತಪ್ಪುಗಳಿಂದ ಈ ರಾಷ್ಟ್ರಗಳು ಪಾಠ ಕಲಿತು ತಿದ್ದುಕೊಳ್ಳಬೇಕು. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು ಭಾಷಣಗಳು ಸಂಪುಟ -1 ಅನುಚ್ಛೇದ 2 ಖಂಡ 1 ಸೆಷನ್ 3. ಭಾರತ ಸರ್ಕಾರ 1919 ಮತ್ತು 1935ರ ಕಾನೂನುಗಳ ಪ್ರಕಾರ ಪ್ರಾಂತ ಕೇಂದ್ರಗಳಲ್ಲಿ ರಚಿಸಲಾದ ಸಚಿವ ಸಂಪುಟಗಳು, ಕಾರ್ಯಾಂಗ, ಸಂವಿಧಾನ ನ್ಯಾಯವಾದಿಗಳು ಸಂಸದೀಯ ಸಂಪುಟಗಳು ಎಂದು ಕರೆಯುವ ಬ್ರಿಟನ್ನಿನ ಮಾದರಿಯವು. ಅವು ಅಮೆರಿಕ ಮಾದರಿಯ ಸಂಸತ್ತಿನ ಹೊರಗಿನಿಂದಲೂ ಪ್ರಾತಿನಿಧ್ಯವಿದ್ದ ಸಂಪುಟಗಳಲ್ಲ. ನಮ್ಮ ಮುಂದಿರುವ ಪ್ರಮುಖ ಪ್ರಶ್ನೆಯೆಂದರೆ ನಾವು ಅದೇ ಮಾದರಿಯನ್ನು ಉಳಿಸಿಕೊಳ್ಳಬೇಕೇ ಅಥವಾ ಬಿಟ್ಟುಕೊಡಬೇಕೇ ಅನ್ನುವುದು. ಬಿಟ್ಟರೆ ಬೇರೆ ಯಾವ ಮಾದರಿಯ ಸಂಪುಟ ರಚಿಸಿಕೊಳ್ಳಬೇಕು? ಅದಕ್ಕೆ ಮುಂಚೆ ಬ್ರಿಟನ್ ಮಾದರಿಯ ಸಂಪುಟದ ವೈಶಿಷ್ಟ್ಯವನ್ನು ಅದನ್ನೇ ಇಲ್ಲಿ ಅಳವಡಿಸಿಕೊಂಡರೆ ಹೊಮ್ಮುವ ಸಾಧಕ ಬಾಧಕಗಳನ್ನು ವಿಶ್ಲೇಷಣೆ ಮಾಡುವುದು ಒಳ್ಳೆಯದು. ಬ್ರಿಟನ್ ಮಾದರಿ ಸಂಪುಟದ ವೈಶಿಷ್ಟ್ಯ ಈ ಕೆಳಗಿನಂತಿದೆ. 9. ಶಾಸಕಾಂಗದಲ್ಲಿ ಬಹುಮತ ಗಳಿಸುವ ಪಕ್ಷಕ್ಕೆ ಸರ್ಕಾರ ರಚಿಸುವ ಹಕ್ಕು ಇರುತ್ತದೆ. ಬಹುಮತಗಳಿಂದ ಪಕ್ಷ ತನ್ನ ಪಕ್ಷಕ್ಕೆ ಸೇರದವರನ್ನು ಸರ್ಕಾರದಿಂದ ಹೊರಗಿಡುವ ಅಧಿಕಾರವನ್ನು ಹೊಂದಿರುತ್ತದೆ. 2. ಹೀಗೆ ರಚಿತವಾದ ಸರ್ಕಾರ ಶಾಸಕಾಂಗದಲ್ಲಿ ತನಗೆ ಬಹುಮತವಿರುವವರೆಗೆ ಅಧಿಕಾರದಲ್ಲಿರುತ್ತದೆ. ಬಹುಮತ ಕಳೆದುಕೊಂಡ ತಕ್ಷಣ ಅದು ಅದೇ ಶಾಸಕಾಂಗದಿಂದ ರಚಿತವಾಗುವ ಅಥವಾ ಹೊಸ ಚುನಾವಣೆಯ ನಂತರ ರಚಿತವಾಗುವ ಸರ್ಕಾರಕ್ಕೆ ತೆರವು ಮಾಡಲು ರಾಜೀನಾಮೆ ಕೊಡಲೇಬೇಕಾಗುತ್ತದೆ. ಬ್ರಿಟಿಷ್ ಮಾದರಿಯನ್ನು ಭಾರತದಲ್ಲಿ ಅನುಸರಿಸಿದರೆ ಉಂಟಾಗುವ ಪರಿಣಾಮಗಳನ್ನು ಈ ಕೆಳಕಂಡಂತೆ ಗುರುತಿಸಬಹುದು.
ಬಹುಮತವಿರುವ ಪಕ್ಷದ ಸಚಿವ ಸಂಪುಟದ ಬ್ರಿಟಿಷ್ ಮಾದರಿ ಸರ್ಕಾರ ಅದು ರಾಜಕೀಯ ಬಹುಮತವೆಂಬ ನೆಲೆಯ ಮೇಲೆ ನಿಂತಿರುತ್ತದೆ. ಭಾರತದಲ್ಲಿ ಬಹುಮತ ಕೋಮು ಆಧಾರಿತವಾದದ್ದು. ಪಕ್ಷಗಳ ರಾಜಕೀಯ ಸಾಮಾಜಿಕ ಕಾರ್ಯಕ್ರಮಗಳೇನೇ ಇರಲಿ, ಬಹುಮತವೆನ್ನುವುದು ಕಷ್ಟ ಜಾತ್ಯಾಧಾರಿತ ಬಹುಮತದ ಸ್ವರೂಪ ಗುಣಗಳನ್ನು ಹೊಂದಿರುತ್ತದೆ. ಅದು ಬದಲಾಗುವುದು ದುಸ್ಸಾಧ್ಯ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ಬ್ರಿಟಿಷ್ ಮಾದರಿಯನ್ನು ಒಪ್ಪಿಕೊಂಡರೆ ಅಧಿಕಾರವನ್ನು ಶಾಶ್ವತವಾಗಿ ಕೋಮುವಾದಿ ಬಹುಮತದ ಕೈಗೆ ಕೊಟ್ಟಂತಾಗುತ್ತದೆ. 2 ಅಲ್ಪಸಂಖ್ಯಾತರ ಪಕ್ಷಗಳ ಪ್ರತಿನಿಧಿಗಳಿಗೆ ಸಚಿವ ಸಂಪುಟದಲ್ಲಿ ಪ್ರಾತಿನಿಧ್ಯ ಕೊಡಬೇಕೆಂಬ ನಿಯಮವನ್ನೇನು ಬ್ರಿಟಿಷ್ ಮಾದರಿ ಸರ್ಕಾರ ಬಹುಮತವಿರುವ ಪಕ್ಷದ ಮೇಲೆ ವಿಧಿಸುವುದಿಲ್ಲ. ಇದನ್ನು ಭಾರತಕ್ಕೆ ಅನ್ವಯಿಸಿದರೆ ಆಗುವ ಪರಿಣಾಮಗಳಂತೂ ಸ್ಪಷ್ಟವಾಗಿಯೇ ಇವೆ. ಅದು ಬಹುಸಂಖ್ಯಾತ ಕೋಮನ್ನು ಆಳುವ ವರ್ಗವನ್ನಾಗಿಸಿದರೆ ಅಲ್ಪಸಂಖ್ಯಾತರನ್ನು ಆಳಿಸಿಕೊಳ್ಳುವವರನ್ನಾಗಿಸುತ್ತದೆ. ಅರ್ಥಾತ್ ತನ್ನ ಪ್ರಕಾರ ಅಲ್ಪಸಂಖ್ಯಾತರ ಹಿತಕ್ಕಾಗಿ ಸಂವಿಧಾನಾತ್ಮಕ ಸುಧಾರಣೆಗಳು ವಿಎಲ್ಇ ಏನು ಮಾಡಬೇಕೆನ್ನಿಸುತ್ತದೋ ಹಾಗೆ ಆಡಳಿತ ನಡೆಸಲು ಈ ಜಾತಿವಾದಿ ಬಹುಮತಕ್ಕೆ ಸ್ವಾತಂತ್ರ್ಯವಿರುತ್ತದೆ. ಈ ಪರಿಸ್ಥಿತಿಯನ್ನು ಪ್ರಜಾತಂತ್ರವೆಂದು ಕರೆಯಲಾಗದು, ಅದನ್ನು ಸಾಮ್ರಾಜ್ಯಶಾಹಿ ಎಂದೇ ಕರೆಯಬೇಕಾಗುತ್ತದೆ. ಮೇಲಿನ ಪರಿಣಾಮಗಳ ಹಿನ್ನೆಲೆಯಲ್ಲಿ ಬ್ರಿಟಿಷ್ ಮಾದರಿ ಸಂಪುಟ ರಚನೆಯ ಅಳವಡಿಕೆ ಭಾರತದ ಅಲ್ಪಸಂಖ್ಯಾತರ ಮತ್ತು ವಿಶೇಷವಾಗಿ ಅಸ್ಪೃಶ್ಯರ ಪಾಣಕ್ಕೆ, ಸ್ವಾತಂತ್ರ್ಯಕ್ಕೆ ಮತ್ತು ನೆಮ್ಮದಿಯ ಬಾಳ್ವೆಗೆ ಮಾರಕವಾಗುತ್ತದೆ ಎನ್ನುವುದು ಸುಸ್ಪಷ್ಟವಾಗುತ್ತದೆ. ಅಸ್ಪೃಶ್ಯರ ಸಮಸ್ಯೆಯಂತೂ ಅವರು ಎದುರಿಸಲಾಗದಷ್ಟು ಭಯಂಕರವಾದದ್ದು. ನಾಚಿಕೆ ಬಿಟ್ಟು ಎಲ್ಲ ರೀತಿಯ ದೌರ್ಜನ್ಯ ಮತ್ತು ಅಸಮಾನತೆಗಳನ್ನು ಅವರ ಮೇಲೆ ಹೇರುವ, ಅವರನ್ನು ಕಂಡರೆ ಆಗದ ಅಸಂಖ್ಯಾತ ಹಿಂದೂ ಜನವರ್ಗ ಅವರನ್ನು ಸುತ್ತುವರಿದಿದೆ. ದಿನನಿತ್ಯ ನಡೆಯುವ ಈ ದಬ್ಬಾಳಿಕೆ ದೌರ್ಜನ್ಯಗಳ ನಿವಾರಣೆಗಾಗಿ ಅವರಿಗೆ ಆಡಳಿತದ ಸಹಾಯ ಬೇಕಾಗುತ್ತದೆ. ಈ ಆಡಳಿತದ ರಚನೆ ಮತ್ತು ಗುಣವಾದರೂ ಎಂಥವು? ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ, ಭಾರತದ ಆಡಳಿತ ಸಂಪೂರ್ಣವಾಗಿ ಹಿಂದೂಗಳ ಕೈಯಲ್ಲಿದೆ. ಅವರ ಸ್ವಾಮ್ಯಕ್ಕೆ ಒಳಪಟ್ಟಿದೆ. ಅಡಿಯಿಂದ ಮುಡಿಯವರೆಗೆ ಅದು ಅವರ ಹಿಡಿತದಲ್ಲಿದೆ. ಅವರ ಹಿಡಿತವಿಲ್ಲದೆ ಯಾವ ಇಲಾಖೆಯೂ ಇಲ್ಲ. ಪೊಲೀಸ್, ನ್ಯಾಯಾಂಗ, ಕಂದಾಯ, ಹಾಗೆ ನೋಡಿದರೆ ಆಡಳಿತದ ಎಲ್ಲ ವಿಭಾಗಗಳು ಅವರ ಹಿಡಿತದಲ್ಲೇ ಇವೆ. ಅವರ ಒಂದೇ ಒಂದು ಉದ್ದೇಶವೆಂದರೆ ಅಸ್ಪೃಶ್ಯರನ್ನು ಕೀಳಾಗಿ ಕಂಡು ಅವರನ್ನು ಕಾನೂನಿನ ಸೌಲಭ್ಯಗಳಿಂದ ವಂಚಿಸುವುದಲ್ಲದೆ, ದಬ್ಬಾಳಿಕೆ ದೌರ್ಜನ್ಯಗಳ ವಿರುದ್ಧ ಕಾನೂನು ಕೊಡುವ ರಕ್ಷಣೆಯಿಂದಲೂ ಅವರನ್ನು ವಂಚಿಸುವುದೇ ಆಗಿದೆ. ಅತ್ತದರಿ ಇತ್ತಮಲಿ ಎಂಬಂತೆ ಹಿಂದೂ ಜನರ ಮತ್ತು ಹಿಂದೂ ಆಡಳಿತದ ಮಧ್ಯೆ ಅವರು ಇರಬೇಕಾಗಿದೆ. ಒಬ್ಬ ಅವರ ವಿರುದ್ಧ ದಬ್ಬಾಳಿಕೆ ನಡೆಸಿದರೆ ಇನ್ನೊಬ್ಬ ದಬ್ಬಾಳಿಕೆ ನಡೆಸಿದವರನ್ನು ಶಿಕ್ಷಿಸದೆ ರಕ್ಷಿಸುತ್ತಾನೆ. ಈ ಹಿನ್ನೆಲೆಯಲ್ಲಿ ಅಸ್ಪೃಶ್ಯರಿಗೆ ಸ್ವರಾಜ್ಯ ಎಷ್ಟರ ಮಟ್ಟಿಗೆ ಅರ್ಥಪೂರ್ಣವಾಗುತ್ತದೆ ಮತ್ತು ಅದರಿಂದೊದಗುವ ಪ್ರಯೋಜನವಾದರೂ ಏನು? ಅದರ ಅರ್ಥವಿಷ್ಟೇ. ಈಗ ಅದು ಕೇವಲ ಹಿಂದೂಗಳ ಕೈಲಿರುವ ಆಡಳಿತವಾದರೆ, ಸ್ವರಾಜ್ಯದಲ್ಲಿ ಇದರ ಜೊತೆಗೆ ಶಾಸಕಾಂಗ, ಸಚಿವ ಸಂಪುಟಗಳು ಅವರ ಕೈ ಸೇರುತ್ತವೆ. ಅಂಥ ಪರಿಸ್ಥಿತಿಯ ಸ್ವರಾಜ್ಯದಲ್ಲಿ ಅಸ್ಪೃಶ್ಯರ ಕಷ್ಟಕೋಟಲೆಗಳು ಇಮ್ಮಡಿಸುತ್ತವೆ ಅನ್ನುವ ಬಗ್ಗೆ ಅನುಮಾನವೇ ಇಲ್ಲ. ಯಾಕೆಂದರೆ ವಿರೋಧಿಯಾದ ಆಡಳಿತದ ಜೊತೆಗೆ ಒಂದು ನಿರ್ಲಕ್ಷ್ಯದ ಶಾಸಕಾಂಗವು, ಉದಾಸೀನದಿಂದಿರುವ ಕಾರ್ಯಾಂಗವೂ ಸೇರಿಕೊಳ್ಳುತ್ತವೆ. ಶಾಸಕಾಂಗ ಕಾರ್ಯಾಂಗಗಳ ನಿಯಂತ್ರಣವಿಲ್ಲದ ವಿಷಪೂರಿತ ಕ್ರೂರ ದಬ್ಬಾಳಿಕೆ ನಡೆಸುವಲ್ಲಿ ಅದು ಪರ್ಯವಸಾನವಾಗುತ್ತದೆ. ಅದನ್ನೇ ಬೇರೆ ಮಾತುಗಳಲ್ಲಿ ಹೇಳಬೇಕಾದರೆ, ಹಿಂದೂಗಳು ಮತ್ತು ಹಿಂದೂ ಧರ್ಮ ತಮ್ಮ ಮೇಲೆ ವಿಧಿಸಿರುವ ನಿಕೃಷ್ಟ ಸ್ಥಿತಿಯಿಂದ ತಪ್ಪಿಸಿಕೊಳ್ಳುವ ಯಾವ ಮಾರ್ಗವೂ ಅಸ್ಪೃಶ್ಯರಿಗಿರುವುದಿಲ್ಲ. ವಿಶೇಷವಾಗಿ ಅಲ್ಪಸಂಖ್ಯಾತ ಅಸ್ಪೃಶ್ಯ ವರ್ಗಗಳ ಹಿತದೃಷ್ಟಿಯಿಂದ ಬ್ರಿಟಿಷ್ ಮಾದರಿ ಕಾರ್ಯಾಂಗದ ಅಳವಡಿಕೆಯನ್ನು ವಿರೋಧಿಸಬೇಕಾಗಿದೆ. ಆದರೆ ಇದರಲ್ಲಿ ಒಂದು ಸಾಮಾನ್ಯ ಕಾರಣವನ್ನಂತೂ ಎತ್ತಿ ಹೇಳಲೇಬೇಕು. ಬ್ರಿಟನ್ನಿನ ಸಚಿವ ಸಂಪುಟ ವ್ಯವಸ್ಥೆ ಅಲ್ಲಿಯ ಜನರಿಗೆ ಸುಭದ್ರ ಸರ್ಕಾರವನ್ನು ಕೊಟ್ಟಿದೆ. ಇದಂತೂ ನಿಸ್ಸಂದೇಹ. ಇಲ್ಲಿ ಪ್ರಶ್ನೆಯೆಂದರೆ, ಭಾರತದಲ್ಲೂ ಅದೇ ರೀತಿಯದು ಸುಭದ್ರ ಸರ್ಕಾರವನ್ನು ಕೊಡಲು ಸಾಧ್ಯವೇ? ಸಾಧ್ಯತೆಗಳಂತೂ ತೀರಾ ಕಡಿಮೆ. ಭಾರತದಲ್ಲಿರುವ ಅಸಂಖ್ಯಾತ ಜಾತಿ ಮತಗಳನ್ನು ನೋಡಿದರೆ ಇಲ್ಲಿನ ಶಾಸಕಾಂಗದಲ್ಲಿ ಅತಿ ಹೆಚ್ಚು ಪಕ್ಷಗಳು, ಗುಂಪುಗಳು ಇರುವ 920 ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು, ಭಾಷಣಗಳು, ಸಂಪುಟ -1 ಸಾಧ್ಯತೆ ಇದೆ. ಹಾಗಾದರೆ ಬಹುಮತ ಕಳೆದುಕೊಂಡ ಪಕ್ಷ ರಾಜೀನಾಮೆ ಕೊಡಬೇಕೆಂದು ನಿಯಮವಿರುವ ಬ್ರಿಟಿಷ್ ಮಾದರಿಯ ಕಾರ್ಯಾಂಗವೊಂದು ಭಾರತದ ಪರಿಸರದಲ್ಲಿ ಆ ಭದ್ರತೆಗೆ ಗುರಿಯಾಗುತ್ತದೆ. ಯಾಕೆಂದರೆ ಈ ಗುಂಪುಗಳು, ಪಕ್ಷಗಳು ಕ್ಷುಲ್ಲಕ ಕಾರಣಗಳಿಗಾಗಿ ಮತ್ತೆ ಮತ್ತೆ ಒಡೆಯುವ, ಒಂದುಗೂಡುವ ಸಾಧ್ಯತೆ ಹೆಚ್ಚು. ಕೆಲವು ಪ್ರಮುಖ ಪಕ್ಷಗಳು ಈಗಿರುವಂತೆ ಮುಂದುವರಿಯುತ್ತವೆಂದು ನಂಬಲಾಗದು. ಭಾರತದಲ್ಲಿನ ಬ್ರಿಟಿಷ್ ಸಮಸ್ಯೆ ಪರಿಹಾರಗೊಂಡ ತಕ್ಷಣವೇ ಈ ಪಕ್ಷಗಳನ್ನು ಒಟ್ಟಾಗಿ ಹಿಡಿದಿಟ್ಟಿರುವ ಕೊಂಡಿ ಕಳಚಿಯವು ಒಡೆದು ಹೋಳಾಗುತ್ತವೆ. ಪದೇ ಪದೇ ಸರ್ಕಾರ ಬದಲಾಗುವುದೆಂದರೆ ಅದು ಅರಾಜಕತೆಯೇ. ಈಗಿನ ಸಂವಿಧಾನದ 93ನೇ ಕಲಂ ಅದಕ್ಕೆ ಪರಿಹಾರವನ್ನೇನೋ ಸೂಚಿಸಿದೆ. ಆದರೆ ಸ್ವತಂತ್ರ ಭಾರತದ ಸಂವಿಧಾನ ಈ ಕಲಮನ್ನು ಒಳಗೊಂಡಿರುವುದಿಲ್ಲ. ಆದ್ದರಿಂದ 93ನೇ ಕಲಂಗೆ ಪರ್ಯಾಯವೊಂದನ್ನು ಕಂಡುಕೊಳ್ಳಬೇಕು. ಬ್ರಿಟಿಷ್ ಮಾದರಿ ಸಚಿವ ಸಂಪುಟ ಭಾರತಕ್ಕೆ ಹೊಂದುವುದಿಲ್ಲವೆಂಬುದೇ ಈ ಮೇಲಿನ ವಿವರಗಳ ಸಾರಾಂಶ. ಈ ಕೆಳಗೆ ವಿವರಿಸಲಾದ ಉದ್ದೇಶಗಳಿಗೆ ಪೂರಕವಾಗಿ ಕಾರ್ಯನಿರ್ವಹಿಸುವ ಒಂದು ಕಾರ್ಯಾಂಗ ವ್ಯವಸ್ಥೆಯನ್ನು ಈ ಖಂಡದಲ್ಲಿ ಸೂಚಿಸಲಾಗಿದೆ. 0. ಸರ್ಕಾರ ರಚಿಸುವ ವಿಷಯದಲ್ಲಿ ಅಲ್ಪಸಂಖ್ಯಾತರ ಮಾತಿಗೆ ಮನ್ನಣೆ ಕೊಡದೆ ಬಹುಸಂಖ್ಯಾತರು ಸರ್ಕಾರ ರಚಿಸುವುದನ್ನು ತಡೆಯಲು. 2. ಬಹುಸಂಖ್ಯಾತರ ಆಡಳಿತವನ್ನು ಸಂಪೂರ್ಣ ಹತೋಟಿಯಲ್ಲಿಟ್ಟುಕೊಂಡು ಅಲ್ಪಸಂಖ್ಯಾತರ ಮೇಲೆ ದಬ್ಬಾಳಿಕೆ ನಡೆಸುವ ಸಾಧ್ಯತೆಯನ್ನು ತಡೆಯಲು. 3. ಅಲ್ಪಸಂಖ್ಯಾತರ ಬೆಂಬಲ ಹಾಗೂ ವಿಶ್ವಾಸ ಗಳಿಸದ ಅಲ್ಪಸಂಖ್ಯಾತ ಪ್ರತಿನಿಧಿಗಳನ್ನು ಬಹುಮತವಿರುವ ಪಕ್ಷ ತನ್ನ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳುವುದನ್ನು ತಡೆಯಲು. 4. ಒಳ್ಳೆಯ ಮತ್ತು ದಕ್ಷ ಆಡಳಿತ ಕೊಡಬಲ್ಲ ಸುಭದ್ರ ಸಚಿವ ಸಂಪುಟವನ್ನು ಒದಗಿಸಲು ಈ ಖಂಡವು ಅಮೆರಿಕ ಮಾದರಿಯದಾಗಿದ್ದು, ವಿಶೇಷವಾಗಿ ಭಾರತೀಯ ಅಲ್ಪಸಂಖ್ಯಾತರ ಹಿತದೃಷ್ಟಿಯಿಂದ ಭಾರತೀಯ ಪರಿಸರಕ್ಕೆ ಹೊಂದುವಂತೆ ರೂಪಿತವಾಗಿದೆ. ಜವಾಬ್ದಾರಿ ಸರ್ಕಾರ ತತ್ವಕ್ಕೆ ಅನುಗುಣವಾಗಿಲ್ಲವೆಂದು ಇಲ್ಲಿ ಸೂಚಿತವಾಗಿರುವ ಕಾರ್ಯಾಂಗ ಮಾದರಿಯ ಬಗ್ಗೆ ತಗದೆ ತೆಗೆಯುವಂತೆಯೂ ಇಲ್ಲ. ಬ್ರಿಟಿಷ್ ಮಾದರಿಯ ಕಾರ್ಯಾಂಗದ ಅನುಭವವಿರುವ ಭಾರತೀಯರು ಕೇವಲ ಅದೊಂದೇ ಪ್ರಜಾಸತ್ತಾತ್ಮಕ ಜವಾಬ್ದಾರಿ ಸರ್ಕಾರವಲ್ಲ ಎನ್ನುವ ಸತ್ಯವನ್ನು ಮರೆಯುತ್ತಾರೆ. ಅಮೆರಿಕ ಮಾದರಿಯ ಕಾರ್ಯಾಂಗವೂ ಸಹ ಅಷ್ಟೇ ಪ್ರಜಾಸತ್ತಾತ್ಮಕ ಜವಾಬ್ದಾರಿ ಸರ್ಕಾರ. ವ್ಯಕ್ತಿಯೊಬ್ಬ ಕೇವಲ ಶಾಸಕಾಂಗದ ಸದಸ್ಯನಾಗಿ ಚುನಾಯಿತನಾಗದ ಕಾರಣಕ್ಕಾಗಿ ಸಚಿವ ಸಂಪುಟ ಸೇರಲು ಅನರ್ಹನಾಗುತ್ತಾನೆನ್ನುವುದರ ಬಗ್ಗೆ ಏನೂ ತಕರಾರಿಲ್ಲ. ಯಾರೇ ಆಗಲಿ ಮಂತ್ರಿಯಾಗುವ ಮುಂಚೆ ತನ್ನ ಕ್ಷೇತ್ರದಿಂದ ಅವನು ಆರಿಸಿ ಬಂದಿರಲೇಬೇಕೆಂಬ ನಿಯಮ 100 ವರ್ಷಗಳಿಗೂ ಹೆಚ್ಚು ಕಾಲ ಬ್ರಿಟನ್ನಿನಲ್ಲೂ ಇತ್ತು. ಇತ್ತೀಚೆಗಷ್ಟೇ ಅದನ್ನು ಕೈಬಿಡಲಾಗಿದೆ. ಆದ್ದರಿಂದ ಅದು ಜವಾಬ್ದಾರಿ ಸರ್ಕಾರ ತತ್ವಕ್ಕೆ ವಿರುದ್ಧವಾಗಿದೆ ಎಂದು ತಕರಾರು ಎತ್ತುವಂತಿಲ್ಲ. ಇಲ್ಲಿನ ಸೂಚನೆಯಂತೂ ಅಮೆರಿಕ ಮಾದರಿಯ ಸುಧಾರಿತ ರೂಪವಾಗಿದೆ. ಯಾಕೆಂದರೆ ಇದರ ಪ್ರಕಾರ ಸಚಿವ ಸಂಪುಟದ ಸದಸ್ಯರು ಶಾಸನಸಭೆಯಲ್ಲಿ ಕುಳಿತು ಮಾತನಾಡುವ, ಪ್ರಶ್ನೆಗಳಿಗೆ ಉತ್ತರ ಕೊಡುವ ಹಕ್ಕು ಪಡೆದಿರುತ್ತಾರೆ. ಸಂವಿಧಾನಾತ್ಮಕ ಸುಧಾರಣೆಗಳು. ಖಂಡ 2. ಈ ಪ್ರಸ್ತಾವನೆ ವಿವಾದಾಸ್ಪದವಲ್ಲ. ಅಲ್ಪಸಂಖ್ಯಾತರ ಶೋಷಣೆ ದಬ್ಬಾಳಿಕೆಗಳ ವಿರುದ್ಧ ಇರುವ ಅತ್ಯುತ್ತಮ ಪರಿಹಾರವೆಂದರೆ ವಿಚಾರಣೆ, ಪ್ರಚಾರ ಮತ್ತು ಚರ್ಚೆ. ಇದಕ್ಕೆ ಅವಕಾಶ ಮಾಡಿಕೊಡುವುದೇ ಈ ರಕ್ಷಣೆಯ ಉದ್ದೇಶ.
ಹಿಂದೆ ಸಪ್ತಾ ತೇಜ್ ಬಹದ್ದೂರ್ ಸಪು ಸಮಿತಿ ಕೂಡ ಇಂಥದೇ ಒಂದು ಪರಿಹಾರವನ್ನು ಶಿಫಾರಸು ಮಾಡಿತು. ಖಂಡ 3. ಸಾಮಾಜಿಕ ಬಹಿಷ್ಕಾರ ಎನ್ನುವುದು ಜಾತಿವಾದಿ ಹಿಂದೂಗಳು ಅಸ್ಪೃಶ್ಯರ ನೆತ್ತಿಯ ಮೇಲೆ ಸಹ ಝಳಪಿಸುವ ಖಡ್ಗ. ಹಿಂದೂಗಳ ಕೈಯಲ್ಲಿ ಅದೆಂಥ ಭಯಾನಕ ಸಾಧನವೆಂಬುದು ಹರಿಜನರಿಗೆ ಮಾತ್ರ ತಿಳಿದಿದೆ. ಅಸ್ಪೃಶ್ಯರ ಸಮಸ್ಯೆಗಳ ಬಗ್ಗೆ ವಿಚಾರಣೆ ನಡೆಸಲು 1928ರಲ್ಲಿ ಮುಂಬೈ ಸರ್ಕಾರ ನೇಮಿಸಿದ ಸಮಿತಿಯ ವರದಿ ಈ ಸಾಮಾಜಿಕ ಬಹಿಷ್ಕಾರದ ಅಸ್ತ್ರ ಪಡೆಯಬಹುದಾದ ವಿವಿಧ ರೂಪಗಳನ್ನು ಕುರಿತಂತೆ ವಿವರವಾಗಿ ಹೇಳಿದೆ. ಕೆಳಗೆ ಕೊಟ್ಟಿರುವ ವಿವರಗಳು ಆ ಸಮಿತಿಯ ವರದಿಯಿಂದ ಉದ್ಧರಿಸಿದವೇ ಆಗಿವೆ. ಹಿಂದೂ ಜನ ಅಸ್ಪೃಶ್ಯರ ವಿರುದ್ಧ ಈ ಅಸ್ತ್ರವನ್ನು ಎಷ್ಟು ಭಯಾನಕವಾಗಿ ಬಳಸುತ್ತಾರೆ ಎನ್ನುವುದನ್ನು ಸರಳವಾಗಿ ಎಲ್ಲರಿಗೂ ಅರ್ಥವಾಗುವಂತೆ ಈ ವರದಿ ವಿವರಿಸಿದೆ. ಸಮಿತಿ ಹೇಳುತ್ತದೆ. 8. ಅಸ್ಪೃಶ್ಯರು ಎಲ್ಲ ಸಾರ್ವಜನಿಕ ಸೌಲಭ್ಯಗಳನ್ನು ಅನುಭವಿಸಲು ನೆರವಾಗುವಂತೆ ನಾವು ಹಲವಾರು ರೀತಿಯ ಪರಿಹಾರಗಳನ್ನು ಶಿಫಾರಸು ಮಾಡಿದ್ದರೂ ಅವರ ಸಂಕಷ್ಟಗಳನ್ನು ನೋಡಿದರೆ ಇನ್ನೂ ಬಹಳಷ್ಟು ಕಾಲ ಈ ಹಕ್ಕುಗಳನ್ನು ಅವರು ಉಪಯೋಗಿಸಿಕೊಳ್ಳಲು ಸಾಧ್ಯವಿಲ್ಲವೆಂಬ ಭಯ ಕಾಡುತ್ತದೆ. ಈ ನಿಟ್ಟಿನಲ್ಲಿರುವ ಮೊದಲ ಸಂಕಷ್ಟವೆಂದರೆ ಸಂಪ್ರದಾಯವಾದಿ ಕಂದಾಚಾರಿ ವರ್ಗಗಳು ಅಸ್ಪೃಶ್ಯರ ಮೇಲೆ ಎಸಗುವ ನೇರ ಆಕ್ರಮಣದ ಹಿಂಸೆ. ಪ್ರತಿಯೊಂದು ಹಳ್ಳಿಯಲ್ಲಿಯೂ ದಮನಿತರ ವರ್ಗದ ಪ್ರಮಾಣ ಅಲ್ಪಸಂಖ್ಯಾತವಾಗಿರುತ್ತದೆಂಬುದನ್ನು ಇಲ್ಲಿ ಗಮನಿಸಬೇಕು. ಅದಕ್ಕೆ ವಿರುದ್ಧವಾಗಿ ಕಂದಾಚಾರಿಗಳು ಬಹುಸಂಖ್ಯಾತರಾಗಿರುತ್ತಾರೆ. ಆದ್ದರಿಂದ ಈ ಬಹುಸಂಖ್ಯಾತರು ದಮನಿತ ವರ್ಗದವರು ತಮ್ಮ ಹಕ್ಕುಗಳನ್ನು ಅತಿಕ್ರಮಿಸಬಹುದಾದ ಎಲ್ಲ ವಿಧಾನಗಳನ್ನು ತಡೆಯಲು ಯಾವುದೇ ಮಟ್ಟಕ್ಕೆ ಬೇಕಾದರೂ ಹೋಗಬಲ್ಲರು. ಪೊಲೀಸರು ಮೊಕದ್ದಮೆ ಹೂಡಿ ವಿಚಾರಣೆ ನಡೆಸಬಹುದೆಂಬ ಭಯ ಕಂದಾಚಾರಿಗಳ ಹಿಂಸೆಯ ಬಳಕೆಯನ್ನು ನಿಯಂತ್ರಿಸಿದೆ ಮತ್ತು ಅದರ ಪರಿಣಾಮವಾಗಿ ಅಂಥ ಮೊಕದ್ದಮೆಗಳು ಅಪರೂಪವಾಗಿದೆ. ಅಸ್ಪೃಶ್ಯರ ಇಂದಿನ ಆರ್ಥಿಕ ಪರಿಸ್ಥಿತಿಯಿಂದ ಎರಡನೆಯ ಸಮಸ್ಯೆ ಉದ್ಭವಿಸುತ್ತದೆ. ಈ ಪ್ರಾಂತ್ಯದ ಬಹುತೇಕ ಎಲ್ಲಾ ಕಡೆ ಅಸ್ಪೃಶ್ಯರು ಆರ್ಥಿಕವಾಗಿ ಸ್ವತಂತ್ರರಲ್ಲ. ಅವರಲ್ಲಿ ಕೆಲವರು ಕಂದಾಚಾರಿಗಳ ಜಮೀನಿನಲ್ಲಿ ಗೇಣಿದಾರರಾಗಿ ದುಡಿಯುತ್ತಾರೆ. ಉಳಿದವರಲ್ಲಿ ಕೆಲವರು ಕಂದಾಚಾರಿಗಳ ಕೃಷಿ ಕೂಲಿಗಳಾಗಿ ದುಡಿದರೆ ಮಿಕ್ಕವರು ಗ್ರಾಮದ ಸೇವಕರಾಗಿ ಕಂದಾಚಾರಿಗಳು ಕೊಟ್ಟಿದ್ದರಲ್ಲಿ ಜೀವನ ಸಾಗಿಸುತ್ತಾರೆ. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು ಭಾಷಣಗಳು ಸಂಪುಟ -1. ಅಸ್ಪೃಶ್ಯರು ತಮ್ಮ ಹಕ್ಕುಗಳ ಚಲಾವಣೆಗೆ ತೊಡಗಿದಾಗ ಕಂದಾಚಾರಿಗಳು ತಮ್ಮ ಕೈಲಿರುವ ಆರ್ಥಿಕ ಅಧಿಕಾರ ಅಸ್ತ್ರವನ್ನು ಅವರ ವಿರುದ್ಧ ಬಳಸಿಕೊಂಡ ಅನೇಕ ಘಟನೆಗಳನ್ನು ನಾವು ಕೇಳಿದ್ದೇವೆ. ಅವು ಗೇಣಿದಾರರನ್ನು ಒಕ್ಕಲೆಬ್ಬಿಸುವುದು, ಕೂಲಿಗೆ ಕರೆಯದಿರುವುದು, ಗ್ರಾಮಸೇವೆಯಲ್ಲಿದ್ದವರಿಗೆ ಅವರಿಗೆ ಕೊಡಬೇಕಾದ ಮಾಮೂಲಿಯನ್ನು ನಿಲ್ಲಿಸುವುದು, ಹೀಗೆ ಈ ಬಹಿಷ್ಕಾರ ವಿವಿಧ ರೂಪು ಪಡೆಯುತ್ತದೆ. ಎಲ್ಲರೂ ಸಾಮಾನ್ಯವಾಗಿ ಓಡಾಡುವ ರಸ್ತೆಯನ್ನು ಅಸ್ಪೃಶ್ಯರು ಬಳಸದಂತೆ ನಿಲ್ಲಿಸಲು ಮತ್ತು ಬನಿಯಾ ಅಂಗಡಿಗಳಲ್ಲಿ ಅವರಿಗೆ ಜೀವನಾತ್ಮಕ ವಸ್ತುಗಳನ್ನು ಮಾರದಂತೆ ತಡೆಯಲು ಈ ಬಹಿಷ್ಕಾರವನ್ನು ವ್ಯವಸ್ಥಿತವಾಗಿ ಮತ್ತು ವ್ಯಾಪಕವಾಗಿ ಬಳಸಲಾಗುತ್ತದೆ. ಸಾಕ್ಷಿಗಳ ಪ್ರಕಾರ ಕೆಲವು ವೇಳೆ ಕ್ಷುಲ್ಲಕ ಕಾರಣಗಳಿಗೂ ಸಾಮಾಜಿಕ ಬಹಿಷ್ಕಾರವನ್ನು ಹೇರಲಾಗುತ್ತದೆ. ಸಾಮಾನ್ಯವಾಗಿ ಅಸ್ಪೃಶ್ಯರು ತಮ್ಮ ಹಕ್ಕಿನ ಮೇರೆಗೆ ಊರಿನ ಬಾವಿಯಿಂದ ನೀರು ಸೇದಲು ಪ್ರಯತ್ನಿಸಿದಾಗ ಈ ಬಹಿಷ್ಕಾರ ಹಾಕುತ್ತಾರೆ. ಅಸ್ಪೃಶ್ಯನೊಬ್ಬ ಜನಿವಾರ ಹಾಕಿದಾಗ, ಸ್ವಲ್ಪ ಜಮೀನನ್ನು ಕೊಂಡಾಗ, ಒಳ್ಳೆ ಬಟ್ಟೆ ಧರಿಸಿದಾಗ, ಒಡವೆ ಹಾಕಿಕೊಂಡಾಗ ಹಾಗೂ ಗಂಡನ್ನು ಕುದುರೆ ಮೇಲೆ ಕೂರಿಸಿ ಮದುವೆ ದಿಬ್ಬಣ ತೆಗೆದಾಗ ಬಹಿಷ್ಕಾರ ಹಾಕಿರುವುದರ ಅನೇಕ ಪುರಾವೆಗಳಿವೆ. 1928ರಲ್ಲಿ ಇದನ್ನೆಲ್ಲ ಹೇಳಲಾಗಿದೆ. ಆದರೆ ಅದು ಅಲ್ಲಿಗೆ ನಿಂತಿತೆಂದು ಹೇಳಲಾಗದು. ಇದಕ್ಕೆ ನಿದರ್ಶನವಾಗಿ ಪಂಜಾಬಿನ ಕೆ ರಿಜಿಸ್ಟರ್ ಗ್ರಾಮದ ಅಸ್ಪೃಶ್ಯರು ರೋಹಾಟಿಕ್ ಜಿಲ್ಲಾಧಿಕಾರಿಗೆ ಫೆಬ್ರವರಿ 1947ರಲ್ಲಿ ಕೊಟ್ಟು ಮನವಿಯನ್ನು ನನಗೆ ಅದರ ಪ್ರತಿಯನ್ನು ಕಳಿಸಿದ್ದಾರೆ, ಇಲ್ಲಿ ಕೊಡುತ್ತಿದ್ದೇನೆ. ಅದರ ವಿವರ ಹೀಗಿದೆ. ಇಂದ ಪರಿಶಿಷ್ಟ ಜಾತಿಗಳ ಜನರು ಚಮ್ಮಾರರು ಗ್ರಾಮ ಕೆ ರಿಜಿಸ್ಟರ್ ರೋಹಟಕ್ ತಹಸೀಲ್ ಮತ್ತು ಜಿಲ್ಲೆ ಜಿಲ್ಲಾಧಿಕಾರಿಗಳು ಸಿ ರೋಹಟಕ್ ಜಿಲ್ಲೆ ರೋಹಟಕ್ ಸ್ವಾಮಿ ಖೇರಿ ಜಿನ್ನು ಗ್ರಾಮದ ಪರಿಶಿಷ್ಟ ಜಾತಿಗೆ ಚಮ್ಮಾರರು ಸೇರಿದ ನಾವು ನಮಗೆ ಈ ಗ್ರಾಮದ ಹಿಂದೂ ಜಾಟ್ ಜನ ಕೊಡುವ ಕಿರುಕುಳ ಮತ್ತು ಅಮಾನವೀಯ ಹಿಂಸೆಯಿಂದ ಉದ್ಭವಿಸಿರುವ ನಮ್ಮ ನಿಕೃಷ್ಟ ಸ್ಥಿತಿ ಕಷ್ಟಕಾರ್ಪಣ್ಯಗಳತ್ತ ನಿಮ್ಮ ಕೃಪಾದೃಷ್ಟಿ ಹರಿಯಲೆಂದು ಬೇಡುತ್ತೇವೆ. 4 ತಿಂಗಳ ಹಿಂದೆ ಊರಿನ ಚಾವಡಿಯಲ್ಲಿ ಜಾಟ್ ಜನರೆಲ್ಲ ಸೇರಿ ನಮಗೆ ಇನ್ನು ಮುಂದೆ ಕೃಷಿ ಕೂಲಿಯಾಗಿ ದಿನವೊಂದಕ್ಕೆ 1 ಸೇರಿನಷ್ಟು ಧಾನ್ಯದ ಪಿಂಡಿಯನ್ನು ಮಾತ್ರ ಕೊಡುವುದಾಗಿ ಸಂವಿಧಾನಾತ್ಮಕ ಸುಧಾರಣೆಗಳು 922 ಹೇಳಿದರು. ಅದಕ್ಕೆ ಮುಂಚೆ ನಮಗೆ 2 ಹೊತ್ತು ಊಟ ಹಾಕುವುದರ ಜೊತೆಗೆ ಒಬ್ಬ ತಲೆಯ ಮೇಲೆ ಹೂರುವಷ್ಟು ಧಾನ್ಯವುಳ್ಳ ಹುಲ್ಲಿನ ಪಿಂಡಿ ಮತ್ತು 8 ಆಣೆಯನ್ನು ದಿನವೊಂದಕ್ಕೆ ಕೂಲಿಯಾಗಿ ಕೊಡುತ್ತಿದ್ದರು. ಅವರು ನಿಗದಿ ಮಾಡಿದ ಹೊಸ ಕೂಲಿ ನಮ್ಮ ಜೀವನಕ್ಕೆ ಸಾಕಾಗುವಂತಿರಲಿಲ್ಲವಾದ್ದರಿಂದ ನಾವು ಕೂಲಿ ಮಾಡಲು ನಿರಾಕರಿಸಿದೆವು. ಸಿಟ್ಟಿಗೆದ್ದ ಅವರು ನಮ್ಮ ವಿರುದ್ಧ ಸಾಮಾಜಿಕ ಬಹಿಷ್ಕಾರ ಹಾಕಿದರು. ನಮ್ಮ ದನಕರುಗಳು ಗೋಮಾಳದಲ್ಲಿ ಮೇಯಲು ಕಾನೂನಿನ ಯಾವುದೇ ಸಮರ್ಥನೆಯಿಲ್ಲ, ಅಕ್ರಮ ತೆರಿಗೆ ಕೊಡದೆ ಬಿಡುವುದಿಲ್ಲವೆಂದರು. ಊರಿನ ಹೊಂಡದಲ್ಲಿ ನಮ್ಮ ದನಗಳು ನೀರು ಕುಡಿಯಲು ಬಿಡಲಿಲ್ಲ. ನಾವು ವಾಸಿಸುವ ಬಸ್ತಿಗಳನ್ನು ಸ್ವಚ್ಛ ಮಾಡದಂತೆ ಊರಿನ ಜಾಡುಮಾಲಿಗಳನ್ನು ತಡೆದದ್ದರಿಂದ ಕಸದ ತಿಪ್ಪೆಗಳು ಬೆಳೆದು ನಮಗೆ ರೋಗರುಜಿನ ಬರುವಂಥ ಪರಿಸ್ಥಿತಿ ಒದಗಿದೆ. ನಾವು ನಿಕೃಷ್ಟ ಸ್ಥಿತಿಯಲ್ಲಿ ವಾಸಿಸುವಂಥ ಪರಿಸ್ಥಿತಿಯನ್ನವರು ಉಂಟುಮಾಡಿರುವರಲ್ಲದೆ ನಮ್ಮ ಹೆಂಡತಿಯರು, ತಂಗಿಯರು ಮತ್ತು ಹೆಣ್ಣುಮಕ್ಕಳ ಬಗ್ಗೆ ತುಚ್ಛವಾಗಿ ವರ್ತಿಸುತ್ತಿದ್ದಾರೆ. ನಮ್ಮನ್ನು ಅನೇಕ ಕಷ್ಟಕಾರ್ಪಣ್ಯಗಳಿಗೆ ಸಿಲುಕಿಸಲಾಗಿದೆ. ಶಾಲೆಗೆ ಹೋಗುವ ನಮ್ಮ ಮಕ್ಕಳನ್ನು ಅಮಾನವೀಯವಾಗಿ ಥಳಿಸುತ್ತಿದ್ದಾರೆ. ನಾವು ಈಗಾಗಲೇ ನಮ್ಮ ಸ್ಥಿತಿಯ ಬಗ್ಗೆ ಒಂದು ಮನವಿಯನ್ನು ನಿಮಗೆ ಅರ್ಪಿಸಿದ್ದೆವು. ಆದರೆ ಅದರ ಬಗ್ಗೆ ಈವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲವೆಂದು ವಿಷಾದದಿಂದ ಹೇಳಬೇಕಾಗಿದೆ. ರೋಹಟಕ್ನ ಪೊಲೀಸ್ ಇನ್ಸ್ಪೆಕ್ಟರು ತಹಸೀಲ್ದಾರರ ಹತ್ತಿರ ನಮ್ಮ ಮನವಿ ತೋಡಿಕೊಂಡೆವು. ಆದರೆ ಸರಿಯಾದ ವಿಚಾರಣೆಯನ್ನವರು ನಡೆಸಲಿಲ್ಲವೆಂದು ಹೇಳಲೇಬೇಕಾಗಿದೆ. ಜೊತೆಗೆ ಬಡವರ ಮತ್ತು ಅಮಾಯಕರ ಕಷ್ಟ ನಿವಾರಣೆಯ ಕಡೆ ಅವರು ಗಮನ ಕೊಟ್ಟಿಲ್ಲ. ಆದ್ದರಿಂದ ನಮ್ಮ ಮನವಿಯನ್ನು ಪರಿಶೀಲಿಸಿ ಜಾಟರು ನಮಗೆ ಕೊಡುತ್ತಿರುವ ವಿವಿಧ ರೀತಿಯ ಕಿರುಕುಳ, ಬೆದರಿಕೆಗಳಿಂದ ರಕ್ಷಿಸುವ ಕ್ರಮ ಕೈಗೊಳ್ಳಬೇಕೆಂದು ತಮ್ಮಲ್ಲಿ ನಾವು ಬೇಡುತ್ತೇನೆ. ನಮಗೆ ದಯಾಮಯವಾದ ನಿಮ್ಮ ಕಚೇರಿಯಲ್ಲದೆ ಬೇರೆ ದಾರಿಯಿಲ್ಲ. ಅಗತ್ಯ ಕ್ರಮ ಕೈಗೊಂಡು ಮರ್ಯಾದೆಯಿಂದ ಮಾನವನ ಜನ್ಮಸಿದ್ಧ ಹಕ್ಕಾದ ಶಾಂತಿಯುತ ಬಾಳ್ವೆ ನಡೆಸಲು ನಮಗೆ ಅವಕಾಶ ಮಾಡಿಕೊಡುತ್ತೀರೆಂದು ಆಶಿಸುತ್ತೇವೆ. ಚಮ್ಮಾರರು ಜಿಲ್ಲೆ ಪ್ರತಿಗಳು ನಿಮ್ಮ ವಿಧೇಯರು ಪರಿಶಿಷ್ಟ ಜಾತಿಗಳವರು. ಖೇರಿ ಜಿಸ್ಸರ್ ಗ್ರಾಮ ರೋಹಟಕ್ ತಹಸೀಲ್ ಮತ್ತು ಹೆಬ್ಬೆಟ್ಟಿನ ಗುರುತುಗಳು ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು ಭಾಷಣಗಳು ಸಂಪುಟ -1. ಮಾನ್ಯ ಡಾ. ಬಿ. ಆರ್. ಅಂಬೇಡ್ಕರ್ ವೆಸ್ಟರ್ ಕೋರ್ಟ್ ಹೊಸದಿಲ್ಲಿ 1 ಫೆಬ್ರವರಿ 1947ರಲ್ಲಿ ಇದನ್ನು ಅಂಚೆಯ ಮೂಲಕ ಪಡೆಯಲಾಗಿದೆ. 1928ರಲ್ಲಿ ಯಾವ ಪರಿಸ್ಥಿತಿ ಇತ್ತೋ ಇಂದಿಗೂ ಅದೇ ಸ್ಥಿತಿ ಇದೆ ಎಂದು ಇದರಿಂದ ಸಾಬೀತಾಗುತ್ತದೆ. ಅಸ್ಪೃಶ್ಯರ ಸ್ಥಿತಿ ಮುಂಬೈ ಪ್ರಾಂತದಲ್ಲಿ ಹೇಗಿದೆಯೋ ಇಡೀ ದೇಶದಲ್ಲಿ ಹಾಗೆಯೇ ಇದೆ. ಹಿಂದೂಗಳು ಸಾಮಾಜಿಕ ಬಹಿಷ್ಕಾರವನ್ನು ಹೇಗೆ ಘೋಷಿಸುತ್ತಾರೆಂದು ಇತ್ತೀಚೆಗೆ ಪ್ರಾಂತ ಶಾಸಕಾಂಗಗಳಿಗೆ ನಡೆದ ಚುನಾವಣಾ ಸಮಯದಲ್ಲಿ ಆದದ್ದನ್ನು ನೆನಪಿಸಿಕೊಂಡರೆ ತಿಳಿಯುತ್ತದೆ.
ಬಹಿಷ್ಕಾರ ಶಿಕ್ಷಾರ್ಹ ಅಪರಾಧವೆಂದು ವಿಧಿಸಿದಾಗಲೇ ಅಸ್ಪೃಶ್ಯರು ಹಿಂದೂಗಳ ದಾಸ್ಯದಿಂದ ಸ್ವತಂತ್ರರಾಗಲು ಸಾಧ್ಯ. ಬಹಿಷ್ಕಾರದ ಅಸ್ತ್ರ ಅಸ್ಪೃಶ್ಯರಿಗೆ ಮಾತ್ರವೇ ಸೀಮಿತವಾಗಿಲ್ಲ. ಈಗೀಗ ಬೇರೆ ಕೋಮುಗಳ ವಿರುದ್ಧವೂ ಅದನ್ನು ಬಳಸಲಾಗುತ್ತಿದೆ. ಆದ್ದರಿಂದಲೇ ಎಲ್ಲ ಅಲ್ಪಸಂಖ್ಯಾತರ ಹಿತದೃಷ್ಟಿಯಿಂದಲೂ ಈ ರಕ್ಷಣೆಯನ್ನು ಒದಗಿಸುವುದು ಸೂಕ್ತ. ಬಹಿಷ್ಕಾರಕ್ಕೆ ಸಂಬಂಧಪಟ್ಟ ಎಲ್ಲ ವಿವರಗಳನ್ನು 1922ರ ಬರ್ಮಾ ಬಹಿಷ್ಕಾರ ವಿರೋಧಿ ಕಾಯ್ದೆಯಿಂದ ಅನಾಮತ್ತಾಗಿ ತೆಗೆದುಕೊಳ್ಳಲಾಗಿದೆ. ಖಂಡ 4. ಈ ರೀತಿಯ ಸವಲತ್ತುಗಳನ್ನು 1935ರ ಭಾರತ ಸರ್ಕಾರಿ ಕಾಯ್ದೆಯ 150ನೇ ಭಾಗದಲ್ಲಿ ಈಗಾಗಲೇ ನಮೂದಿಸಲಾಗಿದೆ. ಅನುಚ್ಛೇದ 2 ಸೆಷನ್ 4 ಭಾಗ 1 ಖಂಡ 1 ಎಂ. ಈ ಅಧಿನಿಯಮದಲ್ಲಿ ಹೊಸದೇನೂ ಇಲ್ಲ. ಶಾಸಕಾಂಗಗಳಲ್ಲಿರಬೇಕಾದ ಪ್ರಾತಿನಿಧ್ಯದ ಬೇಡಿಕೆಯನ್ನು ಪೂನಾ ಒಪ್ಪಂದದಲ್ಲಿಯೇ ಪೂರೈಸಲಾಗಿದೆ. ಪನರ್ವಿಮರ್ಶೆ ಮಾಡಬೇಕಾಗಿರುವುದೆಂದರೆ 1. ಪ್ರಾತಿನಿಧ್ಯದ ಪ್ರಮಾಣ, 2. ಹೆಚ್ಚುವರಿ ಪ್ರಾಮುಖ್ಯತೆ, 3. ಚುನಾವಣೆ ವ್ಯವಸ್ಥೆ. 1. ಪ್ರಮಾಣ. ಪರಿಶಿಷ್ಟ ಜಾತಿಗಳಿಗೆ ಕೊಡಲಾದ ಪ್ರಾತಿನಿಧ್ಯದ ಪ್ರಮಾಣವನ್ನು ಪೂನಾ ಒಪ್ಪಂದದ ಮೊದಲನೇ ಅಧಿನಿಯಮ ಒಳಗೊಂಡಿದೆ. ಇತರ ಕೋಮುಗಳಿಗೆ ವಿಶಿಷ್ಟ ಸ್ಥಾನಗಳನ್ನು ಮತ್ತು ವಿಶಿಷ್ಟಾಸಕ್ತಿಗಳಿಗೆ ಸಂವಿಧಾನಾತ್ಮಕ ಸುಧಾರಣೆಗಳು. 923 ನಿರ್ದಿಷ್ಟ ಸ್ಥಾನಗಳನ್ನು ಗೊತ್ತುಪಡಿಸಿದ ನಂತರ ಉಳಿಯುವ ಸ್ಥಾನಗಳ ಆಧಾರದ ಮೇಲೆ ಆ ಪ್ರಮಾಣವನ್ನು ನಿಗದಿ ಮಾಡಲಾಗಿತ್ತು. ಈ ಹಂಚಿಕೆಯಿಂದ ಪರಿಶಿಷ್ಟ ಜಾತಿಗಳವರಿಗೆ ಬಹಳ ಅನ್ಯಾಯವಾಗಿದೆ. ವಿಶೇಷ ವರ್ಗಗಳಿಗೆ ಹೆಚ್ಚುವರಿ ಪ್ರಾತಿನಿಧ್ಯಕ್ಕೆಂದು ತೆಗೆದು ಸ್ಥಾನಗಳ ಖೋತಾವನ್ನು ಪರಿಶಿಷ್ಟ ವರ್ಗಗಳ ಭಾಗದಿಂದ ತೆಗೆದಿರಿಸುವುದು ಸಮಂಜಸವಾಗಿಲ್ಲ. ಈ ಸ್ಥಾನಗಳ ಹಂಚಿಕೆಯನ್ನು ಪೂನಾ ಒಪ್ಪಂದಕ್ಕೆ ಮುನ್ನ ಪ್ರಾತಿನಿಧ್ಯ ಕೊಟ್ಟಾಗಲೇ ಮಾಡಲಾಗಿತ್ತು. ಆದ್ದರಿಂದ ಈ ಅನ್ಯಾಯವನ್ನು ಆಗ ಸರಿಪಡಿಸಲಾಗಲಿಲ್ಲ. 2. ಹೆಚ್ಚುವರಿ. ಪರಿಶಿಷ್ಟ ಜಾತಿಗಳವರು ಮತ್ತೊಂದು ಅನ್ಯಾಯಕ್ಕೂ ಒಳಗಾಗಿದ್ದಾರೆ. ಅದು ಅವರ ಪಾಲಿನ ಸೀಟುಗಳ ಹಕ್ಕಿಗೆ ಸಂಬಂಧಪಟ್ಟಿದ್ದು. ಹೆಚ್ಚುವರಿ ಸೀಟುಗಳ ಹಕ್ಕಿನ ವಿಷಯ 2 ವಿವಾದಗಳಿಗೆ ಆಸ್ಪದ ಮಾಡಿಕೊಟ್ಟಿರುವುದನ್ನು ಎಲ್ಲರೂ ಕಾಣಬಹುದಾಗಿದೆ. ಒಂದು ಬಹುಸಂಖ್ಯಾತರು ಮತ್ತು ಅಲ್ಪಸಂಖ್ಯಾತರ ನಡುವಿನದಾದರೆ, ಇನ್ನೊಂದು ಅಲ್ಪಸಂಖ್ಯಾತರ ವಿವಿಧ ಗುಂಪುಗಳು ನಡುವಿನದಾಗಿದೆ. ಮೊದಲನೆಯ ವಿವಾದ ಹೆಚ್ಚುವರಿ ತತ್ವಕ್ಕೆ ಸಂಬಂಧಪಟ್ಟಿದೆ. ಅಲ್ಪಸಂಖ್ಯಾತರಿಗೆ ತಮ್ಮ ಜನಸಂಖ್ಯೆಯ ಶೇಕಡಾವಾರಿಗಿಂತ ಹೆಚ್ಚಿನ ಪ್ರಾತಿನಿಧ್ಯ ಪಡೆಯುವ ಹಕ್ಕಿಲ್ಲವೆಂದು ಬಹುಸಂಖ್ಯಾತರು ಪಟ್ಟು ಹಿಡಿಯುತ್ತಾರೆ. ಅವರು ಯಾಕಾದರೂ ಈ ಹಠ ಮಾಡುತ್ತಾರೆಂದು ಅರ್ಥವಾಗುವುದಿಲ್ಲ. ತಮ್ಮ ಜನಸಂಖ್ಯೆಯ ಶೇಕಡಾವಾರನ್ನು ಮುಂದುಮಾಡಿ ಬಹುಸಂಖ್ಯಾತರಾಗಿಯೇ ಉಳಿದು ಬಹುಸಂಖ್ಯಾತರಂತೆ ವರ್ತಿಸುವುದಕ್ಕೋ ಅಥವಾ ಅಲ್ಪಸಂಖ್ಯಾತರ ಹೆಚ್ಚುವರಿಯಲ್ಲಿ ಎಷ್ಟೇ ಭಾಗ ಪಡೆದರೂ ಅವರು ಅಲ್ಪಸಂಖ್ಯಾತರಾಗಿ ಉಳಿದು ಬಹುಸಂಖ್ಯಾತರು ಅವರ ಮೇಲೆ ತಮ್ಮ ಯಜಮಾನಿಕೆ ನಡೆಸುವಂತೆ ಇರಲೆಂದೋ ಅದು ಮೊದಲಿನ ನೆಲೆಯದ್ದಾದರೆ ಆದರಿಂದ ಬಹುಸಂಖ್ಯಾತರ ಆಡಳಿತ ತತ್ವದ ಉಲ್ಲಂಘನೆಯಾಗುತ್ತದೆ ಮತ್ತು ಸರಿಯಾಗಿ ಅರ್ಥ ಮಾಡಿಕೊಂಡರೆ ಬಹುಸಂಖ್ಯಾತರ ತೀರ್ಮಾನಕ್ಕೆ ಅಲ್ಪಸಂಖ್ಯಾತರು ಒಂದು ರೀತಿ ಒಪ್ಪಿಗೆ ಕೊಟ್ಟಂತೆಯೂ ಆಗುತ್ತದೆ. ಇದು ಬಹುಸಂಖ್ಯಾತರ ಉದ್ದೇಶವಿರಲಾರದು. ಅದನ್ನು ಉದಾರ ರೀತಿಯಲ್ಲಿ ವ್ಯಾಖ್ಯಾನ ಮಾಡಬೇಕಾಗುತ್ತದೆ ಮತ್ತು ಮೊದಲನೆಯದಕ್ಕಿಂತ ಈ ಎರಡನೆಯದೇ ಬಹುಸಂಖ್ಯಾತರ ಉದ್ದೇಶ ಮತ್ತು ವಾದವೆಂದು ಊಹಿಸಿಕೊಳ್ಳಬೇಕಾಗುತ್ತದೆ. ಕೋಮುವಾದಿ ಬಹುಸಂಖ್ಯಾತರು ಬಹುಸಂಖ್ಯಾತರಾಗಿ ಉಳಿದು ರಾಜಕೀಯವಾಗಿ ಸಲ್ಲದ ಬಹುಮತೀಯರ ಹಕ್ಕುಗಳನ್ನು ಹೊಂದುವ ಪಟ್ಟು ಹಿಡಿಯುತ್ತಾರೆ ಅನ್ನುವ ಹಿನ್ನೆಲೆಯಲ್ಲಿ ಹೆಚ್ಚುವರಿ ಭಾಗ ಪಡೆದು ಅಲ್ಪಸಂಖ್ಯಾತರ ಗುಂಪೊಂದು ಅಲ್ಪಸಂಖ್ಯಾತವಾಗಿಯೇ ಉಳಿಯುತ್ತದೆ ಎನ್ನುವುದನ್ನು ಒಪ್ಪಿಕೊಳ್ಳಬೇಕಾಗುತ್ತದೆ. ಆದರೆ ಪೂರ್ಣ ಸೋಲಿಗೂ ಹೆಚ್ಚು ಕಡಿಮೆ ಗೆಲುವೆಂದೇ ಹೇಳಬಹುದಾದ ಆದರೆ ಗೆಲುವಲ್ಲದ ಸೋಲಿಗೂ ವ್ಯತ್ಯಾಸವಿದೆ. ಇದು ಹೇಗೆಂದರೆ ಕ್ರಿಕೆಟ್ ಆಟಗಾರರು ಕೆಲವು ರನ್ಗಳ ಅಂತರದಿಂದ ಸೋಲುವುದಕ್ಕೂ ನಡುವಿನ ವ್ಯತ್ಯಾಸವಿದ್ದಂತೆ ಇನ್ನಿಂಗ್ಸ್ ಅಂತರದ ಸೋಲು ಹಾಗಲ್ಲ. ಈ ರೀತಿಯ ನಿರಾಸೆ ಒಂದು ಅಲ್ಪಸಂಖ್ಯಾತ ಗುಂಪಿನ ರಾಜಕೀಯ ಜೀವನದಲ್ಲಿ ಉಂಟಾದರೆ ಅದು ಅವರ ನೈತಿಕ ಪತನಕ್ಕೆ, ನಿರಾಸೆಗೆ ದಾರಿ ಮಾಡಿಕೊಡುತ್ತದೆ. ಈ ನಿಟ್ಟಿನಲ್ಲಿ ನೋಡಿದಾಗ ಶೇಕಡಾವಾರು ಜನಸಂಖ್ಯೆಯ ಆಧಾರಿತ ಪ್ರಾತಿನಿಧ್ಯಕ್ಕೆ ಬಹುಸಂಖ್ಯಾತರು ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು ಭಾಷಣಗಳು ಸಂಪುಟ -1 ಪಟ್ಟು ಹಿಡಿಯುವುದು ತಪ್ಪು. ಅಲ್ಪಸಂಖ್ಯಾತರಿಗೆ ಬೇಕಾಗಿರುವುದು ಕೇವಲ ಹೆಚ್ಚಿನ ಪ್ರಾತಿನಿಧ್ಯವಲ್ಲ, ಶಕ್ತಿಯ ಪರಿಣಾಮಕಾರಿಯಾದ ಪ್ರಾತಿನಿಧ್ಯ. ಪರಿಣಾಮಕಾರಿ ಪ್ರಾತಿನಿಧ್ಯವೆಂದರೇನು? ಸಹಜವಾಗಿಯೇ ಬಹುಸಂಖ್ಯಾತರ ಬಹುಮತದ ಮುಂದೆ ತಾವು ಏನೂ ಮಾಡಲು ಸಾಧ್ಯವಿಲ್ಲ ಎನ್ನುವ ಸ್ಥಿತಿಯಿಂದ ಪಾರಾಗಲು ಸಹಾಯಕವಾಗಬಲ್ಲ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರ ಪ್ರಾತಿನಿಧ್ಯ ಇರುವುದರ ಮೇಲೆ ಅವರ ಪರಿಣಾಮಕಾರಿತ್ವ ಆಧಾರಿತವಾಗಿರುತ್ತದೆ. ಏಕೆಂದರೆ ಒಂದೇ ಅಲ್ಪಸಂಖ್ಯಾತ ಗುಂಪಿನ ಅಥವಾ ಕೆಲವು ಗುಂಪುಗಳು ಒಟ್ಟುಗೂಡಿದಾಗಿನ ಜನಸಂಖ್ಯೆಯ ಶೇಕಡಾವಾರು ಸಾಕಷ್ಟು ಪ್ರಾತಿನಿಧ್ಯ ಗಳಿಸಿಕೊಳ್ಳುವ ಪ್ರಮಾಣದಲ್ಲಿದ್ದಾಗ ಪರಿಣಾಮಕಾರಿ ಪ್ರಾತಿನಿಧ್ಯವಾಗುತ್ತದೆ. ಆದರೆ ಈ ರೀತಿಯ ಸಾಧ್ಯತೆ ಇಲ್ಲದೆಯೂ ಹೋಗಬಹುದು. ಏಕೆಂದರೆ ಅಲ್ಪಸಂಖ್ಯಾತರ ಜನಸಂಖ್ಯೆಯ ಶೇಕಡಾವಾರು ಒಂದನ್ನೇ ಪ್ರಾತಿನಿಧ್ಯದ ಆಧಾರವೆಂದು ತೆಗೆದುಕೊಂಡಾಗ ಪರಿಣಾಮಕಾರಿ ಪ್ರಾತಿನಿಧ್ಯ ಗಳಿಸಿಕೊಳ್ಳುವುದು ಅಸಾಧ್ಯವಾಗುತ್ತದೆ. ಆದರೆ ಈ ಆಧಾರದ ಮೇಲೆ ಪ್ರಾತಿನಿಧ್ಯವಿರಬೇಕೆಂದು ಪಟ್ಟು ಹಿಡಿಯುವುದೆಂದರೆ ಅಲ್ಪಸಂಖ್ಯಾತರ ಪ್ರಾತಿನಿಧ್ಯದ ಹಕ್ಕು ಮತ್ತು ರಕ್ಷಣೆಗಳನ್ನು ಅವಹೇಳನ ಮಾಡಿದಂತಾಗುತ್ತದೆ. ಹಾಗಾಗದಿರಲು ಬಹುಸಂಖ್ಯಾತರಿಗೆ ಅವರ ಜನಸಂಖ್ಯೆಯ ಶೇಕಡಾವಾರಿನ ಮೇಲೆ ಪಡೆಯುವ ಪ್ರಾತಿನಿಧ್ಯದಿಂದ ಕಡಿತ ಮಾಡಿ ಅಲ್ಪಸಂಖ್ಯಾತರ ಪ್ರಾತಿನಿಧ್ಯದ ಹಕ್ಕಿನ ರಕ್ಷಣೆ ಮಾಡುವುದು ಅನಿವಾರ್ಯವಾಗುತ್ತದೆ. ಮತ್ತು ಬಹುಸಂಖ್ಯಾತರು ನ್ಯಾಯವಂತರೂ ನಿಸ್ಪೃಹರೂ ಆಗಿರಬೇಕೆಂದರೆ ಈ ಕಡಿತಕ್ಕೆ ಅವರು ಒಪ್ಪಲೇಬೇಕು. ಇದು ಹೊಂದಾಣಿಕೆಯ ಪ್ರಶ್ನೆಯೇ ಹೊರತು ತಾತ್ವಿಕ ಪ್ರಶ್ನೆಯಲ್ಲ. ಆದ್ದರಿಂದ ಹೆಚ್ಚುವರಿ ಪ್ರಾತಿನಿಧ್ಯದ ತತ್ವಕ್ಕೆ ಯಾವುದೇ ರೀತಿಯ ತಗಾದೆಯೂ ಇರುವಂತಿಲ್ಲ. ಹೆಚ್ಚುವರಿ ಬೇಡಿಕೆ ಎಲ್ಲ ಅಲ್ಪಸಂಖ್ಯಾತರಿಗೆ ಸೇರಿದ್ದು ಮತ್ತು ಎಲ್ಲೆಲ್ಲಿ ಬಹುಸಂಖ್ಯಾತರು ಹೆಚ್ಚಿನ ಸಂಖ್ಯೆಯಲ್ಲಿರುತ್ತಾರೋ ಅಲ್ಲಲ್ಲಿ ಪರಿಶಿಷ್ಟ ಜಾತಿಯವರು ಅಲ್ಪಸಂಖ್ಯಾತರ ಜೊತೆ ಸೇರಬೇಕು. ಆದರೆ ಹಾಲಿ ಇರುವ ಹೆಚ್ಚುವರಿಯ ಸಮಸ್ಯೆಯೆಂದರೆ ವಿವಿಧ ಅಲ್ಪಸಂಖ್ಯಾತರಿಗೆ ನಿಗದಿಪಡಿಸಿರುವ ಅಸಮಾನ ಹಂಚಿಕೆ. ಕೆಲವು ಅಲ್ಪಸಂಖ್ಯಾತರು ಅದರಲ್ಲಿ ಸಿಂಹಪಾಲು ಪಡೆದಿದ್ದರೆ ಅಸ್ಪೃಶ್ಯರಂಥವರಿಗೆ ಏನೂ ದಕ್ಕಿಲ್ಲ. ಒಂದು ತಾತ್ವಿಕ ನೆಲೆಯನ್ನಾಧರಿಸಿ ಈ ನ್ಯೂನತೆಯನ್ನು ಸರಿಪಡಿಸಿ ಎಲ್ಲರಿಗೂ ಸರಿಯಾದ ಭಾಗ ದಕ್ಕುವಂತೆ ಹಂಚಿಕೆ ಮಾಡಬೇಕಾಗಿದೆ. 3. ಚುನಾವಣಾ ಕ್ಷೇತ್ರಗಳು. ಪರಿಶಿಷ್ಟ ವರ್ಗಗಳಿಗೆಂದು ನಿಗದಿಯಾಗಿರುವ ಸ್ಥಾನಗಳಿಗೆ ನಡೆಯುವ ಚುನಾವಣಾ ಕ್ರಮದ ಬಗ್ಗೆ ಪೂಜಾ ಒಪ್ಪಂದದ 2.3 ಮತ್ತು 4ನೇ ಅಧಿನಿಯಮಗಳಲ್ಲಿ ವಿಶದಪಡಿಸಲಾಗಿದೆ. ಆದ 2 ರೀತಿಯ ಚುನಾವಣೆಗಳಿಗೆ ಅವಕಾಶ ಕೊಟ್ಟಿದೆ. 1. ಪ್ರಾಥಮಿಕ ಚುನಾವಣೆ. 2. ಕೊನೆಯ ಚುನಾವಣೆ. ಪ್ರಾಥಮಿಕ ಚುನಾವಣೆಯಲ್ಲಿ ಪರಿಶಿಷ್ಟ ಜಾತಿಗಳ ಮತದಾರರು ಪ್ರತ್ಯೇಕವಾಗಿ ಮತ ಚಲಾಯಿಸುತ್ತಾರೆ. ಅದಿರುವುದು ಕೇವಲ ಕೊನೆಯ ಚುನಾವಣೆಯಲ್ಲಿ ಪರಿಶಿಷ್ಟ ವರ್ಗಗಳಿಗೆ ಮೀಸಲಾದ ಸ್ಥಾನಗಳಿಗೆ ಸ್ಪರ್ಧಿಸುವ ಅರ್ಹತೆ ಪಡೆಯಲು ಮಾತ್ರ. ಕೊನೆಯ ಚುನಾವಣೆಯಲ್ಲಿ ಇತರ ಎಲ್ಲ ಹಿಂದೂಗಳು ಮತ್ತು ಪರಿಶಿಷ್ಟ ಜಾತಿಗಳವರು ಜಂಟಿಯಾಗಿ ಮತ ಚಲಾಯಿಸುತ್ತಾರೆ ಮತ್ತು ಫಲಿತಾಂಶವನ್ನು ಅದೇ ನಿರ್ಧರಿಸುತ್ತದೆ. ಸಂವಿಧಾನಾತ್ಮಕ ಸುಧಾರಣೆಗಳು. 922 2. ಪೂನಾ ಒಪ್ಪಂದದ 5ನೇ ಕಲಮು ಈ ಪ್ರಾಥಮಿಕ ಚುನಾವಣೆಗಳು 10 ವರ್ಷ ಅವಧಿಗೆ ಮಾತ್ರ ಎಂದು ವಿಧಿಸುತ್ತದೆ. 1947ರ ನಂತರ ನಡೆಯುವ ಚುನಾವಣೆಗಳಲ್ಲಿ ಮೀಸಲು ಕ್ಷೇತ್ರಗಳು ಮಾತ್ರ ಇರುತ್ತವೆ ಮತ್ತು ಎಲ್ಲರೂ ಜಂಟಿಯಾಗಿ ಮತ ಚಲಾಯಿಸುತ್ತಾರೆ.
3. ಹಿಂದೂಗಳು ಈ ಎರಡು ಚುನಾವಣೆಗಳ ಪ್ರಾಥಮಿಕ ಮತ್ತು ಕೊನೆಯ ಪದ್ಧತಿಯನ್ನು ಮತ್ತಷ್ಟು ಕಾಲ ವಿಸ್ತರಿಸಲು ಒಪ್ಪಿಕೊಂಡರೂ ಅದು ಪರಿಶಿಷ್ಟ ಜಾತಿಯವರಿಗೆ ತೃಪ್ತಿಕೊಡದು. ಪ್ರಾಥಮಿಕ ಚುನಾವಣೆಗಳ ಮುಂದುವರಿಕೆಗೆ ಎರಡು ತಕರಾರುಗಳಿವೆ. ಮೊದಲನೆಯದಾಗಿ ಅದು ಪರಿಶಿಷ್ಟರು ತಮ್ಮ ಅತ್ಯುನ್ನತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲು ಸಹಾಯಕವಾಗಿಲ್ಲ. ಇಲ್ಲಿ ಕೊನೆಗೆ ಲಗತ್ತಿಸಿರುವ ಪರಿಶಿಷ್ಟ 3 ಅನ್ನು ನೋಡಿದರೆ ಪ್ರಾಥಮಿಕ ಚುನಾವಣೆಗಳಲ್ಲಿ ಅತಿ ಹೆಚ್ಚು ಮತ ಪಡೆಯುವ ಪರಿಶಿಷ್ಟ ಜಾತಿಗಳ ಅಭ್ಯರ್ಥಿ ಕೊನೆಯ ಚುನಾವಣೆಯಲ್ಲಿ ಸೋಲುವುದು, ಪ್ರಾಥಮಿಕ ಚುನಾವಣೆಯಲ್ಲಿ ಅತಿ ಕನಿಷ್ಠ ಮತ ಪಡೆದು ಸೋಲುವ ಪರಿಶಿಷ್ಟ ಜಾತಿಗಳ ಅಭ್ಯರ್ಥಿ ಕೊನೆಯ ಚುನಾವಣೆಯಲ್ಲಿ ಗೆಲ್ಲುವುದು ಸ್ಪಷ್ಟವಾಗುತ್ತದೆ. ಪ್ರಾಥಮಿಕ ಚುನಾವಣೆ ಎನ್ನುವುದು ಬಹುತೇಕ ಒಂದು ನಾಟಕವಾಗಿಬಿಟ್ಟಿದೆ. ಆದರೆ 0 ಪ್ರಯೋಜನವೇನೂ ಕಾಣುತ್ತಿಲ್ಲ. ಕಳೆದ ಚುನಾವಣೆಗಳಲ್ಲಿ ಪರಿಶಿಷ್ಟ ವರ್ಗಗಳಿಗೆ ಮೀಸಲಾದ 151 ಕ್ಷೇತ್ರಗಳ ಪೈಕಿ ಕೇವಲ 43 ಕ್ಷೇತ್ರಗಳಲ್ಲಿ ಪ್ರಾಥಮಿಕ ಚುನಾವಣೆ ನಡೆಯಿತು. ಯಾಕೆಂದರೆ ಪರಿಶಿಷ್ಟ ಜಾತಿಗಳ ಅಭ್ಯರ್ಥಿಗಳಿಗೆ 2 ಪ್ರಾಥಮಿಕ ಮತ್ತು ಕೊನೆಯ ಚುನಾವಣೆಗಳಿಗೆ ತಗುಲುವ ವೆಚ್ಚವನ್ನು ಭರಿಸಲು ಸಾಧ್ಯವೇ ಇಲ್ಲ. ಅಂಥ ವ್ಯವಸ್ಥೆಯನ್ನು ಉಳಿಸಿಕೊಳ್ಳುವುದರಲ್ಲಿ ಯಾವುದೇ ಪ್ರಯೋಜನವಿಲ್ಲ. 9. ಪೂನಾ ಒಪ್ಪಂದದ ಪ್ರಕಾರ ಇನ್ನು ಮುಂದೆ ಜಾರಿಗೆ ಬರುವ ಜಂಟಿ ಮತದಾನದ ವ್ಯವಸ್ಥೆಯಲ್ಲಿ ಮೀಸಲು ಸ್ಥಾನಗಳಿಗೆ ನಡೆಯುವ ಚುನಾವಣೆಗಳಂತೂ ಇನ್ನೂ ಅಧ್ವಾನವಾಗಿರುತ್ತವೆ. ಪರಿಶಿಷ್ಟ ವರ್ಗಗಳ ಮತದಾನದ ಹಕ್ಕನ್ನು ಹೇಗೆ ಪೂರ್ಣ ನಕಾರಗೊಳಿಸಿಬಿಡಬಹುದು ಎಂಬುದನ್ನು ಕಳೆದ ಚುನಾವಣೆಗಳ ಫಲಿತಾಂಶಗಳು ಸಾಬೀತು ಮಾಡಿದುವು. ಪರಿಶಿಷ್ಟ 3ರಲ್ಲಿ ಕೊಟ್ಟಿರುವ ಅಂಕಿಅಂಶಗಳನ್ನು ನೋಡಿದರೆ ಹೇಗೆ ಹಿಂದೂ ಓಟುಗಳು ಪರಿಶಿಷ್ಟ ಜಾತಿಗಳ ಅಭ್ಯರ್ಥಿಗಳ ಆಯ್ಕೆಯನ್ನು ತೀರ್ಮಾನಿಸಿವೆ ಎಂದು ಸ್ಪಷ್ಟವಾಗುತ್ತದೆ. ಹಿಂದೂಗಳು ಪ್ರಾಥಮಿಕ ಚುನಾವಣೆಯಲ್ಲಿ ಸೋತ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ದಾರೆ. ಹಿಂದೂಗಳ ಮತ್ತು ಪರಿಶಿಷ್ಟ ಜಾತಿಗಳ ಓಟುಗಳ ನಡುವೆ ಇರುವ ಅಗಾಧ ಅಂತರವೇ ಇದಕ್ಕೆ ಮುಖ್ಯ ಕಾರಣ. ಸೈಮನ್ ಸಮಿತಿಯಂತೂ ಸಣ್ಣ ಪ್ರಮಾಣದಲ್ಲಿರುವ ಪರಿಶಿಷ್ಟ ಜಾತಿಯವರ ಓಟುಗಳು ಮೀಸಲು ಕ್ಷೇತ್ರಗಳು ಹೇಗೆ ನಿಷ್ಕ್ರಿಯವಾಗುತ್ತವೆ ಎನ್ನುವುದನ್ನು ಸ್ಪಷ್ಟವಾಗಿಯೇ ಗುರುತಿಸಿದೆ. ಈ ಅಸಮ ಅಂತರವನ್ನು ಕಡೆಗಣಿಸಲಾಗದು. ವಯಸ್ಕ ಮತದಾನವಿರುವವರೆಗೂ ಅದು ಇರುತ್ತದೆ. ಆದ್ದರಿಂದ ನ್ಯೂನತೆ ಇಲ್ಲದೆ ಪರಿಶಿಷ್ಟ ಜಾತಿಗಳ ನಿಜವಾದ ಅಭ್ಯರ್ಥಿಗಳು ಆರಿಸಿಬರುವಂತಹ ಒಂದು ಸೂಕ್ತ ಕ್ರಮವನ್ನು ಕೈಗೊಳ್ಳುವುದು ಅನಿವಾರ್ಯ. ಇಂಥ ಒಂದು ವಿಧಾನದಲ್ಲಿ ಈ ಕೆಳಗೆ ನಮೂದಿಸಿರುವ ಅಂಶವನ್ನು ರದ್ದುಪಡಿಸಬೇಕಾಗುತ್ತದೆ. ಅನಗತ್ಯ ಕಾರಣವಾಗುವುದರಿಂದ ಪ್ರಾಥಮಿಕ ಚುನಾವಣೆಗಳನ್ನು ಹಾಗೂ ಅದರ ಜಾಗದಲ್ಲಿ ಪ್ರತ್ಯೇಕ ಚುನಾವಣಾ ವ್ಯವಸ್ಥೆಯನ್ನು ಪರ್ಯಾಯವಾಗಿಸಬೇಕಾಗುತ್ತದೆ. 5. ರಾಜಕೀಯ ಕಣದಲ್ಲಿ ಪರಿಶಿಷ್ಟ ಜಾತಿಗಳ ಮತ್ತು ಇತರ ಹಿಂದೂಗಳ ನಡುವೆ ವೈಷಮ್ಯಕ್ಕೆ ದಾರಿ ಮಾಡಿಕೊಟ್ಟಿರುವ ವಿಷಯಗಳಲ್ಲಿ ಮತದಾನವು ಒಂದು ಪರಿಶಿಷ್ಟ ಜಾತಿಯವರಂತೂ ಪ್ರತ್ಯೇಕ ಚುನಾವಣಾ ವ್ಯವಸ್ಥೆಯೇ ಬೇಕೆಂದು ಪಟ್ಟು ಹಿಡಿಯುತ್ತಾರೆ. ಹಿಂದೂಗಳು ಅಷ್ಟೇ ತೀಕ್ಷ್ಣವಾಗಿ ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು ಭಾಷಣಗಳು ಸಂಪುಟ -1 ವಿರೋಧಿಸುತ್ತಾರೆ. ಈ ವೈರತ್ವವನ್ನು ನಿವಾರಿಸಿ ಇಬ್ಬರ ಮಧ್ಯೆ ಶಾಂತಿಯುತ ಸಹಬಾಳ್ವೆ ಸಾಧ್ಯವಾಗಬೇಕಾದರೆ ಒಂದು ಒಪ್ಪಂದಕ್ಕೆ ಬರಲೇಬೇಕು. ಅದಕ್ಕಾಗಿ ಅವರ ವಾದದಲ್ಲಿರುವ ಸರಿ ತಪ್ಪುಗಳನ್ನು ಗುರುತಿಸಿ ಪರಿಹಾರ ಕಂಡುಹಿಡಿಯಬೇಕು. ಪರಿಶಿಷ್ಟ ಜಾತಿಗಳವರು ಅಲ್ಪಸಂಖ್ಯಾತರಲ್ಲ. ಈ ಪರಿಶಿಷ್ಟ ಜಾತಿಗಳವರು ಹಿಂದೂ ಧರ್ಮದವರೇ. ಆದ್ದರಿಂದ ಅವರಿಗೆ ಪ್ರತ್ಯೇಕ ಚುನಾವಣಾ ಸೌಲಭ್ಯವಿರಕೂಡದು. ಈ ಪ್ರತ್ಯೇಕ ಚುನಾವಣೆಗಳು ಅಸ್ಪೃಶ್ಯತೆಯನ್ನು ಮುಂದುವರಿಸಿಕೊಂಡು ಹೋಗಲು ಸಹಾಯಕವಾಗುತ್ತವೆ. ಪ್ರತ್ಯೇಕ ಚುನಾವಣಾ ವ್ಯವಸ್ಥೆ ರಾಷ್ಟ್ರವಿರೋಧಿ ಮತ್ತು ಪ್ರತ್ಯೇಕ ಚುನಾವಣೆಗಳು ಬ್ರಿಟಿಷ್ ವಸಾಹತುಶಾಹಿಗಳ ಕೈಯಲ್ಲಿ ದಾಳಿಗಳಂತಾಗಿ ಆ ಸವಲತ್ತು ಇರುವ ಅಲ್ಪಸಂಖ್ಯಾತರನ್ನು ರಾಷ್ಟ್ರೀಯ ಹಿತಕ್ಕೆ ವಿರುದ್ಧವಾಗಿ ವರ್ತಿಸುವಂತೆ ಮಾಡುತ್ತದೆ. 2. ಈ ವಾದಗಳು ಸಮಂಜಸವಾಗಿವೆಯೇ? ಪರಿಶಿಷ್ಟ ಜಾತಿಗಳವರು ಅಲ್ಪಸಂಖ್ಯಾತರಲ್ಲವೆನ್ನುವುದು ಅಲ್ಪಸಂಖ್ಯಾತ ಪದವನ್ನು ತಪ್ಪಾಗಿ ಅರ್ಥಮಾಡಿಕೊಂಡಿರುವುದರ ಫಲ. ಧರ್ಮದಿಂದ ಬೇರಾಗಿರುವುದೊಂದೇ ಅಲ್ಪಸಂಖ್ಯಾತ ಪಟ್ಟವನ್ನು ಪಡೆಯುವ ಮಾನದಂಡವಲ್ಲ. ಒಂದು ಸಾಮಾಜಿಕ ವರ್ಗ ಅಲ್ಪಸಂಖ್ಯಾತವೇ ಅಥವಾ ಅಲ್ಲವೇ ಎನ್ನುವುದನ್ನು ನಿರ್ಧರಿಸಲು ಸಾಮಾಜಿಕ ತಾರತಮ್ಯ ನಿಜವಾದ ಪರೀಕ್ಷೆ. ಅಲ್ಪಸಂಖ್ಯಾತ ಪದವನ್ನು ವ್ಯಾಖ್ಯಾನಿಸಲು ಧಾರ್ಮಿಕ ನೆಲೆಗಿಂತ ಸಾಮಾಜಿಕ ನೆಲೆಯೇ ಹೆಚ್ಚು ತಾರ್ಕಿಕ ಮತ್ತು ವೈಚಾರಿಕವೆಂದು ಗಾಂಧಿ ಕೂಡ ಅಭಿಪ್ರಾಯಪಟ್ಟಿದ್ದರು. 21 ಅಕ್ಟೋಬರ್ 1931ರ ಹರಿಜನ ಪತ್ರಿಕೆಯ ಸಂಪಾದಕೀಯದಲ್ಲಿ ಬಹುಸಂಖ್ಯಾತವೆನ್ನುವ ಕಲ್ಪನೆ ಎಂಬ ಶಿರೋನಾಮೆಯಡಿಯಲ್ಲಿ ಬರೆಯುತ್ತಾ ಭಾರತದಲ್ಲಿ ಪರಿಶಿಷ್ಟ ಜಾತಿಗಳವರು ಮಾತ್ರವೇ ಅಲ್ಪಸಂಖ್ಯಾತರೆಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಪರಿಶಿಷ್ಟ ಜಾತಿಗಳವರು ಹಿಂದೂಗಳಾದ್ದರಿಂದ ಅವರು ಪ್ರತ್ಯೇಕ ಚುನಾವಣೆಯನ್ನು ಬೇಡುವಂತಿಲ್ಲವೆಂದು ವಾದಿಸುವುದೆಂದರೆ ಆ ವಾದವನ್ನು ಬೇರೆ ರೀತಿಯಲ್ಲಿ ಮಂಡಿಸಿದಂತಾಗುತ್ತದೆ. ಧಾರ್ಮಿಕ ಸಂಬಂಧದ ತಳಹದಿಯ ಮೇಲೆ ಸಂವಿಧಾನಾತ್ಮಕ ರಕ್ಷಣೆ ಸವಲತ್ತುಗಳನ್ನು ತೀರ್ಮಾನ ಮಾಡುವುದೆಂದರೆ ಈ ಧಾರ್ಮಿಕ ಮಾನ್ಯತೆಯ ಜೊತೆಗಿರಬಹುದಾದ ಅಮಾನವೀಯ ಸಾಮಾಜಿಕ ತಾರತಮ್ಯ ಮತ್ತು ತುಳಿತಗಳನ್ನು ಕಡೆಗಣಿಸಿದಂತಾಗುತ್ತದೆ. ಪ್ರತ್ಯೇಕ ಚುನಾವಣಾ ಸವಲತ್ತುಗಳನ್ನು ಪಡೆದಿರುವ ಅಲ್ಪಸಂಖ್ಯಾತರು ಧಾರ್ಮಿಕ ಅಲ್ಪಸಂಖ್ಯಾತರು ಆಗಿರುವುದರಿಂದ ಧಾರ್ಮಿಕ ಪ್ರತ್ಯೇಕತೆಯೊಂದಿಗೆ ಪ್ರತ್ಯೇಕ ಚುನಾವಣಾ ಕ್ಷೇತ್ರಗಳು ಅಂಟಿಕೊಂಡಿವೆ ಎಂಬ ನಂಬಿಕೆ ಮೂಡಿದೆ. ಅದು ಸರಿಯಲ್ಲ. ಮುಸ್ಲಿಮರು ಈ ಸವಲತ್ತುಗಳನ್ನು ಪಡೆದಿರುವುದು ಅವರು ಬೇರೆ ಧರ್ಮದವರೆಂದಲ್ಲ. ಹಿಂದೂಗಳು ಮತ್ತು ಮುಸ್ಲಿಮರ ನಡುವಿನ ಸಾಮಾಜಿಕ ಸಂಬಂಧಗಳಲ್ಲಿ ತಾರತಮ್ಯಗಳಿವೆ ಎನ್ನುವ ಕಾರಣಕ್ಕಾಗಿ ಮತ್ತು ಇದೇ ಮೂಲಭೂತ ಕಾರಣ. ಇದನ್ನೇ ಬೇರೆ ಮಾತುಗಳಲ್ಲಿ ಹೇಳಬೇಕಾದರೆ ಪ್ರತ್ಯೇಕ ಚುನಾವಣಾ ವ್ಯವಸ್ಥೆಗೂ ಧರ್ಮಕ್ಕೂ ಯಾವ ಸಂಬಂಧವೂ ಇಲ್ಲ. ಅದು ಸಾಮಾಜಿಕ ಕಾರಣಗಳಿಂದ ಪ್ರೇರಿತವಾದದ್ದು. 1935ರ ಭಾರತ ಸರ್ಕಾರಿ ಕಾಯ್ದೆಯ ಪ್ರಕಾರ ಭಾರತೀಯ ಸಂವಿಧಾನಾತ್ಮಕ ಸುಧಾರಣೆಗಳು 925 ಕ್ರೈಸ್ತರಿಗೆ ಈ ಸವಲತ್ತು ಕೊಟ್ಟಿರುವುದರಲ್ಲೂ ಈ ವಿಷಯವನ್ನು ಸ್ಪಷ್ಟಪಡಿಸಲಾಗಿದೆ. ಯುರೋಪಿಯನ್ನರು, ಆಂಗ್ಲೋ ಇಂಡಿಯನ್ನರು ಮತ್ತು ಭಾರತೀಯ ಕ್ರೈಸ್ತರೆಂದು ಕ್ರೈಸ್ತರನ್ನು ವಿಭಜಿಸಲಾಗಿದೆ. ಅವರೆಲ್ಲ ಒಂದೇ ಧರ್ಮದ ಅನುಯಾಯಿಗಳಾದರೂ ಒಂದೊಂದು ವಿಭಾಗದವರಿಗೂ ಪ್ರತ್ಯೇಕ ಚುನಾವಣಾ ವ್ಯವಸ್ಥೆಯ ಸವಲತ್ತು ಕೊಡಲಾಗಿದೆ. ಈ ಸವಲತ್ತು ಧಾರ್ಮಿಕ ನೆಲೆಯದ್ದಲ್ಲ, ಸಾಮಾಜಿಕ ಭಿನ್ನತೆಯ ನೆಲೆಯಿಂದ ಪ್ರೇರಿತವಾಗಿದೆ ಎಂದು ಸ್ಪಷ್ಟವಾಗುತ್ತದೆ. ಈ ಹಿಂದೂಗಳು ಮತ್ತು ಅಸ್ಪೃಶ್ಯರ ನಡುವೆ ಸಾಮಸ್ಯ ಬೆಳೆಯುವುದರಲ್ಲಿ ಪ್ರತ್ಯೇಕ ಚುನಾವಣೆಗಳು ತೊಡಕಾಗುತ್ತವೆ ಎನ್ನುವ ವಾದಕ್ಕೆ ಮಾನಸಿಕ ಗೊಂದಲಗಳೇ ಕಾರಣ. ಚುನಾವಣೆಗಳು ನಡೆಯುವುದು 5 ವರ್ಷಕ್ಕೊಮ್ಮೆ. ಜಂಟಿ ಮತದಾನವೇ ಸರಿ ಎಂದಿಟ್ಟುಕೊಂಡರೂ 5 ವರ್ಷಗಳಲ್ಲಿ ಒಂದು ದಿನ ಮಾತ್ರ ಒಟ್ಟಾಗಿ ಮತ ಚಲಾಯಿಸಿ ಮಿಕ್ಕಂತೆ ಉತ್ತರ ಧ್ರುವ ದಕ್ಷಿಣ ಧ್ರುವಗಳಂತೆ ಬದುಕಿದರೆ ಅಂಥ ಮತದಾನ ಅಸ್ಪೃಶ್ಯರ ಹಿಂದೂಗಳ ನಡುವೆ ಸಾಮರಸ್ಯವನ್ನು ಬೆಳೆಸುವುದಾದರೂ ಹೇಗೆ? ಹಾಗೆಯೇ ಪ್ರತ್ಯೇಕ ಚುನಾವಣಾ ವ್ಯವಸ್ಥೆಯ ಪ್ರಕಾರ 5 ವರ್ಷಗಳಲ್ಲಿ ಒಂದು ದಿನ ಮಾತ್ರ ಅವರು ಬೇರೆ ಬೇರೆಯಾಗಿ ಮತ ಚಲಾಯಿಸುವುದಾದರೆ ಅದು ಹೇಗೆ ಸಾಮರಸ್ಯವನ್ನು ಕೆಡಿಸುತ್ತದೋ ಅರ್ಥವಾಗುವುದು ಕಷ್ಟ. ಹಿಂದೂ ಅಸ್ಪೃಶ್ಯರ ನಡುವೆ ಸಾಮರಸ್ಯ ಬೆಳೆಸುವುದರಲ್ಲಿ ನಿರತರಾಗಿರುವವರಿಗೆ ಒಂದು ದಿನದ ಪ್ರತ್ಯೇಕ ಮತದಾನ ಹೇಗೆ ಅಡ್ಡಿಯಾಗುತ್ತದೆ? ಮತ್ತೆ ಹಿಂದೂ ಅಸ್ಪೃಶ್ಯರ ನಡುವೆ ಸಹಭೋಜನ, ಅಂತರ್ಜಾತಿ ವಿವಾಹಗಳು ನಡೆಯುವುದನ್ನು ಪ್ರತ್ಯೇಕ ಚುನಾವಣಾ ವ್ಯವಸ್ಥೆ ಹೇಗೆ ತಪ್ಪಿಸಲು ಸಾಧ್ಯ? ಆದ್ದರಿಂದ ಪ್ರತ್ಯೇಕ ಚುನಾವಣಾ ವ್ಯವಸ್ಥೆ ಅವರ ನಡುವಿನ ಪ್ರತ್ಯೇಕತೆಯನ್ನು ಶಾಶ್ವತವಾಗಿ ಮುಂದುವರಿಸುತ್ತದೆ ಎನ್ನುವ ವಾದದಲ್ಲಿ ಯಾವುದೇ ಹುರುಳಿಲ್ಲ. ಪ್ರತ್ಯೇಕ ಚುನಾವಣಾ ವ್ಯವಸ್ಥೆ ರಾಷ್ಟ್ರವಿರೋಧಿ ಭಾವನೆಗಳಿಗೆ ಕಾರಣವಾಗುತ್ತದೆ ಅನ್ನುವುದು ನಮ್ಮ ಅನುಭವಗಳಿಗೆ ವಿರುದ್ಧವಾಗಿದೆ.
ಸಿಖ್ ಧರ್ಮದ ಅನುಯಾಯಿಗಳಿಗೆ ಈ ಸವಲತ್ತಿದೆ. ಸಿಬ್ಬರು ರಾಷ್ಟ್ರವಿರೋಧಿಗಳೆಂದು ಹೇಳಲು ಸಾಧ್ಯವಿಲ್ಲ. 1909 ರಿಂದಲೂ ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ವ್ಯವಸ್ಥೆಯಿದೆ. ಇಂಥ ವ್ಯವಸ್ಥೆಯಲ್ಲಿಯೇ ಜಿನ್ನಾ ಗೆಲ್ಲುತ್ತಿದ್ದದ್ದು. ಆದರೂ 1935 ಜಿನ್ನಾ ರಾಷ್ಟ್ರೀಯತೆಯ ಹರಿಕಾರರಾಗಿದ್ದರು. ಭಾರತೀಯ ಕ್ರೈಸ್ತರಿಗೂ ಈ ಸವಲತ್ತಿದೆ. ಆದರೂ ವಾಸ್ತವವಾಗಿ ಕಾಂಗ್ರೆಸ್ ಟಿಕೆಟ್ ಮೇಲೆ ಆರಿಸಿ ಬಂದಿದ್ದರೂ ಅವರಲ್ಲಿ ಬಹಳಷ್ಟು ಜನ ಕಾಂಗ್ರೆಸ್ ಪಕ್ಷಪಾತಿಗಳೆಂದು ರುಜುವಾತಾಗಿದೆ. ಆದ್ದರಿಂದ ರಾಷ್ಟ್ರೀಯತೆಗೂ ಚುನಾವಣಾ ವ್ಯವಸ್ಥೆಗೂ ಯಾವುದೇ ಸಂಬಂಧವಿಲ್ಲ. ಅವು ಚುನಾವಣಾತೀತವಾದ ಪ್ರಭಾವದ ಫಲವೆಂದು ಹೇಳಬಹುದಾಗಿದೆ. ಈ ವಾದದಲ್ಲಿ ಯಾವುದೇ ಹುರುಳಿಲ್ಲ. ಅದು ಪಲಾಯನವಾದವಲ್ಲದೆ ಮತ್ತೇನಲ್ಲ. ಅದೇನೇ ಇರಲಿ, ಸ್ವತಂತ್ರ ಭಾರತದಲ್ಲಿ ಪ್ರತ್ಯೇಕ ಚುನಾವಣಾ ಕ್ಷೇತ್ರಗಳಿಗೆ ಸಂಬಂಧಿಸಿದ ಇಂಥ ಎಲ್ಲ ವಾದಗಳಿಗೂ ಪೂರ್ಣ ವಿರಾಮ ಹಾಕಬೇಕು. 8 ಪ್ರತ್ಯೇಕ ಚುನಾವಣಾ ವ್ಯವಸ್ಥೆಯ ವಿರೋಧಿಗಳ ವಾದವು ಎಲ್ಲ ತರ್ಕಕ್ಕೂ ಅನುಭವಕ್ಕೂ ಯಾಕೆ ನಿಲುಕುವುದಿಲ್ಲವೆಂದರೆ ಅವರ ಆ ಬಗೆಗಿನ ನಿಲುವಿನಲ್ಲೇ ಮೂಲಭೂತ ತಪ್ಪಿದೆ. ಈ ತಪ್ಪು 2 ರೀತಿಯದು. ಚುನಾವಣಾ ವ್ಯವಸ್ಥೆಗೂ ಧಾರ್ಮಿಕ ಅಥವಾ ಕೋಮುವಾದಿ ಸಂಬಂಧಗಳಿಗೂ ಯಾವುದೇ ಹೊಂದಾಣಿಕೆ ಸಾಧ್ಯವಿಲ್ಲ. ಶಾಸಕಾಂಗಗಳಿಗೆ ಅಲ್ಪಸಂಖ್ಯಾತರ ನಿಜಪ್ರತಿನಿಧಿಯನ್ನು ಆರಿಸುವ ವ್ಯವಸ್ಥೆಯಲ್ಲದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು ಭಾಷಣಗಳು ಸಂಪುಟ -1. ಈ ಪದ್ಧತಿ ಬೇರೇನೂ ಅಲ್ಲ. ವ್ಯವಸ್ಥೆ ಅಲ್ಪಸಂಖ್ಯಾತರ ರಕ್ಷಣೆಗೆ ಸಂಬಂಧಿಸಿದ್ದು. ಆದ್ದರಿಂದ ಚುನಾವಣಾ ಕ್ರಮ ಜಂಟಿಯಾಗಿರಬೇಕೋ ಅಥವಾ ಪ್ರತ್ಯೇಕವಾಗಿರಬೇಕೋ ಎನ್ನುವುದರ ತೀರ್ಮಾನವನ್ನು ಅಲ್ಪಸಂಖ್ಯಾತರಿಗೆ ಬಿಡಬೇಕು. ಈ ಬಹುಸಂಖ್ಯಾತರ ಪ್ರತ್ಯೇಕ ಚುನಾವಣಾ ಬೇಡಿಕೆಯ ಹಾಗೂ ಅಲ್ಪಸಂಖ್ಯಾತರ ಈ ಬೇಡಿಕೆಯ ನಡುವೆ ಇರುವ ವ್ಯತ್ಯಾಸಗಳನ್ನು ತಿಳಿಯುವಲ್ಲಿ ಅವರು ವಿಫಲರಾಗುತ್ತಾರೆ. ಇಂಥ ಬೇಡಿಕೆಯನ್ನು ಮಂಡಿಸಲು ಬಹುಸಂಖ್ಯಾತರಿಗೆ ಯಾವುದೇ ಹಕ್ಕಿಲ್ಲ. ಕಾರಣವಂತೂ ಬಹಳ ಸರಳ. ಬೇಡಿಕೆಯ ಪ್ರಕಾರ ಅಲ್ಪಸಂಖ್ಯಾತರ ಒಪ್ಪಿಗೆ ಇಲ್ಲದೆ ಬಹುಸಂಖ್ಯಾತರು ಸರ್ಕಾರ ರಚಿಸುವ ಹಕ್ಕನ್ನು ಪಡೆದಂತಾಗುತ್ತದೆ. ಆಳಿಸಿಕೊಳ್ಳುವವರ ಒಪ್ಪಿಗೆಯ ಮೇರೆಗೆ ಸರ್ಕಾರ ರಚಿಸಬೇಕೆನ್ನುವ ಪ್ರಸಿದ್ಧ ಜನತಾಂತ್ರಿಕ ಸಂಪ್ರದಾಯಕ್ಕೆ ಇದು ವಿರುದ್ಧವಾದದ್ದು. ಆದರೆ ಹೇಗಿದ್ದರೂ ಅಲ್ಪಸಂಖ್ಯಾತರು ಬಹುಸಂಖ್ಯಾತರನ್ನು ಆಳುವ ಸಂಭವವಿರುವುದಿಲ್ಲವಾದ್ದರಿಂದ ಜನತಾಂತ್ರಿಕ ವ್ಯವಸ್ಥೆಗೆ ವಿರುದ್ಧವಾದ ಅಂಥ ಹಕ್ಕಿನಿಂದ ತಮ್ಮ ಹಿತರಕ್ಷಣೆಗನುಕೂಲವಾಗುವ ಚುನಾವಣಾ ವ್ಯವಸ್ಥೆಯ ಸ್ವರೂಪವನ್ನು ನಿರ್ಧರಿಸುವ ಹಕ್ಕು ಅಲ್ಪಸಂಖ್ಯಾತರಿಗಿದೆ ಎಂದು ಒಪ್ಪಿಕೊಳ್ಳುವುದಾದರೆ ಯಾವ ದುಷ್ಫಲವೂ ಸಂಭವಿಸುವುದಿಲ್ಲ. 9. ಈ ಸಮಸ್ಯೆಯ ಬಗೆಗೆ ತಾಳಬಹುದಾದ ಸರಿಯಾದ ನಿಲುವು ಕೆಳಕ ಸೊನ್ನೆಡ ಸಿದ್ಧಸತ್ಯಗಳನ್ನವಲಂಬಿಸಿದೆ. ಚುನಾವಣಾ ವ್ಯವಸ್ಥೆ ಅಲ್ಪಸಂಖ್ಯಾತರ ರಕ್ಷಣೆಯ ಸಾಧನವಾದ್ದರಿಂದ ಜಂಟಿ ವ್ಯವಸ್ಥೆ ಇರಬೇಕು, ಪ್ರತ್ಯೇಕ ವ್ಯವಸ್ಥೆ ಇರಬೇಕು ಎನ್ನುವ ಪ್ರಶ್ನೆಯ ತೀರ್ಮಾನವನ್ನು ಅಲ್ಪಸಂಖ್ಯಾತರಿಗೆ ಬಿಡಬೇಕು. ಅಲ್ಪಸಂಖ್ಯಾತರು ಬಹುಸಂಖ್ಯಾತರ ಮೇಲೆ ಪ್ರಭಾವ ಬೀರುವಷ್ಟು ದೊಡ್ಡ ಪ್ರಮಾಣದಲ್ಲಿದ್ದರೆ ಅವರು ಜಂಟಿ ಮತದಾನ ಪದ್ಧತಿಯನ್ನೇ ಆರಿಸಿಕೊಳ್ಳುತ್ತಾರೆ. ಹಾಗಿಲ್ಲದೆ ಕಡಿಮೆ ಪ್ರಮಾಣದಲ್ಲಿದ್ದರೆ ತಮ್ಮ ಇರುವಿಕೆಯೇ ಆಳಿಸಿ ಹೋಗುವಂಥ ಭಯವಿದ್ದಾಗ ಅವರು ಪ್ರತ್ಯೇಕ ಮತದಾನ ವ್ಯವಸ್ಥೆಯನ್ನು ಆರಿಸಿಕೊಳ್ಳುತ್ತಾರೆ. 2. ಆಳುವ ವರ್ಗದ ಸ್ಥಿತಿಯಲ್ಲಿರುವುದರಿಂದ ಮತದಾನ ವ್ಯವಸ್ಥೆಯ ತೀರ್ಮಾನದಲ್ಲಿ ಬಹುಸಂಖ್ಯಾತರ ಅಭಿಪ್ರಾಯಕ್ಕೆ ಯಾವ ಪಾತ್ರವೂ ಇರುವಂತಿಲ್ಲ. ಅಲ್ಪಸಂಖ್ಯಾತರು ಜಂಟಿ ಮತದಾನ ವ್ಯವಸ್ಥೆಯ ಪರವಾಗಿ ತೀರ್ಮಾನಿಸಿದರೆ ಬಹುಸಂಖ್ಯಾತರು ಅದಕ್ಕೆ ಒಪ್ಪಬೇಕು. ಹಾಗೆಯೇ ಅಲ್ಪಸಂಖ್ಯಾತರು ತಮಗೆ ಪ್ರತ್ಯೇಕ ಮತದಾನವೇ ಬೇಕೆಂಬ ತೀರ್ಮಾನಕ್ಕೆ ಬಂದರೂ ಬಹುಸಂಖ್ಯಾತರು ಅದನ್ನು ತಿರಸ್ಕರಿಸದೆ ಒಪ್ಪಿಕೊಳ್ಳಬೇಕು. ಅಂದರೆ ಬಹುಸಂಖ್ಯಾತರು ಅಲ್ಪಸಂಖ್ಯಾತರ ತೀರ್ಮಾನಕ್ಕಾಗಿ ಎದುರು ನೋಡಬೇಕು ಮತ್ತು ಅದನ್ನು ಒಪ್ಪಬೇಕು. ಭಾಗ 1 ಖಂಡ 2. ಪೂನಾ ಒಪ್ಪಂದದಲ್ಲಿ ಅಡಕವಾಗಿಲ್ಲ ಎಂಬ ಕಾರಣದಿಂದ ಅದಕ್ಕೆ ಹೊರತಾದದ್ದೆಂದು ಈ ಬೇಡಿಕೆ ಕೋರಬಹುದು. ಅದು ಸರಿಯಿಲ್ಲ. ವಾಸ್ತವವಾಗಿ ಅಂಥ ಅವಕಾಶವೊಂದು ಅಲ್ಲಿ ಇಲ್ಲದಿದ್ದರೆ ಅದು ಆಗೆ ಅವಶ್ಯಕವಾಗಿರಲಿಲ್ಲ. 2 ಕಾರಣಗಳಿಗಾಗಿ ಈ ರೀತಿ ಮಾಡಲಾಯಿತು. 1. ಪೂನಾ ಒಪ್ಪಂದದ ಸಮಯದಲ್ಲಿ ಕಾನೂನಿನ ಪ್ರಕಾರ ಕಾರ್ಯಾಂಗದಲ್ಲಿ ಯಾವ ಕೋಮಿಗೂ ನಿರ್ದಿಷ್ಟ ಸಂವಿಧಾನಾತ್ಮಕ ಸುಧಾರಣೆಗಳು 481 ಪ್ರಮಾಣದ ಪ್ರಾತಿನಿಧ್ಯವಿರಲಿಲ್ಲ. 2. ಸೂಚನಾ ದಸ್ತಾವೇಜು ಕಾರ್ಯಾಂಗದಲ್ಲಿ ಕೋಮುಗಳ ಪ್ರಾತಿನಿಧ್ಯವನ್ನು ಸರಿಯಿಸುವಂತೆ ನೋಡಿಕೊಳ್ಳುವ ಅವಶ್ಯಕತೆ ಪ್ರಾಂತ ಗೌರವಗಳಿಗಿತ್ತು. ಪರಿಶಿಷ್ಟ ಜಾತಿಗಳಿಗಿರಬೇಕಾದ ಪ್ರಾತಿನಿಧ್ಯದ ಪ್ರಮಾಣವನ್ನು ನಿಗದಿಪಡಿಸಬೇಕಾದ ಅವಶ್ಯಕತೆ ಇದೆ ಎಂದು ಈಗ ಅನುಭವ ತೋರಿಸಿಕೊಟ್ಟಿದೆ. ಭಾಗ 1 ಖಂಡ 2. ಇದು ಹೊಸ ಬೇಡಿಕೆಯೇನೂ ಅಲ್ಲ. ಪ್ರಾತಿನಿಧ್ಯವಿರಬೇಕೆಂದು ಪೂನಾ ಒಪ್ಪಂದದ 8 ಅಡ್ಡಗೆರೆ. ಪರಿಶಿಷ್ಟ ಜಾತಿಗಳಿಗೆ ಸರ್ಕಾರಿ ಸೇವೆಯಲ್ಲಿ ಅಧಿನಿಯಮ ಹೇಳುತ್ತದೆ. ಆದರೆ ಅದು ಪ್ರಾತಿನಿಧ್ಯದ ಪ್ರಮಾಣದ ಬಗ್ಗೆ ಏನೂ ಹೇಳುವುದಿಲ್ಲ. ಈ ಬೇಡಿಕೆ ಸಮಂಜಸವಾದದ್ದೆಂದು ಭಾರತ ಸರ್ಕಾರ ಒಪ್ಪಿದೆ ಮತ್ತು ಇರಬೇಕಾದ ಪ್ರಾತಿನಿಧ್ಯದ ಪ್ರಮಾಣ ಕುರಿತು ವ್ಯಾಖ್ಯಾನಿಸಿದೆ. ಅದಕ್ಕೆ ಒಂದು ಕಾಯ್ದೆಯ ನೆಲೆ ಒದಗಿಸುವುದೊಂದೇ ಈಗ ಉಳಿದಿರುವ ಅಂಶ. ಭಾಗ 2 ಖಂಡ 1. ಇದು ಹೊಸ ಬೇಡಿಕೆಯೇನೂ ಅಲ್ಲ. ಪೂನಾ ಒಪ್ಪಂದದ 9ನೇ ಅಧಿನಿಯಮ ಪರಿಶಿಷ್ಟ ಜಾತಿಗಳವರ ವಿದ್ಯಾಭ್ಯಾಸಕ್ಕಾಗಿ ಸಾಕಾಗುವಷ್ಟು ಹಣವನ್ನು ಮೀಸಲಿಟ್ಟು ಖರ್ಚು ಮಾಡಬೇಕೆಂದು ಸ್ಪಷ್ಟಪಡಿಸುತ್ತದೆ. ಸರ್ಕಾರ ಈ ಬಾಬು ಎಷ್ಟು ಜವಾಬ್ದಾರಿ ಹೊರುತ್ತದೆ ಎನ್ನುವುದನ್ನು ನಿರ್ದಿಷ್ಟಗೊಳಿಸುವುದೇ ಇಲ್ಲಿ ಅಗತ್ಯವಾಗಿದೆ. ಈ ವಿಷಯದಲ್ಲಿ 1935ರ ಭಾರತ ಸರ್ಕಾರದ ಕಾಯ್ದೆಯ 83ನೇ ವಿಭಾಗ ಆಂಗ್ಲೋ ಇಂಡಿಯನ್ನರ, ಯುರೋಪಿಯನ್ನರ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಮತ್ತು ಅಲಿಗಢ ಮತ್ತು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯಗಳಿಗೆ ಕೇಂದ್ರ ಸರ್ಕಾರದ ಅನುದಾನ ಕುರಿತಂತೆ ಹೇಳುವುದರತ್ತ ಗಮನಹರಿಸಬೇಕು ಮತ್ತು ಅದೇ ಪ್ರಕಾರ ಪರಿಶಿಷ್ಟ ಜಾತಿಗಳ ವಿದ್ಯಾಭ್ಯಾಸಕ್ಕೆ ಅನುದಾನ ವಿನಿಯೋಗಿಸಬೇಕು. ಭಾಗ 2 ಖಂಡ 2. ಹಣ. ಇದು ಇಂದಿನ ಪರಿಸ್ಥಿತಿ ಸಮರ್ಥಿಸುವ ಹೊಸ ಬೇಡಿಕೆ. ಹಿಂದೂಗಳು ಹಾಲಿ ಗ್ರಾಮದೊಳಗೆ ವಾಸಿಸಿದರೆ ಅಸ್ಪೃಶ್ಯರು ಪ್ರತ್ಯೇಕ ಪ್ರದೇಶಗಳಲ್ಲಿ ವಾಸಿಸುತ್ತಾರೆ. ಇಲ್ಲಿನ ಉದ್ದೇಶವೆಂದರೆ ಅಸ್ಪೃಶ್ಯರನ್ನು ಹಿಂದೂಗಳ ಕಪಿಮುಷ್ಟಿಯಿಂದ ಪಾರು ಮಾಡುವುದೇ ಆಗಿದೆ. ಈಗಿರುವ ಪರಿಸ್ಥಿತಿ ಮುಂದುವರಿಯುವವರೆಗೂ ಹಿಂದೂಗಳ ಹಿಡಿತದಿಂದ ಅಸ್ಪೃಶ್ಯರು ಬಿಡಿಸಿಕೊಳ್ಳುವುದಾಗಲಿ ಅಸ್ಪೃಶ್ಯತೆಯಿಂದ ಪಾರಾಗುವುದಾಗಲಿ ಸಾಧ್ಯವಿಲ್ಲ. ಒಂದೇ ಗ್ರಾಮದಲ್ಲಿ ಹತ್ತಿರ ವಾಸ ಮಾಡುವ ಸ್ಥಿತಿಯೇ ಅಸ್ಪೃಶ್ಯರಿಗೆ ಅಸ್ಪೃಶ್ಯರೆಂದು ಹಣೆಪಟ್ಟಿ ಹಚ್ಚಲು ಮತ್ತು ಹಿಂದೂಗಳು ಅವರನ್ನು ಅಸ್ಪೃಶ್ಯರೆಂದು ಕಾಣಲು ಸಹಾಯಕವಾಗಿದೆ. ಹೇಳಿ ಕೇಳಿ ಭಾರತ ಹಳ್ಳಿಗಳ ದೇಶ ಮತ್ತು ಈ ಗ್ರಾಮ ವ್ಯವಸ್ಥೆ ಎಲ್ಲಿಯವರೆಗೆ ಅಸ್ಪೃಶ್ಯರನ್ನು ಗುರುತಿಸಲು ಹೊರಗಿಡಲು ಪೂರಕವಾಗಿ ಬಿಡುತ್ತದೋ ಅಲ್ಲಿಯವರೆಗೆ ಅಸ್ಪೃಶ್ಯತೆಯಿಂದ ಅವರಿಗೆ ಮುಕ್ತಿಯಿಲ್ಲ. ಈ ಗ್ರಾಮ ವ್ಯವಸ್ಥೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು ಭಾಷಣಗಳು ಸಂಪುಟ -1 ಅಡ್ಡಗೆರೆ ಮತ್ತು ಪ್ರತ್ಯೇಕತೆಗಳು ಅಸ್ಪೃಶ್ಯತೆಯನ್ನು ಹೇರಿಯದನ್ನು ಮುಂದುವರಿಸುತ್ತಿವೆ. ಆದ್ದರಿಂದ ಈ ವ್ಯವಸ್ಥೆಯನ್ನು ಅಂತ್ಯಗೊಳಿಸಬೇಕೆಂದು ತಗಾದೆ ಮಾಡುತ್ತಾರೆ ಮತ್ತು ಸಾಮಾಜಿಕವಾಗಿ ಬೇರೆಯಾಗಿರುವ ತಮ್ಮನ್ನು ಭೌಗೋಳಿಕವಾಗಿ ಮತ್ತು ಪ್ರಾಂತಿಕವಾಗಿ ಬೇರೆ ಮಾಡಬೇಕೆಂದು ಒತ್ತಾಯಿಸುತ್ತಾರೆ. ಅಸ್ಪೃಶ್ಯರೇ ಪ್ರತ್ಯೇಕವಾಗಿ ವಾಸಿಸುವಂಥ ಯಾವುದೇ ಮೇಲು ಕೀಳು ಭಾವನೆಗಳಿಗೆ, ಸ್ಪಷ್ಟ ಅಸ್ಪೃಶ್ಯ ಭೇದಗಳಿಗೆ ಅವಕಾಶವಿಲ್ಲದ ಪ್ರತ್ಯೇಕ ಗ್ರಾಮಗಳ ವ್ಯವಸ್ಥೆ ಮಾಡಬೇಕೆಂದು ಅವರು ಒತ್ತಾಯಿಸುತ್ತಾರೆ. ಈ ಪ್ರತ್ಯೇಕ ವಾಸ್ತವ್ಯದ ಬೇಡಿಕೆಗೆ ಹಳ್ಳಿಯಲ್ಲಿನ ಅಸ್ಪೃಶ್ಯರ ಆರ್ಥಿಕ ಪರಿಸ್ಥಿತಿ ಇನ್ನೊಂದು ಕಾರಣ. ಅವರ ಸ್ಥಿತಿ ತೀರಾ ಕನಿಕರನೀಯವೆಂಬ ಸತ್ಯವನ್ನು ಯಾರೂ ಅಲ್ಲಗಳೆಯಲಾರರು.
ಅವರು ಭೂರಹಿತ ಕೂಲಿಗಳು. ಹಿಂದೂಗಳು ತಮ್ಮ ಋಷಿಗನುಸಾರವಾಗಿ ನಿಯಮಿಸಿದ ಉದ್ಯೋಗವನ್ನವರು ಅವಲಂಬಿಸಬೇಕಾಗಿದೆ. ತಮಗೆ ಲಾಭದಾಯಕವಾಗುವ ರೀತಿಯಲ್ಲಿ ಹಿಂದೂಗಳ ನಿಷ್ಕರ್ಷಿಸಿದ ಕೂಲಿಯಿಂದಲೇ ಅವರು ಬದುಕಬೇಕಾಗಿದೆ. ಅಸ್ಪೃಶ್ಯತೆಯೇ ಕಾರಣವಾಗಿ ಅಸ್ಪೃಶ್ಯರು ಬೇರೆ ಯಾವ ವೃತ್ತಿ ವ್ಯಾಪಾರಗಳನ್ನು ಕೈಗೊಳ್ಳುವಂತಿಲ್ಲ. ಹಿಂದೂಗಳು ಅಂಥವರೊಡನೆ ವ್ಯವಹರಿಸುವುದೂ ಇಲ್ಲ. ತಮ್ಮ ಜೀವನಾಧಾರಕ್ಕೆ ಹಿಂದೂಗಳನ್ನೇ ಅವಲಂಬಿಸಿ ಹಿಂದೂ ಗ್ರಾಮಗಳ ಪ್ರತ್ಯೇಕ ಪ್ರದೇಶಗಳಲ್ಲಿ ಇವರು ವಾಸಿಸುವ ತನಕ ಅವರು ತಮ್ಮ ಜೀವನಕ್ಕೆ ಅವಶ್ಯಕವಾದದ್ದನ್ನು ಗಳಿಸಲು ಸಾಧ್ಯವಿಲ್ಲ. ಬಡತನ ಮತ್ತು ಕೀಳುಸ್ಥಿತಿಗಳ ಜೊತೆಗೆ ಹಿಂದೂಗಳ ಮೇಲಿನ ಅವರ ಆರ್ಥಿಕಾವಲಂಬನೆ ಹಲವಾರು ಪರಿಣಾಮಗಳಿಗೆ ದಾರಿಮಾಡಿಕೊಟ್ಟಿದೆ. ತನ್ನ ಮತದ ಒಂದು ಭಾಗವಾಗಿರುವ ಜೀವನವಿಧಿ ವಿಧಾನಗಳು ಹಿಂದೂವಿಗಿವೆ. ಹಿಂದೂವಿಗೆ ಹಲವಾರು ಸವಲತ್ತುಗಳನ್ನು ಒದಗಿಸಿಕೊಡುವ ಆ ಕಟ್ಟಳೆಗಳು ಅಸ್ಪೃಶ್ಯರ ಮೇಲೆ ಮಾನವ ಘನತೆ ಗೌರವಗಳಿಗೆ ವಿರುದ್ಧವಾಗಿ ಅಮಾನವೀಯ ಕ್ರೌರ್ಯವನ್ನೇ ಹೇರುತ್ತವೆ. ಹಿಂದೂಗಳು ಧರ್ಮದ ಹೆಸರಿನಲ್ಲಿ ತಮ್ಮ ಮೇಲೆ ನಡೆಸುವ ದೌರ್ಜನ್ಯ, ಅನ್ಯಾಯಗಳ ವಿರುದ್ಧ ಭಾರತದಾದ್ಯಂತ ಅಸ್ಪೃಶ್ಯರು ಹೋರಾಟ ನಡೆಸಿದ್ದಾರೆ. ಪ್ರತಿದಿನ ಪ್ರತಿಯೊಂದು ಹಳ್ಳಿಯಲ್ಲಿಯೂ ಹಿಂದೂಗಳ ಮತ್ತು ಅಸ್ಪೃಶ್ಯರ ನಡುವೆ ನಿರಂತರವಾಗಿ ಹೋರಾಟ ನಡೆಯುತ್ತಿದೆ. ಆದರೆ ಆ ಹೋರಾಟಗಳಿಗೆ ಯಾವುದೇ ಪ್ರಚಾರ ಸಿಕ್ಕುತ್ತಿಲ್ಲ. ಲೋಕದ ದೃಷ್ಟಿಯಲ್ಲಿ ಹಿಂದೂ ಜನರ ದೌರ್ಜನ್ಯಪೂರಿತ ಸ್ವಾತಂತ್ರ್ಯಕ್ಕೆ ಧಕ್ಕೆಯಾಗುತ್ತದೆಂದು ಹಿಂದೂ ಪತ್ರಿಕಾ ಮಾಧ್ಯಮ ಆ ಹೋರಾಟಗಳ ಬಗ್ಗೆ ಮೌನ ತಾಳುತ್ತದೆ. ಆದರೂ ಅಸ್ಪೃಶ್ಯರ ನಡುವೆ ಭೀಕರ ಹೋರಾಟ ನಡೆದಿರುವುದಂತೂ ನಿಜ. ಇಂದಿನ ಗ್ರಾಮ ವ್ಯವಸ್ಥೆಯಲ್ಲಿ ಸ್ವಾತಂತ್ರ್ಯ ಮತ್ತು ಘನತೆಗಳಿಗಾಗಿ ಅಸ್ಪೃಶ್ಯರು ನಡೆಸುತ್ತಿರುವ ಹೋರಾಟದ ಹಾದಿಕಂಟಕಮಯವಾಗಿದೆ. ಇದು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಬಲಾಢ್ಯರಾಗಿರುವ ಹಿಂದೂಗಳ ಮತ್ತು ಬಡತನದ ಬೇಗೆಯಲ್ಲಿ ಬೇಯುತ್ತಿರುವ ಅಲ್ಪಸಂಖ್ಯಾತ ಅಸ್ಪೃಶ್ಯರ ನಡುವಿನ ಹೋರಾಟವಾಗಿದೆ. ಅಸ್ಪೃಶ್ಯರನ್ನು ದಮನಗೈಯುವಲ್ಲಿ ಹಿಂದೂಗಳು ಬಹುತೇಕವಾಗಿ ಜಯಗಳಿಸುತ್ತಾರೆ. ಇದಕ್ಕೆ ಕಾರಣ ಹಲವಾರು ಪೊಲೀಸ್ ಮತ್ತು ಮ್ಯಾಜಿಸ್ಟ್ರೇಟ್ ವರ್ಗ ಯಾವಾಗಲೂ ಹಿಂದೂಗಳ ಪಕ್ಷ ವಹಿಸಿಕೊಳ್ಳುತ್ತಾರೆ. ಅಸ್ಪೃಶ್ಯರ ಮತ್ತು ಹಿಂದೂಗಳ ಜಗಳದಲ್ಲಿ ಅಸ್ಪೃಶ್ಯರು ಪೊಲೀಸರಿಂದ ರಕ್ಷಣೆಯನ್ನಾಗಲಿ ನ್ಯಾಯಾಧೀಶರಿಂದ ನ್ಯಾಯವನ್ನಾಗಲಿ ಎಂದು ಪಡೆಯುವುದಿಲ್ಲ. ಪೊಲೀಸರು ಮತ್ತು ನ್ಯಾಯಾಧೀಶರು ತಮ್ಮ ಕರ್ತವ್ಯಕ್ಕಿಂತ ಮಿಗಿಲಾಗಿ ತಮ್ಮ ವರ್ಗವನ್ನು ಪ್ರೀತಿಸುತ್ತಾರೆ. ಆದರೆ ಹಳ್ಳಿಗಳಲ್ಲಿರುವ ದೀನ ಅಸ್ಪೃಶ್ಯರ ವಿರುದ್ಧ ಬಳಸುತ್ತಿರುವ ಆರ್ಥಿಕ ಶಕ್ತಿಯೇ ಹಿಂದೂಗಳ ಶಸ್ತ್ರಾಗಾರದಲ್ಲಿರುವ ಪ್ರಬಲಾಸ್ತ್ರ. ಪಲಾಯನವಾದವೆಂದು ಈ ಸೂಚನೆಯನ್ನು ಜರಿಯಬಹುದು. ಆದರೆ ಇದಕ್ಕಿರುವ ಏಕೈಕ ಪರ್ಯಾಯವೆಂದರೆ ನಿರಂತರ ದಾಸ್ಯ. ಸಂವಿಧಾನಾತ್ಮಕ ಸುಧಾರಣೆಗಳು. ಭಾಗ 3. ಅಡ್ಡಗೆರೆ. ಖಂಡ 1. 1902. ಕೆನಡಾದಲ್ಲಿ ಬಹುಸಂಖ್ಯಾತ ಮತ್ತು ಅಲ್ಪಸಂಖ್ಯಾತ ಕೋಮುಗಳ ಸಮಸ್ಯೆ ಇರುವ ಯಾವ ರಾಷ್ಟ್ರದಲ್ಲಿಯೇ ಆಗಲಿ ಒಂದು ರೀತಿಯ ರಾಜಕೀಯ ಅಧಿಕಾರ ಹಂಚಿಕೆಯ ಒಪ್ಪಂದವಿದ್ದೇ ಇರುತ್ತದೆ. ಇಂಥ ಒಂದು ಒಡಂಬಡಿಕೆ ದಕ್ಷಿಣ ಆಫ್ರಿಕಾದಲ್ಲಿದೆ. ಕೆನಡಾದಲ್ಲಿಯೂ ಹಾಗೆಯೇ ಇದೆ. ಇಂಗ್ಲಿಷ್ ಮತ್ತು ಫ್ರೆಂಚರ ನಡುವಿನ ಅಧಿಕಾರ ಹಂಚಿಕೆಯ ವ್ಯವಸ್ಥೆ ಸೂಕ್ಷ್ಮ ವಿಷಯಗಳಿಗೂ ಹರಡಿದೆ. ತನ್ನ ಎವಲ್ಯೂಷನ್ ಆಫ್ ದಿ ಡೊಮಿನಿಯನ್ ಆಫ್ ಕನ್ನಡ ಎನ್ನುವ ಕೃತಿಯಲ್ಲಿ ಹೋರಿಟ್ ಎಂಬ ಮಹಾಶಯ ಈ ವಿಷಯವಾಗಿ ಒಲವಿನಂತೆ ಹೇಳುತ್ತಾನೆ. ಬಹುಮತವೇನೇ ಇರಲಿ, ಅಡ್ಡಗೆರೆ ಭಾಗಶಃ ಜನಾಂಗೀಯ ಮತ್ತು ಭಾಷಿಕ ಕಾರಣಗಳಿಗಾಗಿ ಮತ್ತು ಭಾಗಶಃ ಸರ್ಕಾರಿ ಸವಲತ್ತುಗಳ ವಿತರಣೆಯ ಬಗೆಗೆ ಬಹಳ ಕಾಲದಿಂದಲೂ ಇರುವ ಕಲ್ಪನೆಗಳಿಂದಾಗಿ ಸಂಸತ್ತಿನ ಸಭಾಪತಿ ಸ್ಥಾನದಲ್ಲಿ ಒಬ್ಬರನ್ನೇ 2-3 ಅವಧಿಗೆ ಚುನಾಯಿಸುವ ಚುನಾವಣೆಗಳಲ್ಲಿ ರಾಜಕೀಯ ಪಕ್ಷಗಳ ವೆಸ್ಟ್ಮಿನಿಸ್ಟರ್ ಮಾದರಿ ಸಂಪ್ರದಾಯಕ್ಕೆ ಒಟ್ಟಾವದಲ್ಲಿನ ಪರಿಸ್ಥಿತಿ ತೀರಾ ವಿರುದ್ಧವಾಗಿದೆ. ಒಟ್ಟಾವದಲ್ಲಿ ಪ್ರತಿ ಸಂಸತ್ತಿನ ಅವಧಿಯಲ್ಲೂ ಹೌಸ್ ಆಫ್ ಕಾಮನ್ಸ್ ಸಭೆಯ ಅಧ್ಯಕ್ಷ ಸ್ಥಾನಕ್ಕೆ ಹೊಸಬರೇ ಇರುತ್ತಾರೆ. ಒಂದೇ ರಾಜಕೀಯ ಪಕ್ಷ 2-3 ಸಂಸತ್ಗಳಲ್ಲಿ ಚುನಾವಣೆಗಳಲ್ಲಿ ಬಹುಮತ ಪಡೆದರೂ ಅಧಿಕಾರ ಸ್ಥಾನಕ್ಕೆ ಬಂದರೂ ಒಮ್ಮೆ ಅಧ್ಯಕ್ಷನಾದವನು ಇಂಗ್ಲಿಷ್ ಹಿನ್ನೆಲೆಯವನಾಗಿದ್ದರೆ ಇನ್ನೊಂದು ಅವಧಿಗೆ ಫ್ರೆಂಚ್ ಕೆನಡಿಯನ್ನನೇ ಅಧ್ಯಕ್ಷನಾಗಬೇಕೆನ್ನುವ ಸಂಪ್ರದಾಯವಿದೆ. ಒಂದು ಅವಧಿಯಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಬ್ಬರೂ ಒಂದೇ ಜನಾಂಗಕ್ಕೆ ಸೇರಿದವರಾಗಿರಕೂಡದು ಎನ್ನುವ ಕಟ್ಟಳೆಯೂ ಇದೆ. ಅಧ್ಯಕ್ಷ ಫ್ರೆಂಚ್ ಕೆನಡಿಯನ್ ಆಗಿದ್ದರೆ ಸಮಿತಿಗಳ ಅಧ್ಯಕ್ಷನೂ ಆಗಿರುವ ಉಪಾಧ್ಯಕ್ಷ ಇಂಗ್ಲಿಷ್ ಮಾತನಾಡುವ ಕೆನಡಿಯನ್ನನೇ ಆಗಬೇಕು. ಯಾಕೆಂದರೆ ಸದನದ ಕಟ್ಟಳೆಯ ಪ್ರಕಾರ ಉಪಾಧ್ಯಕ್ಷನಾಗುವ ಸದಸ್ಯನಿಗೆ ಹಾಲಿ ಅಧ್ಯಕ್ಷರ ಭಾಷೆಯಲ್ಲದ ಭಾಷೆಯ ಸಂಪೂರ್ಣ ಜ್ಞಾನವಿರಲೇಬೇಕು. ಚುನಾಯಿತರಲ್ಲದೆ ನಿಯುಕ್ತರಾದ ಕಾರ್ಯದರ್ಶಿ, ಸಹಾಯಕ ಕಾರ್ಯದರ್ಶಿ ಮತ್ತು ಸರ್ಜೆಂಟ್ ಆಟರ್ ಮತ್ತು ಉಪ ಸರ್ಜೆಂಟ್ ಪದವಿಗಳಿಗೂ ಇದೇ ರೀತಿ 2 ಜನಾಂಗಗಳಿಂದ ನೇಮಕ ಮಾಡಬೇಕಾದ ಸಂಪ್ರದಾಯವಿದೆ. ಸಂಸತ್ತಿನ ಸೆನೆಟ್ ಮತ್ತು ಕೆಳಮನೆಗಳಿಗೆ ಸಂಬಂಧಿಸಿದ ಎಲ್ಲ ಅಮುಖ್ಯ ಹುದ್ದೆಗಳಿಗೂ ಈ ಕಟ್ಟಳೆಗಳ ಹಾಗೂ ಸಂಪ್ರದಾಯಗಳ ಪ್ರಕಾರವೇ ನೇಮಕಾತಿ ನಡೆಯುತ್ತದೆ. ಈ ಅಧಿಕಾರಗಳ ಅಂದರೆ 2 ಸದನಗಳ ನೌಕರ, ಪರಿಚಾರಕ, ಚಾಕರರು ಸೇರಿದಂತೆ ಎಲ್ಲರ ಹಾಜರಾತಿ ಪುಸ್ತಕದಲ್ಲಿ ಫ್ರೆಂಚ್ ಕೆನಡಿಯನ್ ಮತ್ತು ಬ್ರಿಟಿಷ್ ಕೆನಡಿಯನ್ ಹೆಸರುಗಳು ಸೇರಿರುತ್ತವೆ. ಹುದ್ದೆಗಳ ಹಂಚಿಕೆಗೆ ಆಧಾರವಾದ ಈ ಕಟ್ಟಳೆ ಮತ್ತು ಸಂಪ್ರದಾಯಗಳು ಕೆನಡಿಯನ್ ಒಕ್ಕೂಟಕ್ಕಿಂತಲೂ ಹಳೆಯವು. ಕ್ವಿಬೆಕ್ ಮತ್ತು ಆಂಟಾರಿಯೋ ಸಂಯುಕ್ತ ಸಂಸ್ಥಾನಗಳು ಎಷ್ಟು ಹಳೆಯವೋ ಅವು ಸಹ ಅಷ್ಟೇ ಹಳೆಯವು. ಆ ಒಕ್ಕೂಟದಲ್ಲಿ 2 ಪ್ರಾಂತ್ಯಗಳಿದ್ದಾಗಿನ ಮತ್ತು ಕ್ವಿಬೆಕ್ ಹಾಗೂ ಆಂಟಾರಿಯೋಗಳು ಶಾಸನಸಭೆಗೆ ಸಮಸಮ ಸದಸ್ಯರನ್ನು ಚುನಾಯಿಸುತ್ತಿದ್ದಾಗಿನ ಕಾಲಕ್ಕೆ ಅವು ಸೇರಿದವಾಗಿವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು, ಭಾಷಣಗಳು, ಸಂಪುಟ -1. ಕೆಳಮನೆಯ 234 ಸದಸ್ಯರಲ್ಲಿ ಕೇವಲ 65 ಸದಸ್ಯರನ್ನು ಮಾತ್ರ ಈಗ ಕ್ವಿಬೆಕ್ ಚುನಾಯಿಸುತ್ತದೆ. ಅದರ ಜನಸಂಖ್ಯೆ ಡೊಮಿನಿಯನ್ನಿನ 25% ಇಲ್ಲ. ಡೊಮಿನಿಯನ್ನಿಗೆ ಅದರಿಂದ ಬರುವ ಆದಾಯ 1/6 ಮೀರುವುದಿಲ್ಲ. ಆದರೆ ತನ್ನ ಹಕ್ಕುಗಳ ಮತ್ತು ಹಿತಾಸಕ್ತಿಗಳ ರಕ್ಷಣೆಗಾಗಿ ಕೆಳಮನೆಯ ಅಧಿಕಾರ ಸ್ಥಾನಗಳಲ್ಲಿ ತನಗೆ ಸಮಾನ ಪ್ರಾತಿನಿಧ್ಯವಿರಬೇಕೆಂದೇ ಕ್ವಿಬೆಕ್ ಪರಿಗಣಿಸಿದೆ. ಯಾವ ರಾಜಕೀಯ ಪಕ್ಷವೇ ಆಗಲಿ ಅಧಿಕಾರದಲ್ಲಿರುವಾಗ ಫ್ರೆಂಚ್ ಕೆನಡಾದ ಬೆಂಬಲದ ಮೇಲೆ ನಿಂತಿರಬೇಕೆಂಬುದೇ ಈ ಹಂಚಿಕೆಯ ಹಿಂದಿರುವ ತತ್ವ. ಆದ್ದರಿಂದ ಕ್ವಿಬೆಕ್ನ ಸಂವಿಧಾನಾತ್ಮಕ ಸವಲತ್ತುಗಳನ್ನಾಗಲಿ ಅಧಿಕಾರ ಸ್ಥಾನಗಳನ್ನಾಗಲಿ ಧಿಕ್ಕರಿಸಲು ಸಾಧ್ಯವಿಲ್ಲ. ಅದನ್ನು ಧಿಕ್ಕರಿಸುವುದಾದರೆ ಪ್ರತ್ಯೇಕ ಶಾಲಾ ಪದ್ಧತಿಯನ್ನು ರಕ್ಷಿಸುವ ಬ್ರಿಟಿಷ್ ಉತ್ತರ ಅಮೆರಿಕದ ಕಾಯ್ದೆಯನ್ನು ರದ್ದು ಮಾಡಿದಂತಾಗುತ್ತದೆ. ಅಲ್ಪಸಂಖ್ಯಾತರ ದುರದೃಷ್ಟವಿರಬೇಕು, ಭಾರತೀಯ ರಾಷ್ಟ್ರೀಯತೆ ಒಂದು ಹೊಸ ಸಿದ್ಧಾಂತವನ್ನು ರೂಪಿಸುತ್ತಿದೆ. ಅದನ್ನು ಬಹುಸಂಖ್ಯಾತರು ತಮ್ಮ ಇಷ್ಟ ಬಂದಂತೆ ಅಲ್ಪಸಂಖ್ಯಾತರನ್ನಾಳುವ ದೈವದತ್ತ ಹಕ್ಕು ಎಂದು ಕರೆಯಬಹುದು. ಅಲ್ಪಸಂಖ್ಯಾತರು ಅಧಿಕಾರ ಹಂಚಿಕೊಳ್ಳಲು ಕೇಳುವುದಿಲ್ಲ. ಕೋಮುವಾದವೆಂದು ಅಧಿಕಾರದ ಮೇಲಿನ ಬಹುಸಂಖ್ಯಾತರ ಏಕಸ್ವಾಮ್ಯವನ್ನು ರಾಷ್ಟ್ರೀಯತೆ ಎಂದು ಕರೆಯಲಾಗುತ್ತಿದೆ. ಇಂಥ ರಾಜಕೀಯ ತತ್ವಗಳಿಂದ ಪ್ರೇರಿತವಾದ ಬಹುಸಂಖ್ಯಾತರು ಅಧಿಕಾರದಲ್ಲಿ ಪಾಲು ಪಡೆಯುವ ಅಲ್ಪಸಂಖ್ಯಾತರ ಹಂಬಲವನ್ನು ಮಾನ್ಯ ಮಾಡುವುದಿಲ್ಲ. ಸಚಿವ ಸಂಪುಟದಲ್ಲಿ ಅಲ್ಪಸಂಖ್ಯಾತನಿಗೆ ಪ್ರಾತಿನಿಧ್ಯವಿರಬೇಕೆಂಬ ಸಂಪ್ರದಾಯವನ್ನವರು ಮುರಿದಿರುವುದರಲ್ಲಿ ಇದು ಸ್ಪಷ್ಟವಾಗಿದೆ. 1935ರ ಭಾರತ ಸರ್ಕಾರಿ ಕಾಯ್ದೆಯಂತೂ ಪ್ರಾಂತ ಗವರ್ನರುಗಳಿಗೆ ಈ ವಿಷಯದಲ್ಲಿ ನಿರ್ದೇಶನವನ್ನೇ ಕೊಟ್ಟಿದೆ. ಇಂಥ ಪರಿಸ್ಥಿತಿಯಲ್ಲಿ ಪರಿಶಿಷ್ಟ ಜಾತಿಗಳವರ ಹಕ್ಕುಗಳನ್ನು ಸಂವಿಧಾನದ ಒಂದು ಭಾಗವನ್ನಾಗಿ ಮಾಡದೆ ಬೇರೆ ವಿಧಿಯಿಲ್ಲ. ಭಾಗ 3. ಅಡ್ಡಗೆರೆ. ಖಂಡ 2.
ಇದು ಹೊಸ ಬೇಡಿಕೆಯಲ್ಲ. ಪರಿಶಿಷ್ಟ ಜಾತಿಗಳ ಮೀಸಲು ಕ್ಷೇತ್ರಗಳು ಹಿಂದೂ ಮತ್ತು ಪರಿಶಿಷ್ಟ ಜಾತಿಗಳವರ ಪರಸ್ಪರ ಸಮ್ಮತಿ ಇರುವವರೆಗೂ ಮುಂದುವರಿಯತಕ್ಕದ್ದು ಎಂದು ಅವಕಾಶ ಕೊಡುವ ಪೂನಾ ಒಪ್ಪಂದದ 6ನೇ ಅಧಿನಿಯಮದ ಬದಲಿಗೆ ಈ ಅಧಿನಿಯಮವನ್ನು ಸೇರಿಸಲಾಗುತ್ತಿದೆ. ಈ ವ್ಯವಸ್ಥೆಯ ತಿದ್ದುಪಡಿ ಅಥವಾ ಬದಲು ಮಾಡುವ ವಿಷಯದಲ್ಲಿ ಪರಿಶಿಷ್ಟ ವರ್ಗಗಳ ಅಭಿಪ್ರಾಯವೇನು ಎಂದು ತಿಳಿಯಲು ಸೂಕ್ತ ವ್ಯವಸ್ಥೆಯೊಂದು ಇಲ್ಲವಾದ ಕಾರಣ ಆ ಅಭಿಪ್ರಾಯ ತಿಳಿಯಲು ಮಾಡುವ ಯೋಜನೆ ಪೂನಾ ಒಪ್ಪಂದದ 6ನೇ ಅಧಿನಿಯಮದ ಬದಲಿಗೆ ಬರುತ್ತದೆ. ಇದೇ ರೀತಿಯ ಉದ್ದೇಶ ಹೊಂದಿರುವ ಸೂಚನೆಗಳನ್ನು ಬದಲಿಸುವ ವ್ಯವಸ್ಥೆ ಅಮೆರಿಕ, ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಆಫ್ರಿಕಾ ಸಂವಿಧಾನಗಳಲ್ಲಿದೆ. ಇಂಥ ವಿಷಯಗಳನ್ನು ಕುರಿತಂತೆ ವಿಚಾರ ಮಾಡುವಾಗ 2 ವಿಚಾರಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡಿರಬೇಕು. ಈ ರೀತಿ ರಕ್ಷಣೆಗಳ ದೃಷ್ಟಿಯಿಂದ ಒದಗಿಸಿರುವ ವಿಚಾರಗಳನ್ನು ತಳ್ಳಿಹಾಕುವಂತಿಲ್ಲ. ಈ ರಕ್ಷಣೆಗಳ ಪುನರ್ವಿಮರ್ಶೆಯ ಬಗ್ಗೆ ಅವಿರತ ಹೋರಾಟಗಳು ಯಾವ ರೀತಿಯಲ್ಲೂ ಸಂವಿಧಾನಾತ್ಮಕ ಸುಧಾರಣೆಗಳು 485 ಅನವಶ್ಯಕ. ಹೊಸದಾಗಿ ಆಯ್ಕೆಯಾಗುವ ಕೇಂದ್ರ ಮತ್ತು ರಾಜ್ಯ ಶಾಸಕಾಂಗಗಳು ತಮ್ಮ ಶಾಸನಗಳ ಪೀಠಿಕಾ ಭಾಗದಲ್ಲಿ ಉಲ್ಲೇಖಿಸಿರುವ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ಪೂರೈಸಬೇಕಾದರೆ ಧಾರ್ಮಿಕ ಮತ್ತು ವರ್ಗ ಹಿತಾಸಕ್ತಿಗಳು ಈ ರಕ್ಷಣೆಗಳ ಬದಲಾವಣೆ ಬಗ್ಗೆ ಎತ್ತುವ ತಗಾದೆಗಳಿಂದ ಬಾಧಿತವಾಗಕೂಡದು. ಆದ್ದರಿಂದ ಏನೇ ಬದಲಾವಣೆ ಅವಶ್ಯವಾದರೂ ಅದಕ್ಕೆ 25 ವರ್ಷಗಳ ಅವಧಿಯನ್ನು ನಿಷ್ಕರ್ಷಿಸಲಾಗಿದೆ. ಭಾಗ 4 ಬ್ರಿಟಿಷ್ ಪ್ರಾಂತ್ಯಗಳಲ್ಲಿ ಪರಿಶಿಷ್ಟ ಜಾತಿಗಳಿರುವ ಸವಲತ್ತುಗಳನ್ನು ದೇಶೀ ರಾಜ್ಯಗಳ ಪರಿಶಿಷ್ಟ ಜಾತಿಗಳವರಿಗೂ ದೊರೆಯುವಂತೆ ವಿಸ್ತರಿಸಬೇಕೆಂಬುದೇ ಈ ವಿಧಿಗಳ ಉದ್ದೇಶವಾಗಿದೆ. ಒಕ್ಕೂಟ ಸೇರಬಯಸುವ ದೇಶೀ ರಾಜ್ಯವೊಂದರ ಸಂವಿಧಾನದಲ್ಲಿ ಈ ಎಲ್ಲ ರಕ್ಷಣೆಗಳು ಅಡಕವಾಗಿದೆ ಎಂದು ಸಾಬೀತು ಮಾಡತಕ್ಕದ್ದೆಂದು ಈ ವಿಧಿಯಲ್ಲಿ ಸ್ಪಷ್ಟಪಡಿಸಲಾಗಿದೆ. ಭಾಗ 5 ವಿಶ್ಲೇಷಣೆ. ಪರಿಶಿಷ್ಟ ಜಾತಿಗಳು ಅಲ್ಪಸಂಖ್ಯಾತವೇ ಅಥವಾ ಅಲ್ಲವೇ ಎನ್ನುವುದು ವಾದಗ್ರಸ್ತವಾಗಿದೆ. ಈ ವಾದಕ್ಕೆ ಇತಿಶ್ರೀ ಹಾಡುವುದೇ ಈ ಪ್ರಥಮ ವಿಧಿಯ ಉದ್ದೇಶವಾಗಿದೆ. ಭಾರತದ ಬೇರೆ ಯಾವ ಅಲ್ಪಸಂಖ್ಯಾತರಿಗೆ ಹೋಲಿಸಿದರೂ ಪರಿಶಿಷ್ಟ ಜಾತಿಗಳವರು ಹೆಚ್ಚು ಅಧ್ವಾನದ ಸ್ಥಿತಿಯಲ್ಲಿದ್ದಾರೆ. ಆದ್ದರಿಂದ ರಕ್ಷಣೆ ಪಡೆಯಲು ಅವರು ಬೇರೆ ಅಲ್ಪಸಂಖ್ಯಾತರಿಗಿಂತ ಹೆಚ್ಚು ಅರ್ಹರು ಮತ್ತು ಅವರಿಗೆ ಅದರ ಅವಶ್ಯಕತೆಯು ಇತರರಿಗಿಂತ ಹೆಚ್ಚಾಗಿದೆ. ಅವರನ್ನು ಅಲ್ಪಸಂಖ್ಯಾತರೆಂದು ಪರಿಗಣಿಸುವುದೇ ನಾವು ಮಾಡಬಹುದಾದ ಕನಿಷ್ಠ ಸಹಾಯ. ಪ್ರಾಂತಿಕ ಎಲ್ಲೆಕಟ್ಟುಗಳನ್ನು ಮೀರುವುದೇ 2ನೆಯ ವಿಧಿಯ ಉದ್ದೇಶವಾಗಿದೆ. ಪರಿಶಿಷ್ಟ ಜಾತಿಯವನೊಬ್ಬ ಬೇರೊಂದು ಪ್ರಾಂತ್ಯಕ್ಕೆ ಸ್ಥಳಾಂತರಗೊಂಡಾಗ ಹಿಂದಿನ ಪ್ರಾಂತ್ಯದಲ್ಲಿ ತಾನು ಪಡೆಯುತ್ತಿದ್ದ ರಾಜಕೀಯ ಸವಲತ್ತುಗಳಿಂದ ಯಾವ ಕಾರಣದಿಂದಲೂ ವಂಚಿತನಾಗಕೂಡದು. ಪರಿಶಿಷ್ಟ 2 ಪೂನಾ ಒಪ್ಪಂದದ ಪಠ್ಯ. ಪ್ರಾಂತೀಯ ಶಾಸಕಾಂಗಗಳಲ್ಲಿ ದಲಿತ ವರ್ಗಗಳ ಚುನಾವಣಾ ಕ್ಷೇತ್ರಗಳಿಗೆ ಸಂಬಂಧಿಸಿದ ಮೀಸಲು ಪ್ರಾತಿನಿಧ್ಯ ಕೆಳಗೆ ನಮೂದಿಸಿದಂತೆ ಇರತಕ್ಕದ್ದು. ಮದ್ರಾಸ್, ಮುಂಬಯಿ, ಸಿಂಧ್ರ ಪ್ರಾಂತ್ಯ ಸೇರಿ ಪಂಜಾಬ್, ಬಿಹಾರ್ ಮತ್ತು ಒರಿಸ್ಸಾ 20, 15, 18. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು ಭಾಷಣಗಳು ಸಂಪುಟ -1. ಕೇಂದ್ರ ಪ್ರಾಂತ್ಯಗಳು ಅಸ್ಸಾಂ, ಬಂಗಾಳ, ಯುನೈಟೆಡ್ ಪ್ರಾಂತಗಳು ಒಟ್ಟು 20, 2, 20, 20, 148. ಈ ಅಂಕಿಗಳು ಪ್ರಧಾನಿಯವರ ಘೋಷಣೆಯಂತೆ ಇದ್ದ ಪ್ರಾಂತೀಯ ಪರಿಷತ್ತುಗಳ ಒಟ್ಟು ಜನಸಂಖ್ಯೆಯನ್ನು ಆಧರಿಸಿವೆ. 2 ಈ ಕೆಳಗಿನ ನಿಬಂಧನೆಗಳಿಗೆ ಒಳಪಟ್ಟು ಈ ಕ್ಷೇತ್ರಗಳ ಚುನಾವಣೆ ಜಂಟಿ ಮತದಾನದ ಮೂಲಕ ನಡೆಯತಕ್ಕದ್ದು. ಒಂದು ಕ್ಷೇತ್ರದಲ್ಲಿ ದಲಿತ ವರ್ಗಗಳಿಗೆ ಸೇರದ ಎಲ್ಲ ನೋಂದಾಯಿತ ಮತದಾರರು ಒಂದು ಚುನಾವಣಾ ಮತಕ್ಷೇತ್ರವಾಗಿ ಒಂದೇ ಮತ ಚಲಾಯಿಸುವ ಮೂಲಕ ಮೀಸಲು ಕ್ಷೇತ್ರಗಳಿಗೆ 4 ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುತ್ತಾರೆ. ಈ ಪ್ರಾಥಮಿಕ ಚುನಾವಣೆಗಳಲ್ಲಿ ಕ್ರಮವಾಗಿ ಅತಿ ಹೆಚ್ಚು ಮತಗಳಿಸುವ 4 ಜನ ಅಭ್ಯರ್ಥಿಗಳು ಕೊನೆಯ ಜಂಟಿ ಮತದಾನದ ಚುನಾವಣೆಯಲ್ಲಿ ಅಭ್ಯರ್ಥಿಗಳಾಗುತ್ತಾರೆ. 3 ಕೇಂದ್ರ ಶಾಸಕಾಂಗ ಚುನಾವಣೆ ಕೂಡ ಇದೇ ರೀತಿ ಜಂಟಿ ಮತದಾನ ಮತ್ತು ಮೀಸಲು ಕ್ಷೇತ್ರಗಳ ಮೂಲಕವೇ ನಡೆಯತಕ್ಕದ್ದು. ಮೇಲೆ ಅಧಿನಿಯಮ 2ರಲ್ಲಿ ಪ್ರಾಂತ ಶಾಸಕಾಂಗಗಳ ಮೀಸಲು ಕ್ಷೇತ್ರಗಳ ಚುನಾವಣೆ ಬಗ್ಗೆ ವಿವರಿಸಿದ ರೀತಿಯಲ್ಲಿಯೇ ಪ್ರಾಥಮಿಕ ಚುನಾವಣೆಗಳು ನಡೆಯುತ್ತವೆ. 4 ಕೇಂದ್ರ ಶಾಸಕಾಂಗದಲ್ಲಿ ಬ್ರಿಟಿಷ್ ಭಾರತದ ಸಾಮಾನ್ಯ ಚುನಾವಣಾ ಕ್ಷೇತ್ರಗಳ ಮೊತ್ತದ 18% ದಲಿತ ವರ್ಗಗಳಿಗಾಗಿ ಮೀಸಲಾಗಿರಿಸತಕ್ಕದ್ದು. 5 ಅಧಿನಿಯಮ 6ರಲ್ಲಿ ಸೂಚಿತವಾಗಿರುವಂತಹ ಪರಸ್ಪರ ಒಪ್ಪಂದದ ಮೂಲಕ ಕೇಂದ್ರ ಮತ್ತು ಪ್ರಾಂತ ಶಾಸಕಾಂಗಗಳ ಮೀಸಲು ಕ್ಷೇತ್ರಗಳಿಗೆ ನಡೆಯುವ ಪ್ರಾಥಮಿಕ ಚುನಾವಣಾ ವ್ಯವಸ್ಥೆ ಮುಂಚೆಯೇ ರದ್ದಾಗಿದ್ದ ಪಕ್ಷದಲ್ಲಿ ಮೊದಲ 10 ವರ್ಷಗಳ ನಂತರ ರದ್ದಾಗತಕ್ಕದ್ದು. ಅಡ್ಡಗೆರೆ 6 ಅಧಿನಿಯಮಗಳು 1 ಮತ್ತು 4ರಲ್ಲಿ ಸೂಚಿತವಾಗಿರುವಂತೆ ಕೇಂದ್ರ ಪ್ರಾಂತ ಶಾಸಕಾಂಗಗಳಲ್ಲಿನ ದಲಿತ ವರ್ಗಗಳ ಮೀಸಲು ಪ್ರಾತಿನಿಧ್ಯ ಈ ಒಪ್ಪಂದಕ್ಕೆ ಭಾಗಿಗಳಾದವರ ಪರಸ್ಪರ ಒಪ್ಪಂದದ ಮೇಲೆ ಮೊದಲೇ ರದ್ದಾಗಿದ್ದರೆ 10 ವರ್ಷಗಳ ನಂತರವೇ ರದ್ದಾಗತಕ್ಕದ್ದು. 7 ಕೇಂದ್ರ ರಾಜ್ಯ ಶಾಸಕಾಂಗಗಳ ಚುನಾವಣೆಗಳಿಗಾಗಿ ದಲಿತರಿಗಿರಬೇಕಾದ ಮತದಾನದ ಅರ್ಹತೆಗೆ ಲೋಥಿಯನ್ ಸಮಿತಿ ವರದಿಯೇ ಆಧಾರವಾಗಿರತಕ್ಕದ್ದು. 8 ದಲಿತ ವರ್ಗಗಳಿಗೆ ಸೇರಿದವನೆಂಬ ಕಾರಣಕ್ಕಾಗಿ ಯಾರು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಾಗಲಿ ಸರ್ಕಾರಿ ಸೇವೆಗಾಗಲಿ ಅನರ್ಹನೆಂದಾಗಕೂಡದು. ಈ ಕ್ಷೇತ್ರಗಳಲ್ಲಿ ದಲಿತ ವರ್ಗಗಳು ಸೂಕ್ತ ಪ್ರಾತಿನಿಧ್ಯವನ್ನು ಪಡೆಯಲು ಸರ್ಕಾರಿ ಸೇವೆಗೆ ನಿಗದಿಪಡಿಸುವ ವಿದ್ಯಾರ್ಹತೆಯ ನಿಬಂಧನೆಗಳಿಗೆ ಒಳಪಟ್ಟು ಅವಕಾಶಗಳನ್ನು ಕಲ್ಪಿಸಿಕೊಳ್ಳತಕ್ಕದ್ದು. 9 ವಿದ್ಯಾಭ್ಯಾಸಕ್ಕೆಂದು ತೆಗೆದಿಡುವ ಮೊತ್ತದಿಂದ ಪ್ರತಿಯೊಂದು ಪ್ರಾಂತ ಸರ್ಕಾರವು ದಲಿತರ ಶೈಕ್ಷಣಿಕ ಸೌಲಭ್ಯಗಳಿಗೆಂದು ಸೂಕ್ತವಾದ ಮೊತ್ತವನ್ನು ತೆಗೆದಿಡತಕ್ಕದ್ದು. ಸಂವಿಧಾನಾತ್ಮಕ ಸುಧಾರಣೆಗಳು. ಪರಿಶಿಷ್ಟ 3 ಪೂನಾ ಒಪ್ಪಂದದ ಅನಾನುಕೂಲಗಳು. 1. ಪರಿಶಿಷ್ಟ ವರ್ಗಗಳು ಶಾಸಕಾಂಗಗಳಿಗೆ ತಮ್ಮ ಆಯ್ಕೆಯ ಪ್ರತಿನಿಧಿಗಳನ್ನು ಚುನಾಯಿಸಲು ಅವಕಾಶ ಮಾಡಿಕೊಡುವ ಯೋಜನೆಯೊಂದನ್ನು ರೂಪಿಸುವುದೇ ಪೂನಾ ಒಪ್ಪಂದದ ಉದ್ದೇಶವಾಗಿತ್ತು. ಈ ಉದ್ದೇಶ ಸಂಪೂರ್ಣ ವಿಫಲಗೊಂಡಿದೆ ಎಂದು ಈ ಕೆಳಗಿನ ಅಂಕಿಅಂಶಗಳಿಂದ ಸಾಬೀತಾಗಿದೆ. 1946ರ ಫೆಬ್ರವರಿಯಲ್ಲಿ ನಡೆದ ಚುನಾವಣಾ ಫಲಿತಾಂಶಗಳಿಂದ ಈ ಅಂಕಿಅಂಶಗಳ ವಿವರಗಳನ್ನು ತೆಗೆದುಕೊಳ್ಳಲಾಗಿದೆ. 2. ಈ ಅಂಕಿಅಂಶಗಳನ್ನು 4 ತಖ್ಯೆಗಳಲ್ಲಿ ತರಲಾಗಿದೆ. ಕೊನೆಯ ಚುನಾವಣೆಯಲ್ಲಿ ಗೆದ್ದ ಹಿಂದೂ ಅಭ್ಯರ್ಥಿಗಳು ಮತ್ತು ಪರಿಶಿಷ್ಟ ಜಾತಿಗಳ ಅಭ್ಯರ್ಥಿಗಳು ಗಳಿಸಿದ ಮತಗಳನ್ನು ಮೊದಲ ಸರಣಿ ತೋರಿಸುತ್ತದೆ. ಕೊನೆಯ ಚುನಾವಣೆಯಲ್ಲಿ ಪರಿಶಿಷ್ಟ ಜಾತಿಗಳ ಅಭ್ಯರ್ಥಿಗಳು ಗೆಲ್ಲಲು ಎಷ್ಟು ಕ್ಷೇತ್ರಗಳಲ್ಲಿ ಮೀಸಲಾತಿ ಸೌಕರ್ಯದ ಅವಶ್ಯಕತೆಯಿತ್ತು, ಎಷ್ಟು ಕ್ಷೇತ್ರಗಳಲ್ಲಿ ಈ ಸೌಕರ್ಯದ ಅವಶ್ಯಕತೆ ಇರಲಿಲ್ಲ ಎನ್ನುವುದನ್ನು 2ನೇ ಸರಣಿ ತೋರಿಸುತ್ತದೆ. ಮೀಸಲು ಕ್ಷೇತ್ರಗಳಲ್ಲಿರುವ ಹಿಂದೂಗಳ ಮತ್ತು ಪರಿಶಿಷ್ಟ ಜಾತಿಗಳವರ ಓಟುಗಳ ಸಾಪೇಕ್ಷ ಶಕ್ತಿಯನ್ನು ತೋರಿಸುತ್ತದೆ 3ನೇ ಸರಣಿಯು. ಕೊನೆಯ ಚುನಾವಣೆಯಲ್ಲಿ ಗೆದ್ದ ಪರಿಶಿಷ್ಟ ಜಾತಿಗಳವರ ಪ್ರಾಥಮಿಕ ಚುನಾವಣೆಯಲ್ಲಿನ ಸ್ಥಾನವನ್ನು 4ನೇ ಸರಣಿ ತೋರಿಸುತ್ತದೆ. 2. ಈ ಅಂಕಿಅಂಶಗಳಿಂದ ಮೂಡುವ ನಿರ್ಣಯಗಳು ಅವನ್ನು ಪರೀಕ್ಷಿಸಬಯಸುವವರ ಗಮನವನ್ನು ತಪ್ಪಿಸಿಕೊಳ್ಳಲಾರವು. ಈ ಅಂಕಿಅಂಶಗಳು ಈ ಕೆಳಗಿನ ಪ್ರಸ್ತಾವಗಳನ್ನು ಸಾಬೀತು ಮಾಡುತ್ತವೆ.
ಅಂತಿಮ ಚುನಾವಣೆಯಲ್ಲಿ ಗೆದ್ದ ಪ್ರತಿಯೊಬ್ಬ ಪರಿಶಿಷ್ಟ ಜಾತಿಗಳ ಅಭ್ಯರ್ಥಿಯು ಹಿಂದೂಗಳ ಓಟಿನಿಂದ ಗೆದ್ದಿದ್ದಾನೆಯೇ ಹೊರತು ಪರಿಶಿಷ್ಟ ಜಾತಿಗಳವರ ಮತಗಳಿಂದಲ್ಲ. ಸವರ್ಣೀಯ ಹಿಂದೂ ಅಭ್ಯರ್ಥಿಗಳು ಗಳಿಸಿದಷ್ಟೇ ಮತಗಳನ್ನು ಕೆಲವೊಮ್ಮೆ ಅವರಿಗಿಂತ ಹೆಚ್ಚಿನ ಮತಗಳನ್ನು ಪಡೆದು ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳು ಮತಗಳ ಎಣಿಕೆಯಲ್ಲಿ ತುದಿ ಮುಟ್ಟಿದರು. ಮೊದಲನೇ ಸರಣಿಯ ತಸ್ತೆಗಳನ್ನು ನೋಡಿ. ಎರಡನೆಯದಾಗಿ, ಕೇವಲ ಕೆಲವೇ ಕ್ಷೇತ್ರಗಳಲ್ಲಿ ಮಾತ್ರ ಪರಿಶಿಷ್ಟ ಜಾತಿಯವರಿಗೆ ಮೀಸಲಾತಿ ಸೌಕರ್ಯದ ಅವಲಂಬನೆ ಅವಶ್ಯಕವೆಂದು ಕಂಡಿದೆ. ಎರಡನೆಯ ಸರಣಿಯ ತಕ್ಕೆಗಳನ್ನು ನೋಡಿ. ಇದಂತೂ ತೀರಾ ಅನಿರೀಕ್ಷಿತ ಸಂಗತಿ. ಪರಿಶಿಷ್ಟ ಜಾತಿಗಳ ಮತ ಸಾಮರ್ಥ್ಯ ಅಲ್ಪವಾದದ್ದೆಂದು, ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳಿಗೆ ಪರಿಶಿಷ್ಟ ಜಾತಿಯ ಮತದಾರರೇ ಓಟು ಮಾಡಿದ್ದರೆ ಅಂಥ ಸಂಗತಿ ಸಂಭವಿಸುತ್ತಿರಲಿಲ್ಲವೆಂದು, ವಿವಿಧ ಚುನಾವಣಾ ಕ್ಷೇತ್ರಗಳಲ್ಲಿನ ಪರಿಶಿಷ್ಟ ಜಾತಿಗಳ ಮತ ಸಾಮರ್ಥ್ಯವನ್ನು ಸವರ್ಣೀಯ ಹಿಂದೂಗಳ ಮತ ಸಾಮರ್ಥ್ಯದೊಡನೆ ಯಾರಾದರೂ ಹೋಲಿಸಿದ್ದಾದರೆ ಸ್ಪಷ್ಟವಾಗುತ್ತದೆ. ಮೂರನೆಯ ಸರಣಿಯ ತಸ್ತೆಗಳನ್ನು ನೋಡಿ. ಆದರೂ ಈ ಫಲಿತಾಂಶ ಮತ್ತು ಓಟುಗಳು ಬಂದಿರುವುದು ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು, ಭಾಷಣಗಳು, ಸಂಪುಟ -1. ನಿಜ. ಆದ್ದರಿಂದಲೇ ಪರಿಶಿಷ್ಟ ಜಾತಿಗಳ ಅಭ್ಯರ್ಥಿಗಳ ಅಂತಿಮ ಚುನಾವಣೆಯ ಫಲಿತಾಂಶ ಹಿಂದೂ ಓಟುಗಳಿಂದಲೇ ಇತ್ಯಾತ್ಮಕವಾಗಿ ನಿಯಂತ್ರಿಸಲ್ಪಟ್ಟಿದೆ ಎಂದು ಸಾಬೀತಾಗುತ್ತದೆ. ಈ ಪ್ರಾಥಮಿಕ ಮತ್ತು ಅಂತಿಮ ಚುನಾವಣೆಗಳ ಫಲಿತಾಂಶವನ್ನು ಹೋಲಿಸಿ ನೋಡಿದವರಿಗೆ ಪ್ರಾಥಮಿಕ ಚುನಾವಣೆಗಳಲ್ಲಿ ಸೋತ ಪರಿಶಿಷ್ಟ ಜಾತಿಯ ಅಭ್ಯರ್ಥಿ ಅಂತಿಮ ಚುನಾವಣೆಯಲ್ಲಿ ಗೆದ್ದಿರುವುದು ಕಂಡುಬರುತ್ತದೆ. ಪ್ರಾಥಮಿಕ ಚುನಾವಣೆಯೇ ಅಂತಿಮವೆಂದು ಚುನಾವಣಾ ಕ್ಷೇತ್ರ ಏಕಸದಸ್ಯ ಕ್ಷೇತ್ರವೆಂದು ಪರಿಗಣಿಸಿದಾಗ ಈ ಮಾತಿನ ಯಥಾರ್ಥತೆ ಸಿದ್ಧವಾಗುತ್ತದೆ. ಈ ಹಿಂದೂ ಮತ್ತು ಪರಿಶಿಷ್ಟ ಜಾತಿಗಳವರ ಒಟ್ಟು ಓಟುಗಳ ಪ್ರಮಾಣದಲ್ಲಿರುವ ಅಂತರ ಬಹಳ. ಈ ಅಂತರ ವಯಸ್ಕ ಮತದಾನ ಪದ್ಧತಿಯಿದ್ದಾಗಲೂ ಇದ್ದೇ ಇರುತ್ತದೆ. ಆದ್ದರಿಂದ ಪರಿಶಿಷ್ಟ ಜಾತಿಗಳು ತಮ್ಮ ನಿಜವಾದ ಪ್ರತಿನಿಧಿಯನ್ನು ಆಯ್ಕೆ ಮಾಡುವಲ್ಲಿ ಜಂಟಿ ಮತದಾನ ವ್ಯವಸ್ಥೆ ಸಹಾಯಕವಾಗುವುದಿಲ್ಲ. ಪರಿಶಿಷ್ಟ ಜಾತಿಗಳವರು ಪ್ರಾಥಮಿಕ ಚುನಾವಣೆಯಲ್ಲಿ ಸೋಲಿಸಿದ ಅಭ್ಯರ್ಥಿಗಳು, ಇದೇ ಅವರ ಆಯ್ಕೆಯ ನಿಜವಾದ ಸೂಚಿ. ಹಿಂದೂ ಮತಗಳ ನೆರವಿನಿಂದ ಅಂತಿಮ ಚುನಾವಣೆಯಲ್ಲಿ ಆಯ್ಕೆಯಾಗುವುದರಿಂದ ಪೂನಾ ಒಪ್ಪಂದ ಪರಿಶಿಷ್ಟ ಜಾತಿಗಳವರನ್ನು ಮತರಹಿತರನ್ನಾಗಿಸಿದೆ. ಮತದಾನದ ಹಕ್ಕು ಇದ್ದೂ ಇಲ್ಲದಂತಾಗಿದೆ. ಆದ್ದರಿಂದ ಪೂನಾ ಒಪ್ಪಂದ ಹಾನಿಕಾರಕವಾಗಿದೆ. ಗಾಂಧೀಜಿಯವರ ಉಪವಾಸದಿಂದ ಉದ್ಭವಿಸಿದ ಒತ್ತಡದಿಂದಾಗಿ ಮತ್ತು ಪರಿಶಿಷ್ಟ ಜಾತಿಗಳವರು ಚುನಾವಣೆಯಲ್ಲಿ ಹಿಂದೂಗಳು ಕೈಹಾಕುವುದಿಲ್ಲವೆಂದು ಮಾತುಕೊಟ್ಟಿದ್ದರಿಂದ ಪೂನಾ ಒಪ್ಪಂದವನ್ನು ಒಪ್ಪಿಕೊಳ್ಳಲಾಯಿತು. ಸಂವಿಧಾನಾತ್ಮಕ ಸುಧಾರಣೆಗಳು. ಪರಿಶಿಷ್ಟ 4 ಜನಸಂಖ್ಯೆಯ ಅಂಕಿಅಂಶಗಳು. 1941ರಲ್ಲಿ ಪರಿಶಿಷ್ಟ ಜಾತಿಯವರ ಜನಸಂಖ್ಯೆ 4,87,93,180 ಎಂದು ಲೆಕ್ಕ ಹೇಳಲಾಗಿತ್ತು. ಈ ಸಂಖ್ಯೆ ಸರಿ ಎಂದು ಒಪ್ಪಬಹುದೇ? ಈ ವಿಷಯವನ್ನು ನಿಷ್ಕರ್ಷೆ ಮಾಡುವ ಮುನ್ನ ಈ ಕೆಳಗಿನ ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕಾದ್ದು ಅತ್ಯವಶ್ಯಕ. 1931ರಲ್ಲಿದ್ದ ಪರಿಶಿಷ್ಟ ಜಾತಿಗಳ ಸಂಖ್ಯೆಗೆ ಹೋಲಿಸಿದರೆ 1941ರಲ್ಲಿ ಅವರ ಜನಸಂಖ್ಯೆ ಇಳಿದಿದೆ. 9. ಈ ಅವಧಿಯಲ್ಲಿ ಇತರ ಎಲ್ಲ ಕೋಮುಗಳ ಜನಸಂಖ್ಯೆ 15% ಹೆಚ್ಚಿದೆ. 1931 ಮತ್ತು 1941ರಲ್ಲಿ ಪರಿಶಿಷ್ಟ ಜಾತಿಗಳ ಜನಸಂಖ್ಯೆಯನ್ನು ಕಂಡುಕೊಳ್ಳಲು ಅನುಸರಿಸಿದ ಕ್ರಮ ಒಂದೇ ರೀತಿಯಾದದ್ದೇ ಹೇಗೆ? ಇದಕ್ಕೆ ಉತ್ತರ ಹೌದೆನ್ನುವುದೇ ಆಗಿದೆ. ಲೋಥಿಯಾನ್ ಸಮಿತಿ ಅಸ್ಪೃಶ್ಯರು ಎನ್ನುವುದಕ್ಕೆ ಮಾಡಿದ ವ್ಯಾಖ್ಯಾನದ ಆಧಾರದ ಮೇಲೆ 1931ರ ಜನಗಣತಿಯನ್ನು ಮರು ವಿಮರ್ಶೆ ಮಾಡಿದ ಫಲವೇ 1931ರ ಅಂಕಿಅಂಶಗಳು. 1941ರಲ್ಲೂ ಇದೇ ಕ್ರಮವನ್ನು ಅನುಸರಿಸಲಾಗಿತ್ತು. ಆದ್ದರಿಂದ 1931ರಲ್ಲಿ ಪರಿಶಿಷ್ಟ ಜಾತಿಗಳ ಅಂದಾಜು ಹೆಚ್ಚಾದದ್ದರಿಂದ 1941ರಲ್ಲಿ ಅವರ ಜನಸಂಖ್ಯೆ ಇಳಿಮುಖವಾಯಿತೆಂದು ಹೇಳುವಂತಿಲ್ಲ. ಆತ್ಮೀರ್, ಮೇವಾಡ ಮತ್ತು ಗ್ವಾಲಿಯರ ರಾಜ್ಯಗಳ ಪರಿಶಿಷ್ಟ ಜಾತಿಗಳ ಜನಸಂಖ್ಯೆಯ ಅಂಕಿಅಂಶಗಳನ್ನು 1941ರ ಜನಗಣತಿ ಕೊಟ್ಟಿಲ್ಲವೆನ್ನುವುದು ನಿಜ. ಆದರೆ 1931ರಲ್ಲಿದ್ದ ಈ ರಾಜ್ಯಗಳ ಪರಿಶಿಷ್ಟ ಜಾತಿಗಳ ಜನಸಂಖ್ಯೆಯನ್ನು 1941ರ ಅವರ ಜನಸಂಖ್ಯೆಗೆ ಸೇರಿಸಿದಾಗ ಬರುವ ಮೊತ್ತವು 4,95,38,145. ಇದೂ ಕೂಡ ಅವರ ಜನಸಂಖ್ಯೆಯ ಇಳಿಮುಖವನ್ನೇ ತೋರಿಸುತ್ತದೆ. ಈ ಅವಧಿಯಲ್ಲಿ ಪರಿಶಿಷ್ಟ ಜಾತಿಗಳ ಜನಸಂಖ್ಯೆಯ ಇಳಿಮುಖಕ್ಕೆ ಮತ್ತು ಇತರರ ಜನಸಂಖ್ಯೆಯ ಹೆಚ್ಚಳಕ್ಕೆ ಯಾವುದೇ ಸಮರ್ಥ ವಿವರಣೆಯಿಲ್ಲ. ಭಾರತದ ಜನಗಣತಿ ಹಲವು ದಶಕಗಳಿಂದ ನಿಖರವಾದ ಜನಾಂಗಸ್ಥಿತಿ ವಿವರಣೆಯಾಗಿ ಉಳಿದಿಲ್ಲ. ಅದು ರಾಜಕೀಯದಿಂದ ತುಂಬಿದೆ ಎಂಬ ಜನಸಂಖ್ಯಾಶಾಸ್ತ್ರದ ವಿದ್ಯಾರ್ಥಿಯ ನಂಬಿಕೆಯನ್ನು ಇದು ದೃಢೀಕರಿಸುತ್ತದೆ. ಪ್ರತಿಯೊಂದು ಕೋಮು ಬೇರೆ ಕೋಮುಗಳ ವಿರುದ್ಧವಾಗಿ ತನ್ನ ಜನಸಂಖ್ಯೆಯ ಮೊತ್ತವನ್ನು ಕೃತ್ರಿಮವಾಗಿ ಹೆಚ್ಚಿಸಿಕೊಂಡು ಹೆಚ್ಚಿನ ರಾಜಕೀಯ ಅಧಿಕಾರವನ್ನು ಗಳಿಸಿಕೊಳ್ಳಲು ಹವಣಿಸುತ್ತಿವೆ. ಬೇರೆಲ್ಲಾ ಕೋಮುಗಳ ದುರಾಸೆಗೆ ಪರಿಶಿಷ್ಟ ಜಾತಿಯವರು ಬಲಿಯಾಗುತ್ತಾರೆ. ಜನಗಣತಿಯನ್ನು ಪ್ರಚಾರಕರ ಹಾಗೂ ಗಣಕರ ಮೂಲಕ ತಮ್ಮ ನಿಯಂತ್ರಣದಲ್ಲಿಟ್ಟುಕೊಂಡು ಬೇರೆ ಕೋಮುಗಳವರು ಈ ಆಟ ಹೂಡಿದ್ದಾರೆ. ಆದ್ದರಿಂದ ಈ ಮೇಲಣ ವಿವರಣೆಯ ಹಿನ್ನೆಲೆಯಲ್ಲಿ ಆಜೇರ್, ಮೇವಾಡ ಮತ್ತು ಗ್ವಾಲಿಯರ್ ರಾಜ್ಯಗಳ ಪರಿಶಿಷ್ಟ ಜಾತಿಗಳ ಜನಸಂಖ್ಯೆಯ ಜೊತೆಗೆ 1941ರಲ್ಲಿ ಒಟ್ಟಿನ ಜನಸಂಖ್ಯೆಯಲ್ಲಿ ಹೆಚ್ಚಿರುವ 15% ಸೇರಿಸಿದಾಗ ಲಭ್ಯವಾಗುವ ಮೊತ್ತವೇ ಪರಿಶಿಷ್ಟ ಜಾತಿಗಳವರ ಈಗಿನ ಒಟ್ಟು ಜನಸಂಖ್ಯೆ ಎಂದು ಘೋಷಿಸುವುದಾದರೆ ಅವರಿಗೆ ನ್ಯಾಯ ದೊರೆತಂತಾಗುತ್ತದೆ.